ಎಸ್ ಮಾಸ್ಟರ್ಸ್, ನಮ್ಮ ವೇದಿಕೆಗೆ ನಮ್ಮ ಮೇಡಮು ಸೂರನಾಗಾಂಬಿಕಾ ಮೇಡಮು ಭಿನ್ನವಾಗಿ ಆಲೋಚಿಸು ಎಂಬ ಭಾಗ 2 ಏನ್ ತಿಳಿಸ್ತಾರೆ ಅಂತಂದೇಳಿ ನಾವಂತೂ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀವಿ ಮಾಸ್ಟರ್ಸ್. ಮೊದಲಿನ ಭಾಗ 1ರಲ್ಲಂತೂ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿ ಬಂತು ಅಂತಾನೆ ಹೇಳ್ಬೋದು. ಅದೇ ರೀತಿ ಇವತ್ತು ಒಂದು ಪತ್ರಿಜಿ ವಾಣಿಯ ಮುಖಾಂತರ ನಮ್ಮ ಮೇಡಮ್ನ ವೇದಿಕೆಗೆ ಆಹ್ವಾನಿಸೋಣ. ಸೃಷ್ಟಿಯಲ್ಲಿ ಪದ್ಧತಿ ಇದೆ, ಸಿದ್ಧಾಂತವಿದೆ, ಒಂದು ಏಕತೆ ಇದೆ. ಅದರಲ್ಲಿ ಇರುವ ಅದ್ಭುತವನ್ನು ನೋಡಿಕೊಳ್ಳುವುದೇ ಆಧ್ಯಾತ್ಮಿಕತೆ. ಎಂತ ಒಳ್ಳೆ ಅದ್ಭುತವಾದ ಪತ್ರಿಜಿ ವಾಣಿಯನ್ನು ನಾವು ಇಲ್ಲಿ ಕೇಳಿಕೊಂಡು ಅದೇ ರೀತಿ ನಮ್ಮ ಮೇಡಮ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ ಮ್ಯಾಮ್. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಧ್ಯಾನ ಮಾಡಿದ್ದಾಯ್ತು. ಧ್ಯಾನ ಮಾಡಿ ನಮ್ಗ್ ಬೇಕಾಗಿರ್ತಕ್ಕಂಥ ಒಂದಷ್ಟು ಶಕ್ತಿಯನ್ನ ತುಂಬಿಕೊಂಡಿದ್ದಾಯ್ತು. ಈಗ ಮತ್ತೊಂದು ರೀತಿಯಲ್ಲಿ ಮತ್ತೊಂದಷ್ಟು ಶಕ್ತಿಯನ್ನ ತುಂಬಿಕೊಳ್ಳೋಣ. ಅದು ಹೇಗೆ ಅಂತಂದ್ರೆ ಸ್ವಾಧ್ಯಾಯದ ಮುಖಾಂತರ. ಎಸ್, ಈಗಾಗ್ಲೇ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ನಾವು ಭಿನ್ನವಾಗಿ ಆಲೋಚಿಸುವ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ತಾ ಇದೀವಿ ಅಂತ. ಎಸ್ ಮಾಸ್ಟರ್ಸ್, ಇದೇನೆ ಆ ಪುಸ್ತಕ ಆಗಿದೆ, ಭಿನ್ನವಾಗಿ ಆಲೋಚಿಸು ಅಂತ. ಇದು ಮೂಲತಃ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ಮೂಲತಃ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಈ ಪುಸ್ತಕದಲ್ಲಿ ನಾವು 6 ಚಾಪ್ಟರ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತು ಇನ್ನ 6 ಚಾಪ್ಟರ್ಗಳಲ್ಲಿ ಏನೆಲ್ಲ ವಿಷಯಗಳಿದೆ ಅದನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋಣ. ಯಾವ್ಯಾವ ಚಾಪ್ಟರ್ ಏನೆಲ್ಲ ನಮ್ಗೆ ತಿಳಿಸುತ್ತೆ ಅನ್ನೋಂಥದ್ದನ್ನ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಎಸ್ ಮಾಸ್ಟರ್ಸ್, ಇವತ್ತು ನಾವು 7ನೇ ಚಾಪ್ಟರ್ ಆಗಿರ್ತಕ್ಕಂಥ ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂಥ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಭೂತ ಅಂತಂದ್ರೆ ಏನು? ಪೆಡಂಬುತನ ಹೆದರ್ಸುವಂತ ಭೂತನ ಅಲ್ಲ, ಕಳೆದು ಹೋಗಿರ್ತಕ್ಕಂಥ ಕಾಲ, ಅದು ಭೂತಕಾಲ ಅಂತ ಹೇಳ್ತೀವಿ. ಆದ್ರೆ ಒಂದ್ ರೀತಿಯಲ್ಲಿ ಭೂತ ತರ ಹೆದರ್ಸುತ್ತೆ. ಯಾವಾಗ ಅಂತಂದ್ರೆ ಈ ಗತಿಸಿ ಹೋಗಿರ್ತಕ್ಕಂಥ ಕಾಲದಲ್ಲಿ ಏನೇನೆಲ್ಲ ಅನ್ವಾಂಟೆಡ್ ನಡೆದಿರುತ್ತೆ ಅದೆಲ್ಲವೂ ಕೂಡ ಅದನ್ನ ನೆನ್ಸ್ಕೊಂಡಾಗ ಅದು ನಮ್ಗೆ ಭೂತವಾಗಿನೇ ಭಯ ಪಡಿಸ್ತಾ ಇರತ್ತೆ. ಅದು ಕೂಡ ಸತ್ಯನೇ ಅಲ್ವಾ ಮಾಸ್ಟರ್ಸ್? ಹಂಗಾಗಿ ಭೂತ ಕಾಲವನ್ನ ಭೂತ ಅಂತ ಕರೆದಿರೋದ್ರಲ್ಲಿ ನಾವ್ ಹಿಂಗೂ ಅರ್ಥ ಮಾಡ್ಕೋಬಹುದು ಅನ್ನುವಂಥದ್ದು ಇದು ಒಂದು ಅಂಶ ಅಂತ ಅನ್ನಿಸ್ತಾ ಇದೆ. ಎಸ್, ನೆಕ್ಸ್ಟ್ ಈ ಭವಿಷ್ಯತ್ ಅಂತಂದ್ರೆ ನಮ್ಗೆ ಗೊತ್ತಿದೆ. ಭವಿಷ್ಯತ್ ಅಂತಂದಾಗ ಮುಂದೆ ನಡೆಯುವಂಥದ್ದು. ಅಂದ್ರೆ ಭೂತಕಾಲ ಏನಾಗಿದೆ, ನಡೆದೋಗ್ಬಿಟ್ಟಿದೆ. ಅದು ನಡೆದೋಗ್ಬಿಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾವು ಚಿಂತೆ ಮಾಡಿ ಫಲ ಇಲ್ಲ. ಆದ್ರೆ ಭವಿಷ್ಯತ್ ಕಾಲ ಅದು ಇನ್ನು ಬಂದಿಲ್ಲ, ನಮ್ ಕೈಯಲ್ಲಿ ಬರುತ್ತೋ ಇಲ್ವೋ ಗ್ಯಾರಂಟಿನೂ ಇಲ್ಲ. ಯಾಕೆ ಅಂತಂದ್ರೆ ಯಾವಾಗ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಾವೆಲ್ಲರೂ ಆನ್ಲೈನ್ ಅಲ್ಲಿ ಆರಾಮಾಗಿ ಈ ತರ ಜಾಯಿನ್ ಆಗಿ ಇದ್ದೀವಿ. ಎಲ್ಲರೂ ಒಬ್ರಿಗೊಬ್ರು ಈ ಗ್ಯಾಲರಿಯಲ್ಲಿ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಈ ತರ ಮುಖಾಮುಖಿ ನೋಡ್ತಾ ಇದೀವಿ. ಈಗ ನೋಡ್ತಾ ಇದ್ದಂಗೆನೆ ಭೂಮಿ ಬಾಯಿ ಬೀಳುತ್ತಾ ನಮಗ್ ಗೊತ್ತಿಲ್ಲ. ಈಗ ನೋಡ್ತಾ ಇದ್ದಂಗೆನೆ ಮೇಲಿಂದ ಏನಾದ್ರು ಒಂದ್ ಬಂದು ಭೂಮಿಗೆ ಅಪ್ಪಳಿಸುತ್ತಾ ಅದು ಗೊತ್ತಿಲ್ಲ. ಅಥವಾ ಇನ್ ಯಾವ್ದಾದ್ರು ದೇಶ ಬಾಂಬ್ ಆಗತ್ತಾ ಅದು ಗೊತ್ತಿಲ್ಲ. ಇನ್ನೇನಾದ್ರೂ ಸ್ಫೋಟ ಆಗತ್ತಾ ಅದು ಗೊತ್ತಿಲ್ಲ. ಇನ್ನೇನಾದ್ರೂ ಕಾಯಿಲೆಗಳು ಎಲ್ಲ ಬಯೋವಾರ್ ಅಂತ ಹೇಳ್ತಾರಲ್ಲಪ್ಪ, ಏನಾದ್ರೂ ಒಂದು ಇಮ್ಮಿಡಿಯೇಟ್ ಆಗಿ ಬಂದು ನಮ್ಗೆಲ್ಲರಿಗೂ ವಕ್ಕರ್ಸುತ್ತಾ ಅದು ಕೂಡ ಗೊತ್ತಿಲ್ಲ. ಹೀಗೆ ಭವಿಷ್ಯ ಅನ್ನುವಂಥದ್ದು ನಮ್ಮ ಕೈಲಿಲ್ಲ. ಅದು ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಹೀಗಿರ್ಬೇಕಾದ್ರೆ ಆ ಭವಿಷ್ಯದ ವಿಚಾರಗಳನ್ನ, ಭವಿಷ್ಯಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಹಿಡ್ಕೊಂಡು ನಾವು ನಮ್ಮ ಜೀವನವನ್ನ ಅಸ್ತವ್ಯಸ್ತ ಮಾಡ್ಕೊಳ್ತಾ ಇರ್ತೀವಿ. ನಡೆದೋಗ್ಬಿಟ್ಟಿರೋದ್ರಲ್ಲೇ ಇರ್ತೀವಿ ಅಥವಾ ಬರ್ಬೇಕಾಗಿರೋದ್ರಲ್ಲೂ ಇರ್ತೀವಿ. ಆದ್ರೆ ಈ ಪ್ರಸ್ತುತ ಕ್ಷಣದಲ್ಲಿ ಏನಿದೆಯೋ ಅದ್ರ ಜೊತೆ ಇರೋದನ್ನೇ ಮರ್ತೋಗ್ತಾ ಇರ್ತೀವಿ ನಾವು. ಹೌದಾ ಅಲ್ವಾ? ಯೋಚನೆ ಮಾಡಿ. ಎಕ್ಸಾಂಪಲ್ ಆಗೋಗಿದ್ದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತು. ಮುಂದೆ ಅದ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಪ್ರಸ್ತುತ ನನಗೆ ಕುಟುಂಬ ಇದೆ. ನನ್ನ ಕುಟುಂಬದಲ್ಲಿ ಇವಾಗ ನನ್ನ ಮಗ ಮನೆಗ್ ಬಂದಿದ್ದಾನೆ, ನನ್ನ ಮಗಳು ಮನೆಗ್ ಬಂದಿದ್ದಾಳೆ. ಅಮ್ಮ 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 ಅಂತ ಅವ್ರು ನನ್ನ ಹಿಂದಿಂದೇನೆ ಸುತ್ತುತ್ತಾ ಇದ್ದಾರೆ. ತುಂಬಾ ಹ್ಯಾಪಿ ಆಗಿದ್ದಾರೆ.
ಈ ಹ್ಯಾಪಿ ಆಗಿರುವಂತ ಮೊಮೆಂಟ್ ಅಲ್ಲಿ ನಾನೇನಾದ್ರೂ ಮುಂದೆ ಏನಾಗೋಗುತ್ತೋ, ಅಯ್ಯೋ ಪಾಕಿಸ್ತಾನಕ್ಕೂ ನಮಗೂ ಯುದ್ಧ ನಡೆಯುತ್ತೇನೋ, ಅವ್ರ ಅಣುಬಾಂಬ್ ಹಾಕ್ಬಿಡ್ತಾರೇನೋ, ಅಥವಾ ಇನ್ನೇನಾದ್ರೂ ಭೂಕಂಪ ಆಗ್ಬಿಡುತ್ತೇನೋ, ಇನ್ನೇನಾದ್ರೂ ಸುನಾಮಿ ಬಂದ್ಬಿಡುತ್ತೇನೋ ಅಂತ ನಾನು ಆತರ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಇನ್ನೇನೋ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಾಗ ಇನ್ನೇನೋ ಆಗೋಗುತ್ತೇನೋ, ಇನ್ನೇನ್ ಬರುತ್ತೇನೋ ಅಂತ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ರೆ, ಈ ಕ್ಷಣದಲ್ಲಿ ನಾನು ನನ್ನ ಮಕ್ಕಳ ಜೊತೆ ಇರ್ತಕ್ಕಂತ ಒಂದು ಹ್ಯಾಪಿನೆಸ್ ನಾನು ಎಂಜಾಯ್ ಮಾಡಕ್ಕಾಗತ್ತಾ? ಈ ಕ್ಷಣನ ನನ್ ಮಕ್ಕಳ ಜೊತೆ ಇರುವಂತ ಹ್ಯಾಪಿನೆಸ್ ನ ಕಳ್ಕೊಂಡ್ರೆ ಮತ್ ಮುಂದೆ ಇನ್ನೇನು ನಾನು ಹ್ಯಾಪಿನೆಸ್ ನಾನು ಪಡ್ಕೊಳಕ್ಕಾಗತ್ತೆ? ಅದಕ್ಕೋಸ್ಕರನೇ ಲಿವ್ ಇನ್ ದಿಸ್ ಮೊಮೆಂಟ್, ಈ ಕ್ಷಣದಲ್ಲಿ ಜೀವಿಸು ಅಂತ. ಈ ಕ್ಷಣದಲ್ಲಿ ಜೀವಿಸು ಅಂತಂದ್ರೆ ಇನ್ನ ಬೇರೆ ಇನ್ನೇನು ಪ್ಲಾನಿಂಗ್ಸೇ ಬೇಡವಾ ಮೇಡಮ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನನಗೆ ಬಂದಿತ್ತು, ನಾನು ಏನೇ ಮಾತಾಡಿದ್ರು ಆ ಪ್ರಶ್ನೆನೂ ನಾನೇ ಆಗಿರ್ತೀನಿ, ಅದಕ್ಕೆ ಉತ್ತರನೂ ನಾನೇ ಆಗಿರ್ತೀನಿ ಮಾಸ್ಟರ್ಸ್. ನನ್ನ ಮನಸ್ಸಿನಲ್ಲಿ, ನನ್ನ ಅಂತರಂಗದಲ್ಲಿ ಏನೆಲ್ಲ ನಡೆದಿದೆ, ಏನೆಲ್ಲ ಉತ್ತರಗಳು, ಏನೆಲ್ಲ ಪ್ರಶ್ನೆಗಳು, ಏನೆಲ್ಲ ಸಂದೇಹಗಳು, ಇವೆಲ್ಲ ಏನೇನ್ ಎದ್ದು ಆ ಅಲೆಗಳಿಗೆಲ್ಲ ಸಮಾಧಾನ ಸಿಕ್ಕಿದೆ, ಅದನ್ನೇ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂಥದ್ದು. ಇನ್ನ ಯಾರೋ ಹೇಳಿರೋದು, ಯಾರೋ ಕೇಳಿರೋದು, ಒಂದ್ ವೇಳೆ ಅಂತದೇನಾದ್ರೂ ಹೇಳೋದಾದ್ರೆ ಇಂಥವ್ರು ಹೀಗೆ ಹೇಳಿದಾರೆ, ಅಂತವ್ರು ಹಾಗೆ ಹೇಳಿದಾರೆ ಅಂತ ಹೇಳೋದಿರುತ್ತೆ ಅಷ್ಟೇ ಹೊರತು ಇನ್ನು ಉಳ್ದಿರೋದೆಲ್ಲ ನನ್ನ ಅನುಭವ ಜ್ಞಾನನೇ ಇರುತ್ತೆ. ಸೊ ಹಾಗಾಗಿ ನಾವು ಭೂತದಲ್ಲಿ ಇರೋದು ಬೇಕಾಗಿಲ್ಲ, ಭವಿಷ್ಯದಲ್ಲಿ ಇರೋದು ಬೇಕಾಗಿಲ್ಲ, ಈ ವರ್ತಮಾನ ಕ್ಷಣದಲ್ಲಿ ನಾವೆಲ್ಲರೂ ಜೀವಿಸೋದನ್ನ ಕಲಿಯೋಣ. ಅದು ಅತಿ ಮುಖ್ಯವಾಗಿ ಈ ಒಂದು ಚಾಪ್ಟರ್ ನಮ್ಗೆ ಕೊಡುವಂತ ಸಂದೇಶ ಆಗಿದೆ. ಮತ್ತೆ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ನಮ್ಗೆ ವಿಷಯಗಳು ತಿಳಿಸಿದ್ದಾರೆ, ಎಷ್ಟೆಷ್ಟು ಕೋನಗಳಲ್ಲಿ ನಮ್ಗೆ ತಿಳಿಸಿದ್ದಾರೆ ಅಂತಂದ್ರೆ, ನಾವು ಎಷ್ಟು ರೀತಿಯಲ್ಲಿ ನಮ್ಮನ್ನ ನಾವು ಸರಿಪಡಿಸ್ಕೊಂಡ್ರೆ ಈ ಪ್ರಸ್ತುತ ಕ್ಷಣದಲ್ಲಿ ನಾವು ತುಂಬಾ ಸಂತೋಷವಾಗಿ ಇರೋದಿಕ್ಕೆ ಸಾಧ್ಯ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ ಮಾಸ್ಟರ್ಸ್. ವಿಭಿನ್ನ ಕೋನಗಳಲ್ಲಿ ನಮ್ಗೆಲ್ಲ ಗೊತ್ತು, ನಮ್ಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ. ಆದ್ರೆ ಈ ಕ್ಷಣಕ್ಕೆ ನಮ್ಗೆ ಏನ್ ಬೇಕೋ ಹಂಗ್ ಜೀವ್ಸಕ್ ಆಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಲ್ವಾ? ನಮ್ ಬುದ್ಧಿ ಇಲ್ವಾ? ನಮ್ಗೇನ್ ತಿಳುವಳಿಕೆ ಇಲ್ವಾ? ಜೀವನದಲ್ಲಿ ಈ ಕೆಲಸ ಮಾಡಿದ್ರೆ ಹಿಂಗೆ ಪೆಟ್ಟು ತಿಂತೀವಿ ಅನ್ನೋದು ಗೊತ್ತಿಲ್ವಾ? ಆದ್ರೂ ಕೂಡ ಪೆಟ್ಟು ತಿಂತಾನೆ ಇದ್ದೀವಿ, ಮುಗ್ಗರಿಸ್ತಾನೆ ಇದ್ದೀವಿ, ನೊಂದ್ಕೊಳ್ತಾನೆ ಇದ್ದೀವಿ, ಅಳ್ತಾನೆ ಇದ್ದೀವಿ, ದುಃಖ ಹೋಗ್ಲೇ ಇಲ್ಲ, ನಮ್ ಸ್ಥಿತಿಗತಿಗಳು ಬದಲಾಗ್ಲೇ ಇಲ್ಲ. ಯಾಕೆ ಅಂತಂದ್ರೆ ಸತ್ಯ ಗೊತ್ತಿದೆ, ಗೊತ್ತಿರೋ ಸತ್ಯನ ಮರ್ತೋಗ್ತಾ ಇರ್ತೀವಿ. ಇದೇ ಎಲ್ಲದಕ್ಕೂ ಕಾರಣ. ಗೊತ್ತಿರುವಂತ ಸತ್ಯವನ್ನ ನಾವು ಸದಾಕಾಲ ಸ್ಮರಿಸ್ಕೊಳ್ತಾ, ಆ ಸ್ಮರಿಸ್ಕೊಳ್ಳೋದ್ರಲ್ಲಿ ನಮ್ಮನ್ನ ನಾವು ಅರಿವಿನಿಂದ ನಡೆಸ್ಕೊಳ್ತಾ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರೆ ಆವಾಗ ನೋಡ್ರಪ್ಪ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ತೆಲುಗುನಲ್ಲಿ ಒಂದ್ ಗಾದೆ ಮಾತು ಹೇಳ್ತಾರೆ, ಪಾಡಿಂದೆ ಪಾಡ್ರ ಪೀಡ್ನಾಯಲ್ಲ ಅಂತ. ಆ ಗಾದೆ ಮಾತಿನ ಪ್ರಕಾರ ಹಾಡಿದ್ದೇ ಹಾಡ್ತಾ ಇರೋ ಬೊಗಳೆ ರಾಮ ಅನ್ನುವಂತ ಅರ್ಥ ಬರುತ್ತೆ. ನಾವ್ ಎಷ್ಟು ಸಾರ್ತಿ ಅದನ್ನೇ ಹೇಳಿದ್ರು ಸಮಸ್ಯೆಗಳು ನಾವು ಬದಲಾಗದೆ ಇದ್ರೆ ಆ ಸಮಸ್ಯೆಗಳು ಬದಲಾಗೋದಿಲ್ಲ. ಟೇಪ್ ರೆಕಾರ್ಡರ್ ಇರುತ್ತೆ, ಆ ಟೇಪ್ ರೆಕಾರ್ಡರ್ ಎಷ್ಟು ಸಾರ್ತಿ ಭಗವದ್ಗೀತೆ ನಾವು ಉಚ್ಚಾರಣೆ ಮಾಡ್ತಾ ಇರತ್ತೆ, ರಿಪೀಟ್ ಮಾಡಿ ಹೇಳ್ತಾ ಇರತ್ತೆ. ಟೇಪ್ ರೆಕಾರ್ಡರ್ ಏನಾದ್ರೂ ಜ್ಞಾನೋದಯ ಆಗತ್ತಾ? ಮುಕ್ತಿ ಸಿಗುತ್ತಾ? ಏನೂ ಇಲ್ಲ. ನಾವ್ ಎಷ್ಟು ಸತ್ಸಂಗಗಳನ್ನ ಕೇಳಿದ್ರು, ನಾವು ಎಷ್ಟು ರೀತಿಯಲ್ಲಿ ಪುಸ್ತಕಗಳನ್ನ ಓದಿದ್ರು, ಎಷ್ಟೇ ಧ್ಯಾನ ಮಾಡಿದ್ರು, ತಿಳ್ಕೊಂಡಿರ್ತಕ್ಕಂಥ ಸತ್ಯವನ್ನ ಜೀವನದಲ್ಲಿ ಆಚರಣೆ ಮಾಡ್ಲಿಲ್ಲ ಅಂತಂದ್ರೆ ಅಷ್ಟೇ ವೇಸ್ಟ್. ಕಿವಿಯಲ್ಲಿ ಕೇಳೋದು, ಈ ಕಿವಿಯಲ್ಲಿ ಬಿಡೋದು, ಹಂಗಿರತ್ತೆ ನಮ್ಮ ಪರಿಸ್ಥಿತಿ. ಹಾಗಾಗಿ ನಾವು ನಮ್ಮನ್ನ ನಾವು ತಿದ್ದುಕೊಳ್ಬೇಕು, ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು. ನನ್ನ ಜೀವನದ ಈ ಸ್ಥಿತಿಗತಿಗಳು ಬದಲಾಗಿ ನಾನು ಅಪ್ಲಿಫ್ಟ್ ಆಗ್ಬೇಕು ಅನ್ನುವಂಥ ದೃಢವಾದ ನಿರ್ಧಾರ, ಛಲ ನಮ್ಮಲ್ಲಿ ಇರ್ಬೇಕು. ಆಗ್ಲೇ ನಾವೇನನ್ನಾದ್ರೂ ಕೂಡ ಬದಲಾಯಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಮತ್ತೆ ಇನ್ನೊಂದು, ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತವಾಗಿ ಇದ್ರಲ್ಲಿ ತಿಳಿಸಿದ್ದಾರೆ ಅಂದ್ರೆ, ಯಾರಾದ್ರೂ ನಮ್ಮ ಜೀವನದಲ್ಲಿ ಇರ್ತಾರೆ ವ್ಯಕ್ತಿಗಳು ಅಲ್ವಾ? ನನ್ ಗಂಡ ಇರ್ತಾರೆ, ನನ್ ಮಕ್ಳು ಇರ್ತಾರೆ, ನನ್ನ ಸ್ನೇಹಿತರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರು ಅಂದ್ರೆ ನನಗ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ನನ್ನ ಗಂಡ ಅಂದ್ರೆ ನಂಗೆ ತುಂಬಾ ಇಷ್ಟ, ನನ್ ಮಕ್ಳು ಅಂದ್ರೆ ನನಗ್ ತುಂಬಾ ಇಷ್ಟ, ನನ್ನ ಫ್ರೆಂಡ್ಸ್ ಅಂದ್ರೆ ನನಗ್ ತುಂಬಾ ಇಷ್ಟ. ಅವ್ರು ಎಷ್ಟು ಇಷ್ಟ ಆಗಿರ್ತಾರೆ ಅಂತಂದ್ರೆ ಅವ್ರು ಯಾವಾಗ್ಲೂ ನನ್ನ ಹತ್ರ ಹಂಗೇ ಇರ್ಬೇಕು ಅಂತ ನಾವ್ ಅಂದ್ಕೊಳ್ತಾ ಇರ್ತೀವಿ. ಅವ್ರು ಏನಾದ್ರು ಒಂದು ಚೂರ್ ಚೇಂಜ್ ಆಗ್ತಾರೆ ಅಥವಾ ಬೇರೆ ಯಾರಿಗೋ ಅಟೆನ್ಷನ್ ಕೊಡ್ತಾರೆ ಅಂದ್ರೆ ನಾವು ಅದಕ್ಕೆ ಒಪ್ಕೊಳ್ಳೋದಿಕ್ಕೆ ತಯಾರಿರೋದಿಲ್ಲ. ಇಲ್ಲ, ಅವ್ರು ಯಾವಾಗ್ಲೂ ನನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ನನ್ ಕಡೆನೆ ಅಟೆನ್ಷನ್ ಕೊಡ್ಬೇಕು, ನನ್ನ ಹತ್ರನೇ ಇರ್ಬೇಕು, ನಾವ್ ಯಾವಾಗ್ಲೂ ಹಿಂಗೆ ಹ್ಯಾಪಿಯಾಗಿರ್ಬೇಕು, ಹೀಗೆ ಇರ್ಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಗಟ್ಟಿಯಾಗಿ ಆ ಒಂದು ಪರಿಕಲ್ಪನೆಗೆ ಹಿಡ್ಕೊಳ್ತಾ ಇರ್ತೀವಿ. ಏನಾಗತ್ತ ಅವಾಗ? ಯಾರು ಕೂಡ ಹೇಗಿರ್ತಾರೋ ಹಾಗೆ ಇರೋದಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಜಗದ ನಿಯಮ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳು ಹುಟ್ಟ ಅಮ್ಮ 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 ಅಂತ ನಮ್ ಮೇಲೇನೆ
ಇರ್ತಾರೆ, ನಮ್ ಮಡ್ಲಲ್ಲೇ ಇರ್ತಾರೆ, ನಮ್ ಎದೆ ಮೇಲೆನೆ ಮಲ್ಕೊಳ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ದೊಡ್ಡರಾದ್ಮೇಲೆ ಫ್ರೆಂಡ್ಸ್ ಅಂತ ಆಟ ಆಡಕ್ಕೆ ಅಂತ ಹೋಗ್ತಾರೆ, ಮನೆಯಿಂದ ಹೊರಗಡೆ ಹೆಜ್ಜೆ ಇಡ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಇನ್ನೂ ದೊಡ್ಡವ್ರು ಆಗ್ತಾ 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 ಬೇರೆ ಬೇರೆ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಅಥವಾ ಬಾಯ್ ಫ್ರೆಂಡ್ಸ್, ಈ ತರದ್ ಏನೇನಕ್ಕೋ ಆಕರ್ಷಣೆಗಳಿಗೆ ಒಳಗಾಗ್ತಾ ಇರ್ತಾರೆ. ಆವಾಗ ನಮ್ಮ ಕಡೆಗೆ ಕೊಡುವಂತ ಅಟೆನ್ಷನ್ ಆಗಿರ್ಬೋದು, ಪುಟ್ಟ ಮಕ್ಕಳಾಗಿದ್ದಾಗ ನಮಗ್ ಕೊಡುವಂತ ಪ್ರೀತಿ ಆಗಿರ್ಬೋದು, ಎಲ್ಲ ಕೂಡ ಡೈಲ್ಯೂಟ್ ಆಗತ್ತೆ. ಇದು ಬದಲಾವಣೆಯ ನಿಯಮ, ಜಗದ ನಿಯಮ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಮಗು ಪುಟ್ಟದಾಗಿದ್ದಾಗ ಅದ್ ನಮ್ಮ ಹತ್ರ ಹೆಂಗಿರುತ್ತೋ ಆಗ್ಲೇ ಕೊನೆವರೆಗೂ ಅದೇ ರೀತಿಯಾಗಿ ಕೊನೆವರೆಗೂ ಇರ್ಬೇಕು ಅಂತಂದ್ರೆ ಸಾಧ್ಯ ಆಗಲ್ಲ. ಹೆಂಡತಿ ಬಂದ್ಮೇಲೂ ಕೂಡ ಅದೇ ರೀತಿಯಾಗಿ ಇರ್ಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅವರು ನಮ್ಗೆ ಗೌರವ ಕೊಡ್ತಾ ಇದ್ದಾರಾ? ನಮಗ್ ಬೇಕಾಗಿರೋ ಸವಲತ್ತುಗಳನ್ನ ನೋಡ್ಕೊಳ್ತಾ ಇದ್ದಾರಾ? ನಮ್ ಖರ್ಚಿಗೆ ಬೇಕು, ದುಡ್ಡು ಬೇಕು, ಕೊಡ್ತಾ ಇದ್ದಾರಾ? ಅಷ್ಟು ನಾವು ಗಮನಿಸ್ಕೋಬೇಕು. ಇನ್ನು ಉಳಿದಂತೆ ಅವರಾಗಿರೋದಕ್ಕೆ ಬಿಟ್ಬಿಡ್ಬೇಕು. ಅವ್ರ ಜೀವನವನ್ನ ಅವರು ಸಂತೋಷವಾಗಿ ಕಳಿಯೋದಿಕ್ಕೆ ಬಿಟ್ಬಿಡ್ಬೇಕು. ಮೊನ್ನೆ ಒಂದ್ ಸಂದರ್ಭದಲ್ಲಿ ಒಂದು ಆಶ್ರಮಕ್ಕೆ ಹೋಗಿದ್ದೆ. ಆಶ್ರಮದಲ್ಲಿ ಒಂದಷ್ಟು ಎಲ್ಲ ಹೆಣ್ಮಕ್ಳೆಲ್ಲರೂ ಸೇರಿದ್ರು. ಎಲ್ಲಾರು ಹೆಂಗ್ ಮಾತಾಡ್ತಾ ಇದ್ರು ಗೊತ್ತಾ? ನಮ್ಮ ಅತ್ತೆ ಹೆಂಗೆ ನನ್ ಕಾಟ ಕೊಡ್ತಾರೆ ಅಂದ್ರೆ, ನಾನು ನನ್ ಗಂಡ ಸಂತೋಷವಾಗಿ ಒಂದ್ ಸ್ವಲ್ಪ ಹೊತ್ತು ಕಾಲ ಕಳಿಯೋಂಗಿಲ್ಲ, ನಾನು ನನ್ ಗಂಡ ಎಲ್ಲಾರು ಹೊರಗಡೆ ಹೋಗೋಂಗಿಲ್ಲ. ನೋಡು, ಅವ್ರಿಗೇನ್ ಲಂಗು ಲಗಾಮಿಲ್ಲ, ಒತ್ ಬೀಳು ಅಡ್ಡಾಡ್ತಾ ಇರ್ತಾರೆ, ಅವ್ರಿಗೇನಾದ್ರು ಜವಾಬ್ದಾರಿ ಇದೆಯಾ, ಹಂಗೆ ಹಿಂಗೆ ಅಂತ ಬಂದವ್ರಿಗೆಲ್ರಿಗೂ ಚಾಡಿ ಹೇಳ್ಕೊಂಡ್ ಕೂತಿರ್ತಾರೆ ಅಂತ. ಈ ರೀತಿಯಾಗಿ ಒಬ್ಬಾಕೆ ತನ್ನ ಕಷ್ಟನ ಹೇಳ್ಕೊಳ್ತಾ ಇದ್ಲು, ಇನ್ನೊಬ್ರು ಇನ್ನೊಂದ್ ರೀತಿ ಹೇಳ್ಕೊಳ್ತಾ ಇದ್ರು. ಅಂದ್ರೆ ಈ ತರದ್ ಬೇರೆ ಬೇರೆ ವಿಚಾರಗಳನ್ನ ಗಮನಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಗೆ ಕಲಿಯೋದಿಕ್ಕೆ ಸಿಗ್ತಾ ಇರತ್ತೆ ನೋಡ್ರಿ, ಎಷ್ಟು ಅದ್ಭುತವಾಗಿರತ್ತೆ. ನಾವು ನಮ್ಮ ಮಗಳಿಗಾಗ್ಲಿ ಅಥವಾ ನಮ್ಮ ಮಗನ್ಗಾಗ್ಲಿ ಮದುವೆ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅವ್ರದೇ ಆದ ವೈಯಕ್ತಿಕ ಭಾವನೆಗಳಿರುತ್ತೆ, ರುಚಿಗಳಿರುತ್ತೆ, ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಇರ್ಬೇಕು, ಬಾಳ್ಬೇಕು ಅನ್ನೋಂಥದ್ದು ಇರುತ್ತೆ. ನಾವ್ ಅನ್ಕೊಂಡಿರೋ ರೀತಿಯಲ್ಲಿ ಅವ್ರು ಇರ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಅವರು ಓಡಾಡ್ಲಿ ಬಿಡ್ರಿ, ಎಷ್ಟು ದಿನ ಓಡಾಡ್ತಾರಪ್ಪ, ಎಷ್ಟು ವರ್ಷ ಓಡಾಡ್ತಾರಪ್ಪ ಮದ್ವೆ ಆದ ಹೊಸದ್ರಲ್ಲಿ? 1 ವರ್ಷ, 2 ವರ್ಷ, 4 ವರ್ಷ, 5 ವರ್ಷ, ಒಂದು ಕೂಸ್ ಕೈಗೆ ಬರೋವರೆಗೂ. ಆಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು, ಮಕ್ಕಳದ್ ಖರ್ಚು ಬಂತು, ಅಥವಾ ಇನ್ ತಂದೆ ತಾಯಿದ್ ಇನ್ನೇನಾದ್ರು ಖರ್ಚು ಬಂತು, ಇನ್ನೇನೋ ಬೇರೆದೇನಾದ್ರು ಸಮಸ್ಯೆ ಬಂತು ಅಂತಂದಾಗ ಇನ್ನು ಸಹಜವಾಗಿನೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಇನ್ ಜೀವನ ಅದಕ್ಕೆ ತಕ್ಕಂಗೆ ಹೊಂದಿಸ್ಕೊಂಡು ಹೋಗ್ಲೇಬೇಕು. ಅವಾಗ ನೀವ್ ಹೋಗ್ರು ಓಡಾಡ್ಕೊಂಡ್ ಬಂದ್ರು ಅಂತಂದ್ರೆ, ಅಯ್ಯೋ ಇರಮ್ಮ, ಇಲ್ಲಿ ತುಂಬಾ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವರಾಗವರೇನೆ ಮನೇಲಿ ಇರೋಂಗಾಗತ್ತೆ. ಅವ್ರ ಜವಾಬ್ದಾರಿ ಅವ್ರು ತಿಳ್ಕೊಳ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಆ ಬಿಸಿ ತಟ್ಟೋವರೆಗೂ ಅವ್ರು ಆರಾಮಾಗಿರ್ಲಿ ಬಿಡಿ, ಅವ್ರ ಜೀವನ ನಾವು ರೂಪಿಸ್ಕೊಳ್ಳೋದಿಕ್ಕೆ ಅವಕಾಶ ಕೊಟ್ಬಿಡೋಣ ಬಿಡಿ, ನಾವ್ ಯಾಕೆ ಹಿಡ್ಕೋಬೇಕು? ಇದು ಈ ರೀತಿಯಾಗಿ ನಮ್ಮ ಜೀವನ ಅನ್ನೋಂಥದ್ದು ನಮ್ ಜೀವನದಲ್ಲಿ ಇಂಥ ಚಿಕ್ಕ ಪುಟ್ಟ ವಿಷಯಗಳೇ ನಮ್ಮ ಜೀವನದಲ್ಲಿ ತುಂಬಾ ಅಸ್ತವ್ಯಸ್ತಗಳನ್ನ ಉಂಟು ಮಾಡ್ತಾ ಇರುತ್ತೆ, ಅಲ್ಲೋಲ ಕಲ್ಲೋಲಗಳನ್ನ ಉಂಟು ಮಾಡ್ತಾ ಇರುತ್ತೆ. ಸೊಸೆ ಅತ್ತೆ ಮಾವನ್ನ ಅಥವಾ ಇನ್ಯಾರನ್ನೋ ದ್ವೇಷ ಮಾಡೋಂಗಾಗತ್ತೆ, ಅಥವಾ ಅತ್ತೆ ಮಾವ ಸೊಸೆನ ಅಥವಾ ಅಳಿಯನ್ನ ದ್ವೇಷ ಮಾಡೋಂಗಾಗತ್ತೆ. ಇದೆಲ್ಲ ಕೂಡ ಸೂಕ್ಷ್ಮಗಳು. ನಾವು ಆತ್ಮ, ಪರಮಾತ್ಮ, ಸರ್ವಾತ್ಮ, ವಿಶ್ವಾತ್ಮ, ಇದು ಇಂಥ ಆತ್ಮಜ್ಞಾನ ಇವೆಲ್ಲಾ ಮಾತಾಡ್ತೀವಿ. ಈ ಲೋಕಗಳು ಆ ಲೋಕಗಳು ಅಂತ ಮಾತಾಡ್ತೀವಿ, ಚಕ್ರಗಳಂತೆ, ಈ ಸ್ಥಿತಿಗಳಂತೆ, ಆ ಸ್ಥಿತಿಗಳಂತೆ ಎಲ್ಲಾ ಮಾತಾಡ್ತೀವಿ. ಆದ್ರೆ ನಾವ್ ಸಿಕ್ಕಾಕೊಂಡಿರೋಂಥ ಚಿಕ್ಕ ಚಿಕ್ಕ ವಿಷಯಗಳು ನಮ್ಗೆ ಅರ್ಥ ಆಗಿರೋದಿಲ್ಲ. ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ರಿಂದ ಹೊರಗೆ ಬಂದ್ರೆ ನಮ್ಮ ಜೀವನ, ನಮ್ಮ ಬದುಕು ಆನಂದಮಯವಾಗಿರುತ್ತೆ. ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು 8ನೇ ಚಾಪ್ಟರ್, ಅಹಂ ಆತ್ಮಗೌರವ ಅಂತ. ಈ ಅಹಂ ಮತ್ತೆ ಆತ್ಮಗೌರವ ಅನ್ನೋಂಥ ಈ ಪರಿಕಲ್ಪನೆ ಅದೆಷ್ಟು ಅದ್ಭುತವಾಗಿದೆ ನೋಡ್ರಿ. ಅಹಂ ಅಂದ್ರೆ ಏನು, ಆತ್ಮಗೌರವ ಅಂದ್ರೆ ಏನು? ತುಂಬಾ ಜನ ಅಹಂಕಾರದಿಂದ ನಡ್ಕೊಳ್ತಾ ಇರ್ತಾರೆ. ಅಹಂಕಾರದಿಂದ ನಡ್ಕೊಳ್ಳೋದನ್ನೇ ಆತ್ಮಗೌರವ ಅಂತ ಅನ್ಕೊಳ್ತಾ ಇರ್ತಾರೆ. ಆತ್ಮಗೌರವ ಅಂದ್ರೆ ಏನು, ಅಹಂಕಾರ ಅಂದ್ರೆ ಏನು? ಫಸ್ಟ್ ವ್ಯತ್ಯಾಸವನ್ನ ತಿಳ್ಕೋಬೇಕು. ಅಹಂಕಾರ ಅನ್ನೋದು ಮನಸ್ಸಿನ ಮೂಲದಿಂದ ಉತ್ಪತ್ತಿಯಾಗುವಂಥದ್ದು. ಆತ್ಮಗೌರವ ಅನ್ನೋದು ಆತ್ಮದ ಮೂಲದಿಂದ ಉತ್ಪತ್ತಿಯಾಗುವಂಥದ್ದು. ಮನಸ್ಸಿನಿಂದ ಉತ್ಪತ್ತಿಯಾಗುವಂಥದ್ರ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ಫಸ್ಟ್ ನಾವು ಗಮನಿಸ್ಕೋಬೇಕು. ಮನಸ್ಸಿನ ಮೂಲದಿಂದ ಉತ್ಪತ್ತಿಯಾಗುವಂತ ಒಂದು ಗುಣಗಳು, ಸ್ಥಿತಿಗಳಲ್ಲಿ ನಮ್ಗೆ ಕೋಪ, ದ್ವೇಷ, ಅಸೂಯೆ ಇವೆಲ್ಲ ಕೂಡ ನಮ್ಮಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಬೇರೆಯವ್ರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಬರುತ್ತೆ. ನಮ್ಮ ಮುಂದೆ ಇನ್ಯಾರು ಮುಂದಕ್ಕೆ ಹೋಗೋಂಗಿಲ್ಲ, ನಮ್ಮನ್ ಮೀರಿ ಇನ್ಯಾರು ಬೆಳೆಯೋಂಗಿಲ್ಲ, ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಬರುತ್ತೆ. ಅಥವಾ ನಮ್ಮ ತಪ್ಪನ್ನ ಯಾರಾದ್ರೂ ನಮ್ಗೆ ತೋರ್ಸಿದ್ರೆ ಅದನ್ನ ಕೇಳಿಸ್ಕೊಳಕ್ಕೂ ಆಗೋಲ್ಲ. ಅದನ್ನ ಏನಾದ್ರು ನೀವಿಂತ ತಪ್ಪು ಮಾಡ್ತಾ ಇದ್ರಿ ಅಂದ್ರೆ ನೀನೇ ನನಗೆ ಹೇಳೋದು ಅಂತ ನನ್ ಸೆಲ್ಫ್ ರೆಸ್ಪೆಕ್ಟ್ಗೆ ಇವರು ಧಕ್ಕೆ ಉಂಟು ಮಾಡ್ತಾ ಇದಾರೆ ಅನ್ನೋ ರೇಂಜ್ ಅಲ್ಲಿ ಅದನ್ನ ನಾವು ರಿಯಾಕ್ಟ್ ಮಾಡುವಂಥದ್ದು. ಇದೆಲ್ಲ ಕೂಡ ಮನಸ್ಸಿನ ಮೂಲದಿಂದ ಉಂಟಾಗುವಂತಹ ಗುಣಗಳು.
ಸ್ಥಿತಿಗತಿಗಳು ಇವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾನೀಗ ಅಹಂಕಾರದಲ್ಲಿದ್ದೀನಾ ಅಥವಾ ನಿಜವಾಗ್ಲೂ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಆತ್ಮಗೌರವದಲ್ಲಿ ಇದ್ದೀನಾ ಅನ್ನುವಂಥ ವ್ಯತ್ಯಾಸ ನಮ್ಗೆ ಗೊತ್ತಾಗತ್ತೆ. ಅದೇ ಆತ್ಮಗೌರವ ಇದ್ದಾಗ ಬೇರೆಯವರು ನಮ್ಗೆ ಅವಮಾನ ಮಾಡಿದಾಗ ನಾವು ತಕ್ಷಣ ರಿಯಾಕ್ಟ್ ಮಾಡೋದಿಲ್ಲ, ತುಂಬಾ ಮೆಚೂರ್ಡ್ ಆಗಿ ರೆಸ್ಪಾಂಡ್ ಆಗ್ತೀವಿ. ನಾವು ರೆಸ್ಪಾಂಡ್ ಆಗ್ತೀವಿ. ಅವ್ರು ಮಾತಾಡಿದ್ರು ಅಂತ ಅವ್ರು ಮಾತಾಡೋದಿಕ್ಕೆಲ್ಲ ಅವ್ರು ಒಂದು ಮಾತಂದ್ರೆ ನಾವು 20 ಮಾತು ಅನ್ನೋಂಗೆ ನಾವು ನಡ್ಕೊಳ್ಳೋದಿಲ್ಲ. ನಾನೊಂದ್ ಕಾಲದಲ್ಲಿ ಮಾಡ್ತಾ ಇದ್ನಲ್ಲ, ನಮ್ಮ ಯಜಮಾನ್ರು ಒಂದ್ ಮಾತಂದ್ರೆ ನಾವು 20 ಮಾತು ಅನ್ನೋಂಗೆ, ಆ ರೀತಿಯಾಗಿ ನಡ್ಕೊಳ್ಳೋದಿಲ್ಲ. ಆತ್ಮಗೌರವ ಅನ್ನುವಂಥದ್ದು ಇದ್ದಾಗ ನಾವು ತುಂಬಾ ಬ್ಯಾಲೆನ್ಸ್ಡ್ ಸ್ಥಿತಿಯಲ್ಲಿ ಇರ್ತೀವಿ. ಅವ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಗಳು ಬರಲ್ಲ. ಆದ್ರೆ ಆ ಮೊಮೆಂಟ್ ಅಲ್ಲಿ ಆ ವ್ಯಕ್ತಿಯ ಗುಣ ಸ್ವಭಾವಗಳಿಗೆ ಒಂದು ಎಷ್ಟು ಮಾತಾಡಿದ್ರೆ ಕರೆಕ್ಟ್, ಹೇಗೆ ನಡ್ಕೊಂಡ್ರೆ ಕರೆಕ್ಟ್, ಅಷ್ಟು ಮಾತ್ರನೇ ಮಾತಾಡೋಂಗೆ ನಾವು ತಯಾರಾಗ್ತೀವಿ, ಅದೇ ರೀತಿಯಾಗಿ ನಡ್ಕೊಳ್ಳೋಂಗೆ ನಾವು ತಯಾರಾಗ್ತೀವಿ. ಇದು ಅಹಂಕಾರಕ್ಕೂ ಆತ್ಮಗೌರವಕ್ಕೂ ಇರುವಂತ ವ್ಯತ್ಯಾಸ. ಆತ್ಮಗೌರವದಲ್ಲಿ ದೈವತ್ವ ಅನ್ನುವಂಥದ್ದು ಇರುತ್ತೆ. ಆತ್ಮಗೌರವದಲ್ಲಿ ನಾವು ದೈವಿ ಗುಣಗಳು ಅನ್ನುವಂಥದ್ದನ್ನ ನಾವು ಮೈ ತುಂಬಿಸ್ಕೊಂಡಿರ್ತೀವಿ. ಆದ್ರೆ ಅಹಂಕಾರದಲ್ಲಿ ರಾಕ್ಷಸತ್ವ, ಪೈಶಾಚಿಕತ್ವ ಇರುತ್ತೆ. ಈ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಡಾಗ ನನ್ನಲ್ಲಿರೋದು ಆತ್ಮಗೌರವನ, ಅಹಂಕಾರನ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಎಸ್, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್, ನಂಬಿಕೆ ಆತ್ಮವಿಶ್ವಾಸ ಅನ್ನುವಂಥದ್ದು. ಇದು 9ನೇ ಚಾಪ್ಟರ್. ನಂಬಿಕೆ ಮತ್ತು ಆತ್ಮವಿಶ್ವಾಸ ಅನ್ನುವಂಥ ಈ 9ನೇ ಚಾಪ್ಟರ್ ಅಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಅನ್ನುವಂಥದ್ದು ಇದ್ದಾಗ ಈ ಪ್ರಪಂಚದಲ್ಲಿ ನಾವು ಅರ್ಧ ಗೆಲುವನ್ನ ನಾವು ಸಾಧಿಸ್ದಂಗೆನೆ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಆತ್ಮವಿಶ್ವಾಸ ಅನ್ನುವಂಥದ್ದು ಇದೆ ಅಂತಂದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸದಲ್ಲಿ ಅರ್ಧದಷ್ಟು ಗೆಲುವು ನಾವು ಸಾಧಿಸ್ಬಿಟ್ಟಿದೀವಿ ಅಂತಾನೆ ಅರ್ಥ. ಯಾವಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದಿಲ್ವೋ, ವಿಶ್ವಾಸ ಇರೋದಿಲ್ವೋ, ಯಾವಾಗ ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರೋದಿಲ್ವೋ, ಅವಾಗೆಲ್ಲಾ ಗೊಂದಲಗಳು ಶುರುವಾಗತ್ತೆ, ಎಲ್ಲಾ ಸಮಸ್ಯೆಗಳು ಶುರುವಾಗತ್ತೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಬೇಡವಾಗಿರೋದೆಲ್ಲ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ನಮ್ಮ ಬಗ್ಗೆ ನಮ್ಗೆ ಗೌರವ ಇಲ್ಲ, ನಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇಲ್ಲ ಅಂತಂದ್ರೆ ದಾರಿಯಲ್ಲಿ ಹೋಗ್ತಾ ಇರೋ ಒಂದು ಪುಟ್ಟ ನಾಯಿ ಕೂಡ ನಮ್ಮನ್ನ ಹೆದರ್ಸಕ್ ಬರುತ್ತೆ. ದಾರಿಯಲ್ಲಿ ಹೋಗ್ತಾ ಇರೋ ದಾಸಯ್ಯ ಕೂಡ ನಮ್ಮನ್ನ ಕಂಟ್ರೋಲ್ ಮಾಡಕ್ ಬರ್ತಾನೆ, ನಮ್ಮ ಮೇಲೆ ಕಮಾಂಡ್ ಮಾಡಕ್ ಬರ್ತಾನೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಬಗ್ಗೆ ನಮ್ಗೆ ವಿಶ್ವಾಸ ಇರಬೇಕು, ನಮ್ಮ ಮೇಲೆ ನಮಗೆ ಗೌರವ, ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ನಮ್ಮನ್ನ ನಾವು ಪ್ರೀತಿಸ್ಕೊಳ್ತಾ ಇದೀವಿ ಅಂತಂದ್ರೆ ಯಾರಾದ್ರೂ ನಮ್ಗೆ ಹಾನಿ ಉಂಟು ಮಾಡ್ತೀವಿ ಅಂತಂದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಯಾರಾದ್ರೂ ನಮ್ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ತೀವಿ ಅಂತಂದ್ರೆ ಇದು ನಾನು ಮಾಡಿರೋ ಕರ್ಮಕ್ಕೆ ಫಲ ಅಂತ ಅನ್ಕೊಂಡು ಸೀಮೆ ಎಣ್ಣೆ ಸುರಿರಿ, ಬೆಂಕಿ ಹಚ್ಚಿರಿ ಅಂತ ನಾವು ಬೆಂಕಿ ಹಚ್ಚಿಸ್ಕೊಳ್ಳೋದಿಲ್ಲ. ಯಾಕೆ ಬೆಂಕಿ ಹಚ್ತೀಯಾ ಅಂತ ನಾವು ತಿರುಗ್ತೀವಿ. ಅಂದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ನಮ್ ಜೀವನದಲ್ಲಿ ಏನೇ ನಡೆದ್ರುನು ಅದು ಕರ್ಮ ಸಿದ್ಧಾಂತದ ಪ್ರಕಾರ ಕೆಲವೆಲ್ಲ ಇರುತ್ತೆ, ಸತ್ಯ ಒಪ್ಕೊಳ್ಳೋಣ. ಹಂಗಂತ ಕರ್ಮದ ಜೊತೆ ಕೊಚ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಿಲ್ವೇ? ನಾವು ಮಾಡಿರುವಂತ ಕರ್ಮಗಳನ್ನ ನಾವು ನಮ್ಮ ಜ್ಞಾನದಿಂದ ಭಸ್ಮ ಮಾಡ್ಕೋಬಹುದಾಗಿದೆ. ನಮ್ಮ ಜ್ಞಾನದಿಂದ, ನಮ್ಮ ಸತ್ಕರ್ಮಗಳಿಂದ, ನಮ್ಮ ಸೇವೆಗಳಿಂದ, ಧ್ಯಾನ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ಆ ಕರ್ಮಗಳು ಅನ್ನುವಂಥದ್ದೇನಿದೆ ಅದನ್ನ ಕಂಪ್ಲೀಟ್ ಆಗಿ ನಾವು ವಾಶ್ ಔಟ್ ಮಾಡ್ಬೋದಾಗಿದೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅಯ್ಯೋ ಇದು ನನ್ನ ಕರ್ಮ, ನಾನು ಉದ್ಧಾರ ಆಗಕ್ಕಾಗತ್ತಾ, ನನ್ನ ಹಣೆ ಬರನೇ ಇಷ್ಟ, ನನ್ನ ಹಣೆ ಬರನೇ ಇಷ್ಟು, ನನ್ನ ಜೀವನನೇ ಇಷ್ಟು ಅಂತ ನಾವು ಗೋಳಾಡ್ತಾ ಇದ್ರೆ ಅದು ನಮ್ಮದೇ ತಪ್ಪು, ನಮ್ಮದೇ ತಪ್ಪು. ಗೋಳಾಡಿದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದು ಬಿಟ್ಟು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ ನೋಡ್ರಿ ಹೆಂಗಿರತ್ತೆ ಅಂತ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ಮಾಡ್ತೀವಿ. ಏನು ಎಲೆ ಶಾಸ್ತ್ರ ಕೇಳಕ್ ಹೋಗ್ತೀವಿ, ಅಡಕೆ ಶಾಸ್ತ್ರ ಕೇಳಕ್ ಹೋಗ್ತೀವಿ, ಟ್ಯಾರೋ ರೀಡಿಂಗ್ ಅಂತೆ, ಜ್ಯೋತಿಷ್ಯನಂತೆ, ಅಷ್ಟಮಂಗಲ ಪ್ರಶ್ನೆಗಳಂತೆ, ಅಬ್ಬಬ್ಬಬ್ಬಬ್ಬ ಎಷ್ಟೆಲ್ಲ ದಾರಿಗಳಿದೆ. ಆ ಎಲ್ಲಾ ಮಾರ್ಗಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಪ್ರಕಾರ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ಸುತ್ತುತ್ತಾ ಇರ್ತೀವಿ. ಇವ್ರು ಚೆನ್ನಾಗಿ ಹೇಳ್ತಾರಂತೆ ಶಾಸ್ತ್ರ, ಅವ್ರು ಚೆನ್ನಾಗಿ ಹೇಳ್ತಾರಂತೆ, ಈ ದೇವಸ್ಥಾನದಲ್ಲಿ ತುಂಬಾ ಪವರ್ ಇದೆಯಂತೆ, ಅವ್ರು ಹೇಳಿರುವಂತದ್ದೆಲ್ಲ ಯಜ್ಞ ಹೋಮ ಹವನ ಏನೇನೋ ಹೇಳೋದು, ಅದನ್ನ ಮಾಡ್ಬಿಟ್ರೆ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗತ್ತಂತೆ. ಈ ರೀತಿಯಾಗಿ ನಮ್ಮ ಭವಿಷ್ಯನ ತಿಳ್ಕೊಳ್ಳೋದಿಕ್ಕೆ ಅಥವಾ ಏನೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಹೊರಮುಖವಾಗಿರ್ತಕ್ಕಂಥ ವಿಷಯಗಳನ್ನ ಹಿಡ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೆ
ಆ ಪ್ರಯತ್ನಗಳ ಬದಲಾಗಿ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ನಮಗೆ ನಾವು ಆ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಹಾಕೋದಿಕ್ಕೆ ಶುರು ಮಾಡಿದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ನಾವು ಪಡ್ಕೋಬಹುದು. ಈ ಮಾತು ಹೇಳಿದ್ನಲ್ಲ, ಈ ಮಾತನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಹಿಂದೆ ನನಗೆ ಅನೇಕ ಪ್ರಶ್ನೆಗಳು ಎದ್ದಿದ್ವು. ಮೇಡಮ್ ನೀವ್ ಹಿಂಗ್ ಹೇಳ್ತಾ ಇದ್ದೀರಲ್ಲ, ಹಂಗಾದ್ರೆ ಭವಿಷ್ಯದ ಬಗ್ಗೆ ಸೂಚನೆಗಳನ್ನ ಕೊಡುವಂತ ಜ್ಯೋತಿಷ್ಯ ತಪ್ಪ? ಅದು ಸುಳ್ಳ? ಅದು ಕೆಲ್ಸಕ್ ಬಾರದೆ ಇರೋದಾ? ಅಡಿಕೆ ಶಾಸ್ತ್ರ, ಎಲೆ ಶಾಸ್ತ್ರ ಏನಾದ್ರೂ ಆಗಿರ್ಲಿ, ಎಲ್ಲಾನು ಅದು ತಪ್ಪ? ಅದಕ್ಕೆ ನಾವು ಹೋಗ್ಬಾರ್ದಾ ಅಂತಂದ್ರೆ ಮಾಸ್ಟರ್ಸ್, ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ ಏನೇನೆಲ್ಲ ಬಂದಿದೆ, ನಮ್ಮ ಪರಂಪರೆಯಲ್ಲಿ ಜ್ಯೋತಿಷ್ಯ ಆಗಿರ್ಬೋದು, ಅದು ಇದು ವಾಸ್ತು, ಪ್ರತಿಯೊಂದ್ರಲ್ಲೂ ಕೂಡ ಗಣಿತ ಇದೆ, ವಿಜ್ಞಾನ ಇದೆ. ಯಾವುದು ಕೂಡ ತಪ್ಪಲ್ಲ, ಯಾವುದು ಕೂಡ ಸುಳ್ಳಲ್ಲ. ಆದ್ರೆ ಅವುಗಳನ್ನ ಹೇಳೋಂಥವ್ರು ಯಾರಿರ್ತಾರೆ, ಅವುಗಳ ಬಗ್ಗೆ ನಮ್ಗೆ ಅಧ್ಯಯನ ಮಾಡಿ ಹೇಳೋಂಥವ್ರು, ಆ ಅಧ್ಯಯನ ಮಾಡುವಂತ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗತ್ತೆ ಅಲ್ಲಿರ್ತಕ್ಕಂಥ ಸತ್ಯ ನಮ್ಗೆ ಗೊತ್ತಾಗೋದು. ಅದ್ರ ಜೊತೆಗೆ ಅವುಗಳನ್ನ ನಾನು ಇವಾಗ ಏನಾದ್ರೂ ಒಂದು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ, ಇವಾಗ ನಾನ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇದು ಒಳ್ಳೆ ಟೈಮೋ ಅಲ್ವೋ? ಇವಾಗ ನಾನು ಅಡಿಗೆ ಮಾಡೋದಕ್ಕೆ, ಸ್ಟವ್ ಹೊತ್ಸೋದಕ್ಕೆ ಇದು ಒಳ್ಳೆ ಟೈಮೋ ಅಲ್ವೋ? ಈ ಮಟ್ಟದಲ್ಲಿ ನಾವು ಆ ಶಾಸ್ತ್ರಗಳ ಮೇಲೆ, ಅವುಗಳ ಮೇಲೆ ಡಿಪೆಂಡ್ ಆಗಿದೀವಿ ಅಂದ್ರೆ ನಮ್ಮಷ್ಟು ಮೂರ್ಖರಿಲ್ಲ ಅಂತ ಅರ್ಥ. ಅವುಗಳನ್ನು ನಾವು ಅವುಗಳ ಸಹಾಯವನ್ನ ಪಡ್ಕೋಬಹುದು. ಯಾವ ಮಟ್ಟದಲ್ಲಿ ಪಡ್ಕೋಬೇಕು? ಜಸ್ಟ್ ಅವು ನಮಗೆ ಗೈಡೆನ್ಸ್ ವಾಸ್ತವ ಏನಿದೆ ಅನ್ನೋದನ್ನ ತಿಳಿಸುತ್ತೆ. ಯಾಕೆಂದ್ರೆ ನಾನು ರಿಸರ್ಚ್ ಮಾಡಿದ್ದೀನಿ ಮಾಸ್ಟರ್ಸ್. ನಾನು ನನ್ನ ಸನಾತನ ಧರ್ಮದ ಪರಂಪರೆಯಲ್ಲಿ ಏನೆಲ್ಲ ವಿಚಾರಗಳಿದೆ, ಪ್ರತಿಯೊಂದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ತುಂಬಾ ಪ್ರೀತಿ ಇದೆ. ಅಟ್ ದ ಸೇಮ್ ಟೈಮ್ ಆಧ್ಯಾತ್ಮಿಕವಾಗಿ ಹೇಳುವಂತ ವಿಚಾರಗಳು, ತತ್ವಗಳು ಏನಿದೆ ಅದ್ರ ಬಗ್ಗೆ ಕೂಡ ನಂಬಿಕೆ ಇದೆ, ಗೌರವ ಇದೆ. ಹೀಗಿರ್ಬೇಕಾದ್ರೆ ಶಶಿಕಲಾ ಅವರು ಗೌರಿಬಿದನೂರು, ಓಕೆ, ಯಾರು ಅಂತ ಗೊತ್ತಿಲ್ಲ, ಮತ್ತೆ ಪರಿಚಯ ಆಗ್ಲಿ. ಸೊ ಈ ರೀತಿಯಾಗಿ ಪ್ರತಿಯೊಂದು ಏನಿದೆ ಅದೆಲ್ಲವೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಮಾರ್ಗದರ್ಶಕವಾಗಿ ನಿಲ್ಲಲಿ, ಮುಂದಕ್ಕೆ ಹೋಗೋದಿಕ್ಕೆ ಅನುಕೂಲ ಆಗ್ಲಿ ಅನ್ನೋದಕ್ಕೆ ಅವೆಲ್ಲ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಋಷಿ ಮುನಿಗಳು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಅದನ್ನ ಇಟ್ಕೊಂಡು ನಾನು ಅಲ್ಲೇ ಇದ್ದು ಬಿಡ್ತೀನಿ ಅಂತಂದ್ರೆ, ಅದಕ್ಕೋಸ್ಕರನೇ ಪತ್ರಿಜಿಯವರು ಏನಾದ್ರೂ ಇಂಥದೊಂದ್ ಚೂರ್ನ ಸಪೋರ್ಟ್ ಮಾಡಿದೀವಿ ಅಂದ್ರೆ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ, ಶಾರ್ಟ್ ಕಟ್ ಅಲ್ಲೇ ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು, ಧ್ಯಾನ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ ಅಂತ ಬರೀ ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ, ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನೋಂತ ಕಾರಣಕ್ಕೆ ಪೂಜೆ ಬೇಕಾಗಿಲ್ಲ, ಮಂತ್ರ ಬೇಕಾಗಿಲ್ಲ, ಜಪ ಬೇಕಾಗಿಲ್ಲ, ಧ್ಯಾನ ಮಾಡ್ರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಪ್ರಾಬ್ಲಮ್ಸ್ಗೆ ಏನು ಸಮಸ್ಯೆ ಅನ್ನೋದನ್ನ ನೀವೇ ತಿಳ್ಕೊಳ್ರಿ, ನಿಮ್ಮ ಮೂಲ ಏನಿದೆ, ಸಮಸ್ಯೆಯ ಮೂಲ, ಅದನ್ನ ನೀವೇ ತಿಳ್ಕೊಳ್ರಿ. ನೀವು ತಿಳ್ಕೊಂಡು ನೀವೇ ಅದರಿಂದ ಹೊರಕ್ ಬನ್ರಿ. ಯಾರ ಕಾಲ್ಗೂ ಬೀಳ್ಬೇಕಾಗಿಲ್ಲ, ನಿಮ್ ಕಾಲಗ್ ನೀವು ಬೀಳ್ರಿ, ನಿಮ್ಮ ಆತ್ಮಕ್ ನೀವು ಶರಣಾಗ್ರಿ, ನಿಮ್ಮ ಉಸಿರಿಗೆ ನೀವು ಶರಣಾಗ್ರಿ ಅಂತ ಹೇಳಿರೋದು ಪತ್ರಿಜಿಯವರು. ಇಲ್ಲಾಂದ್ರೆ ಸುಮ್ನೆ ಹೇಳ್ತಾರ? ಯಾಕೆ ಅವ್ರಿಗೆ ಇವೆಲ್ಲ ಗೊತ್ತಿಲ್ವಾ? ಬೇರೆ ಬೇರೆ ಧ್ಯಾನ ಪದ್ಧತಿಗಳೆಲ್ಲಾನು ಇದೆ, ಅದೆಲ್ಲಾನು ಬಿಟ್ಟು ಉಸಿರಾಟದ ಕಡೆನೆ ಯಾಕೆ ಅವ್ರು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ? ಎಲ್ರಿಗೂ ಉಸಿರಾಟನ ಗಮನಿಸೋದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ? ಪ್ರತಿಯೊಂದಕ್ಕೂ ಕಾರಣ ಇದೆ. ಪತ್ರಿಜಿಯವರು ದ್ರಷ್ಟಾರರು ಅಂದ್ರೆ ಏನರ್ಥ? ಸ್ವತಃ ಇವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಸಹಸ್ರಾರ ಚಕ್ರದ ಮುಖಾಂತರ ನಮ್ಗೆ ಶಕ್ತಿ ಹರಿದು ಬರುತ್ತೆ ಅಂತಂದ್ರೆ, ಹೌದಾ ಅಂತ ಕೇಳೋಂತ ಸ್ಥಿತಿಯಲ್ಲೆಲ್ಲ ಇರೋದು. ಸಹಸ್ರಾರದ ಮುಖಾಂತರ ಶಕ್ತಿ ಹರಿದು ಬರುತ್ತೆ ಅಂದ್ರೆ ಹೇಗೆ ಅದು ಬರ್ತಾ ಇದೆ, ಹೇಗೆ ಹರಿತಾ ಇದೆ ಅಂತ ಕಣ್ಣಾರೆ ನೋಡಿ, ಸ್ವತಃ ಅನುಭವ ಪೂರ್ವಕವಾಗಿ ಅರ್ಥ ಮಾಡ್ಕೊಂಡು ಅದರ ಸತ್ಯತೆಯನ್ನ ಫಿಲ್ಟರ್ ಮಾಡಿ ತಿಳ್ಕೊಂಡಿರ್ತಕ್ಕಂಥವರು ದ್ರಷ್ಟಾರರ ದೃಷ್ಟಿ ಎಲ್ಲಿದ್ರೆ ಅಲ್ಲಿ ಸೃಷ್ಟಿ ನಡೀತಾ ಇರುತ್ತೆ. ಪತ್ರಿಜಿಯವರು ಅಂತ ದ್ರಷ್ಟಾರರಾಗಿದ್ದಾರೆ, ಅಂತಹ ಆತ್ಮಶಕ್ತಿ ಇರುವಂತವರಾಗಿದ್ದಾರೆ. ಹಾಗಾಗಿ ಅವ್ರು ಏನಾದ್ರು ಒಂದು ಚಿಕ್ಕ ಆಲೋಚನೆನ ಮನಸ್ಸಿನಲ್ಲಿ ತಂದ್ಕೊಂಡ್ರೆ, ಇದಾಗ್ಬೇಕು ಅಂತ ಅನ್ಕೊಂಡ್ರೆ ಅದ್ರ ಪವರ್ ಹೆಂಗಿರುತ್ತೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ, ಇಡೀ ಭೂಮಂಡಲದಲ್ಲಿ ಇರೋರೆಲ್ಲರೂ ಕೂಡ ಅದನ್ನ ತಲೆ ಮೇಲೆ ಹೊತ್ಕೊಂಡು, ಎಸ್ ಈ ಕೆಲಸ ಮಾಡ್ಬೇಕು, ಪಿರಮಿಡ್ಗಳು ನಿರ್ಮಾಣ ಆಗ್ಬೇಕು, ಧ್ಯಾನ ಪ್ರಚಾರ ಆಗ್ಬೇಕು, ಸಸ್ಯಾಹಾರ ಜಗತ್ ನಿರ್ಮಾಣ ಆಗ್ಬೇಕು ಅಂತ ತಕ ಅಂತ ಕುಣಿತ ಕೆಲಸ ಮಾಡ್ತಾ ಇರ್ತೀವಿ. ಹಾಗಿರುತ್ತೆ. ಹಾಗಾಗಿ ನಾವು ನಂಬಿಕೆ ಮತ್ತು ಆತ್ಮವಿಶ್ವಾಸ ಅನ್ನುವಂತ ಈ ಚಾಪ್ಟರ್ ನಲ್ಲಿ ಅನೇಕ ಕೋನಗಳಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇರ್ತೀವಿ. ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ಅಂತಂದ್ರೆ, ನಮಗೆ ನಂಬಿಕೆ ಇರೋದೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಮೇಲೆ ನಮ್ಗೆ ಪ್ರೀತಿ ಇರ್ಬೇಕು, ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರ್ಬೇಕು. ಇವತ್ತು ನಾವು ಬೆಟ್ಟ ಹತ್ತಕ್ ಹೋಗ್ತಾ ಇದೀವಿ, ನೀನ್ ಬರ್ತೀಯಾ ಅಂತಂದ್ರೆ ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಬೇಕು. ನನಗ್ ಬೆಟ್ಟ ಹತ್ತೋದಕ್ಕೆ ಪ್ರಸ್ತುತ ನನ್ನ ಪರಿಸ್ಥಿತಿಗಳು ನನ್ಗೆ ಅನುಕೂಲವಾಗಿದ್ಯಾ ಇಲ್ವಾ? ಒಂದ್ ವೇಳೆ ನಾನು ಹೋಗಿದ್ದೀನಿ ಅಂತಂದ್ರೆ ಬೆಟ್ಟ ಹತ್ತೋದಿಕ್ಕೆ ನನ್ ಕೈಲಿ ಆಗತ್ತಾ ಇಲ್ವಾ?
ಅಥವಾ ಇಷ್ಟು ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ತೀವಿ ಬರ್ತೀಯ ಅಂತಂದ್ರೆ ನನ್ನ ಕೈಲಿ ಆಗುತ್ತಾ ಇಲ್ವಾ? ಇದೆಲ್ಲದ್ರ ಬಗ್ಗೆ ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ದಾಗ, ಓಕೆ ನೀವು ಬೆಟ್ಟ ಹತ್ತಕ್ ಹೋಗ್ತೀರಲ್ವಾ, ನಾನ್ ನಿಮ್ ಜೊತೆ ಇಲ್ಲಿವರೆಗೂ ಬರ್ತೀನಿ, ಆಮೇಲೆ ನಾನು ವೆಹಿಕಲ್ ಅಲ್ಲಿ ಮೇಲಕ್ಕೆ ಬರ್ತೀನಿ ಅಂತಾನೋ, ಅಥವಾ ಮತ್ತೊಂದು ಮಗದೊಂದು ರೀತಿಯಲ್ಲಿ ಆ ರೀತಿಯಾಗಿ ಫುಲ್ ಕ್ಲಾರಿಟಿಯಿಂದ ಹೆಜ್ಜೆ ಹಾಕ್ಬೇಕು. ಕೆಲವೊಮ್ಮೆ ನಮ್ಮ ಶಕ್ತಿ ನಮಗೆ ಅರ್ಥ ಆಗಿರೋದಿಲ್ಲ, ನಮ್ಮಲ್ಲಿ ಎಂತ ಪವರ್ ಇದೆನೋ ನಮ್ಗೆ ಗೊತ್ತಿರೋದಿಲ್ಲ. ಅಂತ ಟೈಮಲ್ಲಿ ಪ್ರಯತ್ನವನ್ನು ಕೂಡ ನಾವು ಮಾಡ್ಬೋದು. ಆಗದೆ ಇದ್ದಾಗ ಇನ್ನ ಆಲ್ಟರ್ನೇಟಿವ್ಸ್ ಏನಿರುತ್ತೋ ಅದನ್ನ ನಾವು ಉಪಯೋಗಿಸ್ಕೋಬಹುದು. ಅಷ್ಟರ ಮಟ್ಟಿಗೂ ಕೂಡ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರ್ಬೇಕು. ಈ ಎಲ್ಲಾ ಕೋನಗಳಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟೆಲ್ಲ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ ಮಾಸ್ಟರ್ಸ್. ನೆಕ್ಸ್ಟ್ 10ನೇ ಚಾಪ್ಟರ್ ಬಂದು ಶಾಂತಿ ಭ್ರಾಂತಿ. ಈ ಚಾಪ್ಟರ್ ನಲ್ಲಿ ಶಾಂತಿ ಅಂದ್ರೆ ಹೇಗಿರುತ್ತೆ, ಭ್ರಾಂತಿ ಅನ್ನೋದು ಹೇಗಿರುತ್ತೆ ಅನ್ನುವಂಥದ್ದನ್ನ ಅನೇಕ ಕೊಟೇಶನ್ಸ್ ಮುಖಾಂತರ ಅನೇಕ ವಿಭಿನ್ನ ಕೋನಗಳಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ನಾವೆಲ್ಲರೂ ಬದುಕು ಮಾಡ್ತಾ ಇದೀವಿ ಅಲ್ವಾ ಫ್ರೆಂಡ್ಸ್? ಈ ಬದುಕನ್ನು ನಾವು ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ಮಹಾವತಾರ್ ಫೌಂಡೇಶನ್ ಝೂಮ್ ಅಲ್ಲೋ ಅಥವಾ ಮತ್ತೊಂದು ಮಗದೊಂದು ಝೂಮ್ ಪ್ಲಾಟ್ಫಾರ್ಮ್ ಅಲ್ಲೋ ನಾವೆಲ್ಲರೂ ಯಾಕಪ್ಪ ಹಿಂಗ್ ಸೇರ್ಬೇಕು? ಇವಾಗ ನಾನು ಈ ತರ ಈ ಝೂಮ್ ಅಲ್ಲಿ ಜಾಯಿನ್ ಆಗಿ ನನಗ್ ಗೊತ್ತಿರೋ ವಿಚಾರಗಳನ್ನ ನಿಮ್ ಜೊತೆ ಯಾಕಪ್ಪ ಹಂಚ್ಕೋಬೇಕು? ನೀವೆಲ್ಲರೂ ನಾನು ಹೇಳೋದನ್ನ ಯಾಕಪ್ಪ ಕೇಳಿಸ್ಕೋಬೇಕು? ಇಲ್ಲಿ ಏನೋ ಸಿಗುತ್ತೆ ಅಂತ ನೀವೆಲ್ಲರೂ ಯಾಕೆ ಬರ್ಬೇಕು? ಯಾಕೆ ಅಂತಂದ್ರೆ ತಿನ್ನಕ್ಕೇನ್ ಕಡಿಮೆ ಇದ್ಯಾ? ಇಲ್ವೇ. ಉಡಕ್ ಕಡಿಮೆ ಇದೆಯಾ? ಇಲ್ವೇ. ಏನೇನ್ ಬೇಕೋ ಎಲ್ಲ ಇದೆ. ಎಲ್ಲ ಇದ್ರು, ಭೌತಿಕವಾಗಿ ಏನೆಲ್ಲ ಇದೆಯೋ ಎಲ್ಲ ಇದ್ರು, ಅದಷ್ಟೇ ನಮ್ಗೆ ಸಾಕಾಗ್ತಾ ಇಲ್ಲ. ಇನ್ನೂ ಏನೋ ಬೇಕಾಗಿದೆ. ಫುಲ್ಫಿಲ್ಮೆಂಟ್ ಸಿಗ್ತಾ ಇಲ್ಲ ಭೌತಿಕ ಜೀವನದಲ್ಲಿ. ಎಲ್ಲ ಇದ್ರೂ ಕೂಡ ಇನ್ನೂ ಏನೋ ಬೇಕಾಗಿದೆ, ಇನ್ನೂ ಏನೋ ಇಲ್ಲ ನನ್ನಲ್ಲಿ ಅನ್ನೋಂತ ಭಾವನೆ ಇದೆ. ಅದೇನು ಅಂತಂದ್ರೆ ಮನಃಶಾಂತಿ. ಶಾಂತಿ ಬೇಕಾಗಿದೆ ಮನುಷ್ಯನಿಗೆ. ಶಾಂತಿ ಅನ್ನೋಂಥದ್ದು ಇಲ್ಲಿ ಸಿಗುತ್ತೆ ಅಂತ ಅನ್ಸಿರೋದ್ರಿಂದ ನಾವ್ ಈ ಒಂದು ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಇದೀವಿ. ಪ್ರತಿದಿನಾಗ್ಲೂ ಕಾಯ್ತಾ ಇರ್ತೀವಿ ಈ ಸಮಯಕ್ಕೋಸ್ಕರ. ಯಾಕೆ ಅಂತಂದ್ರೆ ಎಲ್ಲರಿಗೂ ಆ ಮನಃಶಾಂತಿ, ಆತ್ಮಶಾಂತಿ ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಆ ಒಂದು ಶಾಂತಿ ಇಲ್ಲ ಅಂತಂದ್ರೆ ಕೋಟಿಗಳ ಗಟ್ಲೆ ಹಣ ಅಲ್ಲಿ ಕೊಳಿತಾ ಬಿದ್ದಿದ್ರು, ಬ್ಲಾಕ್ ಮನಿ ಬಿದ್ದಿದ್ರು, ಇನ್ನೆಷ್ಟು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಲ್ಲ, ಇಡೀ ಊರಲ್ಲಿ ಇರೋರೆಲ್ಲರೂ ಕೂಡ ವರ್ಷಾನುಗಟ್ಲೆ, ತಲೆಮಾರುಗಳ ಗಟ್ಲೆ ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಪಾಸ್ತಿ, ದುಡ್ಡು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಏನಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಆ ಭಿಕ್ಷುಕರು ರಸ್ತೆ ಬದಿಯಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಹತ್ರ ಟೆಂಟ್ಗಳು ಹಾಕೊಂಡು ಹೆಂಗೋ ಒಂದಂಗ್ ಬದುಕ್ ಮಾಡ್ತಾ ಇರ್ತಾರೆ, ಒಂದು ಮರದ ಕೆಳಗಡೆ ಜೀವನ ನಡೆಸ್ತಾ ಇರ್ತಾರೆ, ಫುಟ್ಪಾತ್ ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಅವರುಗಳಿರೋಷ್ಟು ಹ್ಯಾಪಿಯಾಗಿ ಕೂಡ ಕೋಟಿಗಟ್ಲೆ ಇರುವಂತವ್ರು ಹ್ಯಾಪಿಯಾಗಿ ಇರಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟು ತುಂಬಿಕೊಳ್ತಾ ಇದೀವಿ ಬೇಡವಾಗಿರೋದನ್ನೆಲ್ಲಾನು. ಮನುಷ್ಯನ್ಗೆ ಆಸೆ ಇರ್ಬೇಕು, ಆಸೆ ಇದ್ರೇನೆ ಬದುಕಕ್ಕಾಗೋದು. ಆ ಆಸೆ ಸ್ಥಾನದಲ್ಲಿ ದುರಾಸೆ ತುಂಬ್ಕೊಂತು ಅಂತಂದ್ರೆ ಇವೆಲ್ಲಾ ಶುರುವಾಗತ್ತೆ. ಈ ರೀತಿಯಾಗಿ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು, ನಿಜ. ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು ನಮ್ಮ ತನವನ್ನ ನಾವು ಉಳಿಸ್ಕೊಳ್ಳೋದಿಕ್ಕೆ, ನಮ್ಮ ವ್ಯಕ್ತಿತ್ವವನ್ನ ನಾವು ಉಳಿಸ್ಕೊಳ್ಳೋದಿಕ್ಕೆ ಆ ರೀತಿಯಾಗಿ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು, ನಮ್ಮನ್ನ ನಾವು ಉಳಿಸ್ಕೊಳ್ಳೋದಿಕ್ಕಿರ್ಬೇಕು. ಅಷ್ಟೇ ಹೊರತು ಬೇರೆಯವ್ರ ಮೇಲೆ ಜೋರ್ ಮಾಡೋದಿಕ್ಕೆ ಅಲ್ಲ. ಎಷ್ಟು ವ್ಯತ್ಯಾಸಗಳಿದೆ ನೋಡ್ರಿ ಚಿಕ್ಕ ಚಿಕ್ಕದ್ರಲ್ಲಿ. ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡಾಗ್ಲೇನೆ ನಮ್ಗೆ ಶಾಂತಿ ಅನ್ನುವಂಥದ್ದು ಉಂಟಾಗೋದು. ಈ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥದ್ದು, ಮತ್ತೆ ಅವುಗಳ ಸಬ್ ಪ್ರಾಡಕ್ಟ್ಸ್ ಏನೇನಿದೆ ಅದಕ್ಕೆ ಸೇರ್ಕೊಂಡಿರುವಂತ ಅವೆಲ್ಲ ಕೂಡ ನಮ್ಮ ಜೀವನದಲ್ಲಿ ಶಾಂತಿ ಇಲ್ದಂಗ್ ಮಾಡ್ತಾ ಇದೆ, ಭ್ರಾಂತಿಯಲ್ಲಿ ಬದುಕೋ ಹಾಗೆ ಮಾಡ್ತಾ ಇದೆ. ಭ್ರಾಂತಿಯಲ್ಲೇ ನಾವು ತುಂಬಾ ಜನ ನಮ್ಮ ಬದುಕನ್ನ ಕಳೆದ್ ಬಿಡ್ತಾ ಇದೀವಿ ಮಾಸ್ಟರ್ಸ್. ಶಾಂತಿ ಇಲ್ಲ, ಅದ್ರ ಜೊತೆಗೆ ಭ್ರಾಂತಿ ತುಂಬಿಕೊಳ್ಳೋದು. ಉದಾಹರಣೆಗೆ ಭ್ರಾಂತಿಗೆ ಒಂದು ಎಕ್ಸಾಂಪಲ್ ನಮ್ಗೆಲ್ರಿಗೂ ಚೆನ್ನಾಗಿ ಅರ್ಥ ಆಗುವಂಥದ್ದು ಅಂದ್ರೆ, ದೆವ್ವ ಇದೆ, ಭೂತ ಇದೆ, ಇಲ್ಲಿ ಏನೋ ಇದೆ, ಅಲ್ಲಿ ಏನೋ ಇದೆ, ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು. ನಿಜವಾಗ್ಲೂ ದೆವ್ವ ಭೂತ ಅನ್ನೋದು ಇದೆಯಾ ಇಲ್ವಾ ಅನ್ನುವಂಥದ್ದು ಅದು ಬೇರೆ ಟಾಪಿಕ್. ಫಾಲ್ತು ಸೋಲ್ಸ್ ಇದಾವೆ, ಅತೃಪ್ತ ಆತ್ಮಗಳು ಅನ್ನೋದು ಇದಾವೆ, ಅದು ಬೇರೆ ಮಾತು. ಆದ್ರೆ ನಾವು ವೀಕ್ ಆಗಿದ್ದಾಗ ಎಂತೆಂತ ಭ್ರಮೆಗಳು ಉಂಟಾಗುತ್ತೆ ಅಂತಂದ್ರೆ, ಮನೇಲಿ ಒಬ್ಬರೇ ಇರೋದಿಕ್ ಭಯ, ಕತ್ಲಲ್ಲಿ ಓಡಾಡೋದಿಕ್ ಭಯ, ಎಷ್ಟೆಲ್ಲ ರೀತಿಯಲ್ಲಿ ನಮಗೆ ಅದು ಆಟ ಆಡ್ಸುತ್ತೆ ಅಂತಂದ್ರೆ ಆ ಭ್ರಾಂತಿ, ಭ್ರಮೆ ಅನ್ನೋದು ಮಾಸ್ಟರ್ಸ್ ನಮ್ಮ ಜೀವನವನ್ನ ನರಕ ಮಾಡ್ಬಿಡತ್ತೆ. ಇದೆಲ್ಲ ಸೂಕ್ಷ್ಮಗಳು ನಮ್ಗೆ ಈ ಚಾಪ್ಟರ್ ಅಲ್ಲಿ ಅರ್ಥ ಆಗ್ತಾ ಬರುತ್ತೆ. ಇದು ಶಾಂತಿ ಮತ್ತೆ ಭ್ರಾಂತಿ ಅನ್ನುವಂಥ ಚಾಪ್ಟರ್ ನಲ್ಲಿ ಇರ್ತಕ್ಕಂಥ ವಿಚಾರ. ಇನ್ನು ಅದಾದ್ಮೇಲೆ ಮಾರ್ಗ, ಇದು 11ನೇ ಚಾಪ್ಟರ್.
11ನೇ ಚಾಪ್ಟರ್ ಆಗಿರ್ತಕ್ಕಂಥ ಮಾರ್ಗ ಅನ್ನುವಂಥದ್ರಲ್ಲಿ ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ಅಂತಂದ್ರೆ, ಒಂದು ಬಾಗಿಲು ಮುಚ್ಚಿ ಹೋದ್ರೆ 100 ಬಾಗಿಲು ತೆರ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನಮ್ಮ ಪತ್ರಿಜಿಯವರಾಗಿರ್ಬೋದು, ಅನೇಕ ಋಷಿ ಮುನಿಗಳಾಗಿರ್ಬೋದು, ಅವರೆಲ್ಲರೂ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಆದ್ರೆ ನಾವು ಅಯ್ಯೋ ನಾನು ಇವಾಗ ಹಿಂಗ್ ಹೋಗ್ಬೇಕು ಅನ್ಕೊಂಡ್ರೆ, ಅಯ್ಯೋ ನಾನ್ ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡೆ, ಬಸ್ ಮಿಸ್ ಆಗೋಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಬಸ್ ಮಿಸ್ ಆಗೋಯ್ತು ಅಂತ ನಾವು ವಾಪಸ್ ಬಂದ್ಬಿಟ್ರೆ ಬೆಂಗಳೂರಿಗೆ ಹೋಗಕ್ಕಾಗಲ್ಲ. ಸರಿ, ಬಸ್ ಮಿಸ್ ಆಯ್ತು, ನಾನು ಇವಾಗ ಬೆಂಗಳೂರಿಗೆ ಹೋಗ್ಲೇಬೇಕು, ಅನಿವಾರ್ಯ, ಮತ್ತಿನ್ ಹೆಂಗ್ ಹೋಗ್ಬೇಕು ಅಂತ ಮತ್ತೆ ಮುಂದಿನ ಪ್ರಯತ್ನಗಳನ್ನ ಮಾಡಿದ್ರೆ, ಬೇರೆ ಮಾರ್ಗಗಳನ್ನ ಹುಡುಕಿದ್ರೆ ದಾರಿ ತಾನೇ ತೆರ್ಕೊಳ್ಳುತ್ತೆ. ಅಯ್ಯೋ ಅವ್ರದ್ದು ಕಾರ್ ಇದೆ, ಕಾರಲ್ಲಿ ಹೋಗ್ಬೋದು. ಅವ್ರದ್ದು 2 ವೀಲರ್ ಇದೆ, 2 ವೀಲರ್ ಹೋಗ್ಬೋದು. ನೆಕ್ಸ್ಟ್ ಟ್ರೈನ್ ಇದೆ, ಟ್ರೈನಲ್ಲಿ ಹೋಗ್ಬೋದು. ಯಾವ್ದೋ ಒಂದು ಲಾರಿ ಬರ್ತಾ ಇದೆ, ಲಾರಿಯಲ್ಲೇ ಹತ್ಕೊಂಡು ಹೋಗ್ಬೋದು. ಹೀಗೆ ಎಷ್ಟೆಷ್ಟೋ ದಾರಿಗಳು ನಮ್ಗೆ ಕಾಣಿಸುತ್ತೆ. ಇದೊಂದೇ ದಾರಿ ಅಂತ ನಾವು ಫಿಕ್ಸ್ ಆಗಿದೀವಿ ಅಂತಂದ್ರೆ ನಾವ್ ಅಲ್ಲೇ ನಿಂತೋಗ್ತೀವಿ. ಆ ರೀತಿಯಾಗಿ ನಿಂತೋಗುವಂಥದ್ದು ಮೂರ್ಖತ್ವ ಆಗತ್ತೆ. ಯಾಕೆ ನಿಂತೋಗ್ಬೇಕು? ನಾವು ನಿಂತೋಗೋದಿಕ್ಕೇನಾ ಈ ಜನ್ಮ ತಗೊಂಡ್ ಬಂದಿರೋದ್ ನಾವು? ಅಲ್ಲ, ಈ ಜನ್ಮದಲ್ಲಿ ಏನೇ ಬಂದ್ರು ಎಲ್ಲವನ್ನು ಕೂಡ ಫೇಸ್ ಮಾಡ್ತಾ ಮುಂದೆ ಮುಂದೆ ಅಭಿವೃದ್ಧಿಯ ಮಾರ್ಗದಲ್ಲಿ, ಉನ್ನತಿಯ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾನೆ ಇರೋದಿಕ್ಕೆ, ಗೆಲ್ಲೋದಿಕ್ಕೆ, ನಾವು ಒಂದು ಎಲ್ಲಾ ರೀತಿಯಲ್ಲೂ ನಮ್ಮ ಅಜ್ಞಾನವನ್ನ ತೊಲಗಿಸ್ಕೊಳ್ಳೋದಿಕ್ಕೆ, ಮಾಯೆಯ ಪೊರೆಗಳಿಂದ ಆಚೆ ಬರೋದಿಕ್ಕೆ ನಾವು ಜನ್ಮ ತಗೊಂಡಿರೋದು. ಇದಿಷ್ಟೇ ಅಂತ ನನ್ನ ನಣೆ ಬರ ಇಷ್ಟೇ ಅಂತ ಅನ್ಕೊಂಡ್ರೆ ನಿಮ್ಮನ್ನ ಯಾರು ಬದಲಾಯಿಸಕ್ಕಾಗಲ್ಲ, ನಮ್ಮನ್ನ ಯಾರು ಉದ್ಧಾರ ಮಾಡಕ್ಕಾಗಲ್ಲ. ಪತ್ರಿಜಿ ಇನ್ನೊಂದ್ ಸರ್ತಿ 1000 ಸರ್ತಿ ಜನ್ಮ ಎತ್ತು ಧ್ಯಾನ ಪ್ರಚಾರ ಮಾಡಿದ್ರು ಕೂಡ ಯಾರು ಬದಲಾಗಕ್ಕಾಗಲ್ಲ. ನಾವು ಬದಲಾಗ್ಬೇಕು ಅನ್ನುವಂತ ಭಾವನೆ, ಅಭಿಪ್ರಾಯ ನಮ್ಮಲ್ಲಿ ಇದ್ರೆ ಮಾತ್ರ ನಮ್ಗೆ ಬದಲಾವಣೆಗೆ ಅವಕಾಶ ಇರುತ್ತೆ. ನಮ್ಮಲ್ಲಿರುವಂತ ತಪ್ಪುಗಳನ್ನ ನಾವು ತಿದ್ಕೊಳ್ಳೋದಿಕ್ಕೆ ರೆಡಿಯಾಗಿದ್ರೆ ಮಾತ್ರ ನಮ್ಗೆ ಅವಕಾಶಗಳು ಬರ್ತಾ ಇರುತ್ತೆ. ಇಲ್ಲ, ನಾನು ಈ ಒಂದು ಸ್ಥಿತಿನ ದಾಟಿ ಮುಂದಕ್ಕೆ ಹೋಗ್ಲೇಬೇಕು ಅಂತ ಗಟ್ಟಿಯಾಗಿ ನಿಂತಾಗ ಮಾತ್ರ ಮುಂದಕ್ಕೆ ಕರ್ಕೊಂಡು ಹೋಗುವಂತವ್ರು ಸಿಗ್ತಾ ಇರ್ತಾರೆ. ಇದೇ ಸತ್ಯ. ಯಾಕೆ ಅಂತಂದ್ರೆ ಇದೆಲ್ಲ ಕೂಡ ಹಲವಾರು ಸ್ಟೇಜಸ್ ಅಲ್ಲಿ ನನ್ನ ಜೀವನದಲ್ಲಿ ನಾನ್ ಪಡ್ಕೊಂಡಿರುವಂತ ಅನುಭವಗಳೇ. ಎಲ್ಲೂ ಕೂಡ ದೇರ್ ಈಸ್ ನೋ ಕ್ವಶನ್ ಆಫ್ ಗಿವಿಂಗ್ ಅಪ್. ಗಿವ್ ಅಪ್ ಮಾಡುವಂತದ್ದೇ ಇಲ್ಲ, ಬಿಡುವಂತದ್ದೇ ಇಲ್ಲ. 100ಕ್ಕೆ 100 ತ್ರಿಕರಣ ಶುದ್ಧಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ಬೇಕಷ್ಟೇ. ಆದ್ರೆ ಫಲವನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದನ್ನೆಲ್ಲಾರು ನೆನ್ಪಿಟ್ಕೊಳ್ಳೋಣ. ಬಸ್ ಮಿಸ್ ಆಯ್ತು ಬೆಂಗಳೂರಿಗೆ ಹೋಗೋದಿಕ್ಕೆ, ನೋ ಪ್ರಾಬ್ಲಮ್, ಬೇರೆ ಬೇರೆ ಮಾರ್ಗಗಳಿದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಆ ಮಾರ್ಗಗಳಲ್ಲೂ ಆಗ್ಲಿಲ್ಲ ಅಂತಂದಾಗ ಏನ್ ಬರುತ್ತೆ ಅದನ್ನ ಸ್ವೀಕಾರ ಮಾಡೋಣ ಅಷ್ಟೇ, ಅದ್ರಲ್ಲೇನಿದೆ. ಆದ್ರೆ ಜೀವನ ಅಷ್ಟಕ್ಕೆ ನಿಂತೋಗ್ಲಿಲ್ಲ, ಅಲ್ಲಿಂದ ಮುಂದಕ್ಕೆ ಮತ್ತೆ ನಡೀತಾನೆ ಇರುತ್ತೆ. ಯಾಕೆಂದ್ರೆ ಸೂರ್ಯ ಹುಟ್ಟದ್ಮೇಲೆ ಮುಳುಗ್ತಾನೆ ಇರ್ತಾನೆ, ಮುಳುಗದ್ಮೇಲೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾನೆ. ನಿರಂತರವಾದ ಪ್ರಕ್ರಿಯೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಏನು ನಮ್ಮಲ್ಲಿ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಮಾರ್ಗ ಅನ್ನುವಂಥ ಚಾಪ್ಟರ್ ಅಲ್ಲಿ ನಾವು ಮನುಷ್ಯರಾಗಿ ಎಷ್ಟೆಷ್ಟು ಕೋನಗಳಲ್ಲಿ ಎಷ್ಟೆಲ್ಲ ಅದ್ಭುತವಾಗಿ ನಾವು ಬದುಕಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಮ್ಗಿಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ 12ನೇ ಚಾಪ್ಟರ್, ಧೈರ್ಯ ಅಧೈರ್ಯ ಅನ್ನುವಂಥದ್ದು. ಧೈರ್ಯ ಅಧೈರ್ಯ ಅನ್ನುವಂಥದ್ದು ಮಾಸ್ಟರ್ಸ್, ನಂಬಿಕೆ, ಆತ್ಮವಿಶ್ವಾಸ, ಇವು ಎಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ. ಯಾವಾಗ ನಮ್ಗೆ ನಂಬಿಕೆ ಅನ್ನೋದಿರುತ್ತೋ, ನಂಬಿಕೆಯಿಂದ ನಮ್ಗೆ ಧೈರ್ಯ ಅನ್ನೋದು ಸಹಜವಾಗೇ ಬರ್ತಾ ಇರುತ್ತೆ. ಇನ್ನೊಂದು ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ, ಇದೆಲ್ಲ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಧ್ಯಾನ ಮಾಡೋದ್ರಿಂದ ಯಥೇಚ್ಛವಾಗಿ ನಮ್ಮಲ್ಲಿ ಜಾಗೃತವಾಗ್ತಾ ಇರುತ್ತೆ ಧೈರ್ಯ. ಎಷ್ಟು ಧೈರ್ಯ, ಎಷ್ಟು ಆತ್ಮವಿಶ್ವಾಸ ನಮ್ಮಲ್ಲಿ ಬರುತ್ತೆ ಅಂತಂದ್ರೆ ಮಾಸ್ಟರ್ಸ್, ಯಾವ್ದು ಕೂಡ ನಮ್ಗೆ ದೊಡ್ಡದು ಅಂತ ಅನ್ಸೋದೇ ಇಲ್ಲ. ಅಷ್ಟು ಪವರ್ಫುಲ್ ಆಗಿ ನಮ್ಮನ್ನ ತಯಾರು ಮಾಡುತ್ತೆ ಧ್ಯಾನ. ಯಾಕೆಂದ್ರೆ ಇದು ನನ್ನ ಅನುಭವ. ಒಂದು ಸ್ಟೇಜ್ ಅಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಕರ್ಮಗಳ ಸುನಾಮಿ ಅನ್ನುವಂಥದ್ದು ಬರುತ್ತೆ, ಈ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಅದು ಸೂಕ್ಷ್ಮ ಸ್ಥಾಯಿಯಲ್ಲೇ ಇದ್ದಾಗ ನನ್ಗದ ಅರ್ಥ ಆದಾಗ ಅವುಗಳನ್ನ ದಾಟೋದಿಕ್ಕೆ ತುಂಬಾ ಅಂದ್ರೆ ತುಂಬಾ ಭಯಗ್ರಸ್ತಳಾಗಿದ್ದೆ ನಾನು. ಅದೆಷ್ಟು ಭಯ ಪಟ್ಟಿದ್ದೀನಿ, ಅದೆಷ್ಟು ನರಳಿದ್ದೀನಿ, ಅದೆಷ್ಟು ನೊಂದಿದ್ದೀನಿ ಅಂತಂದ್ರೆ ಅದು ಮಾತುಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನೊಂದು ಬೆಂದು ನರಳ್ತಾ ಇರ್ಬೇಕಾದ್ರೆ ಅದಕ್ಕೆ ನೊಂದ್ಕೊಳ್ಳೋಂಥದ್ ಬೇಕಿಲ್ಲ, ನರಳೋದ್ ಬೇಕಿಲ್ಲ, ಹೆದರಿ 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 ಸಾಯೋದ್ ಬೇಕಿಲ್ಲ, ದಿನಾಗ್ಲೂ ಸಾಯೋದ್ ಬೇಕಿಲ್ಲ. ಈ ರೀತಿಯಾಗಿ ಕೂಡ ಬದುಕಬಹುದು ಅನ್ನೋದಕ್ಕೆ ಜ್ಞಾನದ ಬೆಳಕು, ಜ್ಞಾನದ ಕಿಡಿಗಳು ನನಗೆ ಸಿಗ್ತಾ ಇದ್ವು. ಜ್ಞಾನ ಅನ್ನುವಂತ ಬೆಂಕಿಯ ಕಿಡಿಗಳು ನನಗೆ ಸಿಗ್ತಾ ಇದ್ವು. ಅದು ನಾನು ಆ ರೀತಿಯಾಗಿ ನರಳ್ತಾ ಇದ್ದಾಗ, ಭಯ ಪಡ್ತಾ ಇದ್ದಾಗ, ಆ ಕಿಡಿಗಳು ಸಿಕ್ತಾಗ ಅದನ್ನ ಹಿಡ್ಕೊಂಡೆ.
ಅದನ್ನ ಹಿಡ್ಕೊಂಡಾಗ ಆ ಕಿಡಿಗಳನ್ನ ನಾನ್ ಕೈಯಲ್ಲಿ ಹಿಡ್ಕೊಂಡಾಗ ಅದನ್ನ ಪ್ರಜ್ವಲಿಸೋದಿಕ್ಕೆ ಅಂದ್ರೆ ಅದನ್ನ ಬೆಂಕಿ ಹಚ್ಚಿಸೋದಿಕ್ಕೆ ಪ್ರಾರಂಭ ಮಾಡ್ಕೊಂಡಾಗ ಆ ಭಯ ಅನ್ನೋಂಥದ್ದು ಏನಿತ್ತು ಅದನ್ನ ಸೀಳ್ಕೊಂಡು ಆಚೆ ಬಂದ್ಬಿಟ್ಟೆ ಮಾಸ್ಟರ್ಸ್. ಅದನ್ನ ಸೀಳ್ಕೊಂಡು ಆಚೆ ಬಂದಿರೋದ್ರಿಂದ ಇವತ್ತು ಇಷ್ಟರ ಮಟ್ಟಿಗೆ ತಯಾರಾಗೋದಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ಯಾವತ್ತೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾ ಇದ್ದೆ, ಯಾವತ್ತೋ ಈ ಶರೀರನ ಬಿಟ್ಬಿಟ್ಟು ಭೂಮಿಗೆ ಟಾಟಾ ಬೈ ಬೈ ಹೇಳಿರ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಇರುತ್ತೆ ಭಯ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ. ಆದ್ರೆ ಆ ಭಯವನ್ನ ದಾಟೋದಿಕ್ಕೆ ನಮ್ಗೆ ಧ್ಯಾನ ಧೈರ್ಯವನ್ನ ಕೊಡುತ್ತೆ, ನಂಬಿಕೆಯನ್ನ ತುಂಬುತ್ತೆ, ಆತ್ಮವಿಶ್ವಾಸವನ್ನ ತುಂಬುತ್ತೆ. ಅದಕ್ಕೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳುವಂಥದ್ದು. ಆ ಧ್ಯಾನದಲ್ಲಿ ಅಂತ ಪವರ್ ಇರೋದ್ರಿಂದಾನೇ ಎಲ್ಲಾ ಋಷಿ ಮುನಿಗಳು ಕೂಡ ಧ್ಯಾನ ಅನ್ನುವಂಥದ್ದನ್ನ ಎಲ್ರಿಗೂ ತಿಳಿಸ್ತಾ ಬಂದಿರುವಂಥದ್ದು. ಈಗಂತೂ ಪ್ರಸ್ತುತ ಅನೇಕ ಜನರಿಗೆ ಯಾವಾಗ ಕರೋನಾ ಅನ್ನುವಂತ ಆ ಒಂದು ಅಲೆ ಬಂದು ಹೋಯ್ತು, ಅಲ್ಲಿಂದ ಮುಂದಕ್ಕೆ ಎಲ್ಲರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವೇರ್ನೆಸ್ ಅನ್ನುವಂಥದ್ದು ಸ್ವಲ್ಪ ಜಾಗೃತ ಆಗೋದಿಕ್ಕೆ ಶುರುವಾಗಿದೆ. ಧ್ಯಾನ ಅನ್ನೋದ್ರ ಕಡೆಗೆ ಬಹಳಷ್ಟು ಜನಕ್ಕೆ ಗಮನ ಬಂದಿದೆ. ಎಸ್ ಮಾಸ್ಟರ್ಸ್, ಇದು ಸತ್ಯ, ಹೌದು. ಧ್ಯಾನ ತುಂಬಾ ಶಕ್ತಿಯನ್ನ ಕೊಡುತ್ತೆ. ಈಗ ಇನ್ನೊಂದು, ಎಷ್ಟು ಧೈರ್ಯವನ್ನ ತುಂಬುತ್ತೆ, ಎಷ್ಟು ಧೈರ್ಯವನ್ನ ಅದು ಹೋಗಲಾಡಿಸುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಈಗ ನಮ್ಮಲ್ಲಿ ಅರಿಷಡ್ ವರ್ಗಗಳಿದೆ ಅಲ್ವಾ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತ ಗುಣಗಳು ಇದೆ ಅಲ್ವಾ. ಅವೆಲ್ಲ ಇನ್ಬಿಲ್ಟ್, ಅವ್ ಯಾವ್ದು ಕೂಡ ನಮ್ಮನ್ ಬಿಟ್ಟು ಹೋಗೋದಿಲ್ಲ. ಅಹಂಕಾರ ನಮ್ಮನ್ ಬಿಟ್ಟು ಹೋಗೋದಿಲ್ಲ, ಮನಸ್ಸು, ಬುದ್ಧಿ, ಚಿತ್ತ ಯಾವುದು ನಮ್ಮನ್ ಬಿಟ್ಟು ಹೋಗೋದಿಲ್ಲ. ಈ ಗುಣಗಳು ಎಲ್ಲ ಕೂಡ ನಮ್ಮಲ್ಲಿ ಸದಾ ಕಾಲ ಹಾಗೇ ಇರುತ್ತೆ, ಹಾಗೇ ಇರುತ್ತೆ. ಅವು ಯಾವುದು ಕೂಡ ಹೊಟ್ಟೋಗೋದಿಲ್ಲ. ಆದರೆ ಅವುಗಳ ಪ್ರಭಾವಕ್ಕೆ ನಾವು ಒಳಗಾದ್ರೆ ನಾವು ಅವುಗಳಿಗೆ ಅಡಿಯಾಳ ಆಗಿರ್ತೀವಿ, ಅವಕ್ಕೆ ನಾವು ಬಾನಿಸರಾಗಿರ್ತೀವಿ. ಅದೇ ಅವುಗಳನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅವು ನಮ್ಗೆ ಬಾನಿಸರಾಗಿರ್ತವೆ, ಅಥವಾ ಅವು ನಮ್ಗೆ ಗುಲಾಮರಾಗಿ ಇರುತ್ತವೆ. ಇಲ್ಲ ಅಂತಂದ್ರೆ ನಾವು ಅವಕ್ಕೆ ಗುಲಾಮರಾಗ್ತೀವಿ. ನಾವು ಅವಕ್ಕೆ ಗುಲಾಮರಾಗೋದು ನನಗಿಷ್ಟ ಇಲ್ಲ, ನನ್ನಲ್ಲಿ ಇವಾಗ ಕೋಪ ಇದೆ, ಹೊಟ್ಟೆ ಕಿಚ್ಚಿದೆ, ಇದನ್ನ ನಾನು ದಾಟ್ಲೇಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇದ್ದಾಗ, ನಾನು ಅದನ್ನ ದಾಟಬೇಕು ಅಂತ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದಾಗ ಆ ಒಂದು ಪ್ರಯತ್ನಕ್ಕೆ ಧ್ಯಾನ ಅನ್ನುವಂಥದ್ದು ನಮ್ಗೆ ಸಪೋರ್ಟ್ ಮಾಡುತ್ತೆ, ತುಂಬಾ ಶಕ್ತಿಯನ್ನ ಕೊಡುತ್ತೆ. ನನ್ಗೊಬ್ಬ ಉದಾಹರಣೆಗೆ ನಂದೇ ಹೇಳ್ಬೇಕು ಅಂತಂದ್ರೆ, ಫೇಸ್ಬುಕ್ ಅಲ್ಲಿ ಒಬ್ಬ ಆಕೆನ ನಾನು ಯಾವಾಗ್ಲೂ ಗಮನಿಸ್ತಾ ಇದ್ದೆ. ಆಕೆಗೂ ನನಗೂ ಪರಿಚಯ ಇಲ್ಲ, ನೇರವಾದ ಪರಿಚಯ ಇಲ್ಲ, ನೇರವಾದ ಮಾತುಕತೆ ಇಲ್ಲ. ಜಸ್ಟ್ ನಾನು ಆಕೆನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಿದ್ದು. ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಆಕೆಗೂ ನನಗೂ ಯಾವುದೋ ಜನ್ಮಗಳಲ್ಲಿ ಇದ್ದಂತ ವೈರತ್ವದ ಒಂದು ಕೆಲವು ವಿಚಾರಗಳು ನನಗೆ ರಿವೀಲ್ ಆಯ್ತು. ರಿವೀಲ್ ಆದಾಗ ಆಕೆ ಬಗ್ಗೆ ನನಗೆಂತ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು, ಎಂಥ ದ್ವೇಷ ಬಂತು ಅಂತಂದ್ರೆ, ಮಾಸ್ಟರ್ಸ್ ನೀವು ನಂಬ್ತಿರೋ ನಂಬೋದಿಲ್ವೋ, ಈ ದ್ವೇಷ ಬೇಕಾಗಿಲ್ಲ, ಹೊಟ್ಟೆ ಕಿಚ್ಚು ಬೇಕಾಗಿಲ್ಲ ಅಂತೆಲ್ಲ ಗೊತ್ತು. ಕ್ಲಾಸ್ಗಳು ಮಾಡುವಾಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಆದ್ರೆ ಅದನ್ನ ದಾಟಕ್ಕಾಗ್ತಾ ಇಲ್ವೇ, ಆ ವ್ಯಕ್ತಿನ ಆಕೆನ ನೋಡಿದ ಕೂಡಲೇ ಮತ್ತೆ ನಾನು ಅದೇ ಸ್ಥಿತಿಗೆ ಹೊಟ್ಟೋಗ್ತಾ ಇದ್ದೀನಿ. ಇದು ನನಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಎಷ್ಟು ನನ್ನನ್ನ ಡಿಸ್ಟರ್ಬ್ ಮಾಡ್ತು ಅಂತಂದ್ರೆ, ಎಷ್ಟಾದ್ರೂ ಧ್ಯಾನ ಮಾಡ್ಲಿ ನನಗೆ ಅದನ್ನ ದಾಟಕ್ಕೆ ಆಗದೆ ಇರುವಂತ ಪರೀಕ್ಷೆ ನನಗೆ ಅಲ್ಲಿ ಉಂಟಾಗ್ತಾ ಇತ್ತು. ಕಡೆಗೆ ಯಾವ ಮಟ್ಟದಲ್ಲಿ ಆ ಪರೀಕ್ಷೆ ನನಗೆ ಬಂತು ಅಂತಂದ್ರೆ, ನಾನ್ ಬದುಕಿರ್ಬೇಕು, ಇಲ್ಲ ಸಾವು ಇಲ್ಲ ಬದುಕು, ಸಾವು ಇಲ್ಲ ಬದುಕು. ಮಾಸ್ಟರ್ಸ್, ನನ್ನಲ್ಲಿ ಇರುವಂತ ಈ ಒಂದು ಹೊಟ್ಟೆ ಕಿಚ್ಚು, ದ್ವೇಷ ಅನ್ನುವಂತ ಈ ಗುಣವನ್ನ ಹೋಗ್ಲಾಡ್ಸ್ರಿ, ಇಲ್ಲಾಂದ್ರೆ ನನ್ನನ್ನ ನಿಮ್ಮ ಇದಕ್ಕೆ ಕರ್ಕೊಳ್ರಿ. ಐ ಆಮ್ ರೆಡಿ ಟು ವೆಕೇಟ್ ಮೈ ಬಾಡಿ. ಯಾಕೆ ಅಂತಂದ್ರೆ, ನಾನು ಕಸದಲ್ಲಿ ಬಿದ್ದು ಬದುಕೋದಿಕ್ಕೆ ನಾನು ಈ ಶರೀರವನ್ನ ತಗೊಂಡಿಲ್ಲ. ಇದರಿಂದ ಆಚೆ ಬರ್ಬೇಕು, ಇದರಿಂದ ಆಚೆ ಬಂದು ಉನ್ನತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾನು ನನ್ನ ಈ ಬದುಕನ್ನ ನಾನು ನಡೆಸ್ಬೇಕಾಗಿರೋದು, ನನ್ನ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕಾಗಿರೋದು. ಎಷ್ಟೆಷ್ಟೋ ಜನ್ಮಗಳಿಂದ ಈ ಹೊಲಸಲ್ಲಿ ಬಿದ್ದು ಹೊರಳಾಡಿ ಸಾಕಷ್ಟು ಅನುಭವನ ಪಡ್ಕೊಂಡಿದೀನಿ. ಆದ್ರೆ ಈಗ್ಲೂ ಅದೇ ಹೊಲಸು ನನ್ನ ಮೇಲೆ ಆಧಿಪತ್ಯವನ್ನ ನಡೆಸುತ್ತೆ ಅಂತಂದ್ರೆ, ಐ ಆಮ್ ನಾಟ್ ರೆಡಿ ಫಾರ್ ದಟ್. ಐ ವಾಂಟ್ ಟು ಕ್ರಾಸ್ ಇಟ್, ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟ್ರನ್ ಅಂತ ಅಂದ್ಬಿಟ್ಟು ಗಟ್ಟಿಯಾಗಿ ನಿಂತಿದ್ದು ಮಾಸ್ಟರ್ಸ್. ಅದು ಕರೋನಾ ಟೈಮು, ಜನವರಿಯಲ್ಲಿ ಒಂದ್ಸರ್ತಿ ಸೂರ್ಯಗ್ರಹಣ ಬಂದಿತ್ತು. ಆ ಸೂರ್ಯಗ್ರಹಣದ ದಿನ ನಾನು ನಮ್ಮ ಗೌರಿಬಿದ್ನೂರ್ನ ಹತ್ರ ಒಂದು ಜಡೆಮಲ್ಲಪ್ಪನ ತೋಪು ಅಂತ ಹೇಳ್ತೀವಿ, ಆ ಒಂದು ಟೆಂಪಲ್ ಇದೆ. ಅದು ತುಂಬಾ ವಿಶೇಷವಾಗಿರುವಂತದ್ದು. ಆ ಟೆಂಪಲ್ದು ವಿಶೇಷತೆ ಒಂಚೂರು ಹೇಳ್ಬಿಟ್ಟು ಆ ಅನುಭವದ ವಿಚಾರನ ಹೇಳ್ತೀನಿ. ಆ ಜಡೆ ಮಲ್ಲಪ್ಪನ ಒಂದು ಪ್ರಭಾವ ಅಂದ್ರೆ, ಅಲ್ಲಿ ಇರ್ತಕ್ಕಂಥ ಡಿವೈನ್ ಎನರ್ಜಿ ಪ್ರಭಾವ ಹೆಂಗಿದೆ ಅಂತಂದ್ರೆ, ಕುಡ್ದಿರೋರು, ಮಾಂಸ ತಿಂದಿರೋರು ದೇವಸ್ಥಾನದ ಮುಂದ್ಗಡೆ ಓಡಾಡಿದ್ದಾರೆ ಅಂದ್ರೆ ಸಾಕು,
ಅವರು ಇಮ್ಮಿಡಿಯೇಟ್ ಆಗಿ ರಕ್ತ ಬೇದಿ ಹೊಟ್ಟೆ ನೋವು ಏನೆಲ್ಲ ಹೇಳ್ತೀರಿ ಎಲ್ಲಾ ಸಮಸ್ಯೆಗಳು ಶುರುವಾಗತ್ತೆ. ಮತ್ತೆ ನಾನ್ ಮಾಡಿ ತಪ್ಪಾಯ್ತು ಅಂತ ಆ ಡಿವೈನ್ ಎನರ್ಜಿಗೆ ಅವ್ರು ಸರೆಂಡರ್ ಆಗೋವರೆಗೂ ಅವ್ರಿಗೆ ಉಳುಗಾಲ ಇಲ್ಲ. ಆ ಮಟ್ಟಕ್ಕೆ ಪವರ್ಫುಲ್ ಆಗಿರುವಂತದ್ದು. ಮತ್ತೆ ಅಲ್ಲಿ ಅವ್ರ ಕುಟುಂಬಸ್ಥರಿಗೆ ಏನೋ ಒಂದು ಶಾಪ ಅನ್ನುವಂಥದ್ದು ಅವ್ರಿಗಿದ್ದಾಗ ಮೈ ಮೇಲೆ ಬಟ್ಟೆನ ಇರಿಸ್ತಾ ಇರ್ಲಿಲ್ಲ ಆ ಶಕ್ತಿ. ಅವ್ರ ಮೈ ಮೇಲೆ ಬಟ್ಟೆ ಹಾಕೊಂಡ್ರೆ ಬೆಂಕಿ ಹೊತ್ಕೊಂಡ್ಬಿಡೋದು. ಅವ್ರು ಎನಿ ಟೈಮ್ ಒಂದು ಚಡ್ಡಿ ಹಾಕೊಂಡೇ ಇರ್ತಾ ಇದ್ರು ಅವ್ರ ಮನೆಯಲ್ಲಿ ಗಂಡಸರು. ನಾನ್ ಕೂಡ ಸ್ವತಃ ನೋಡಿರುವಂತದ್ದು. ಅವ್ರು ಹಾಲಿನ ಡೈರಿ ನಡೆಸ್ತಾ ಇದ್ರು. ಹಾಲ್ ತಗೊಂಡ್ ಬರಕ್ ಹೋದ್ರೆ ಅವರು ಅಂಕಲ್ ಯಾವಾಗ್ಲೂ ಕೂಡ ಚಡ್ಡಿಯಲ್ಲೇ ಇರ್ತಾ ಇದ್ರು. ಅದ್ಯಾಕೆ ಇಷ್ಟೊಂದ್ ಶೆಕೆ ಆಗುತ್ತೆ ನಿಮ್ಗೆ, ಯಾವಾಗ ನೋಡಿದ್ರೆ ಹಿಂಗೆ ಇರ್ತೀರಿ ಅಂದ್ರೆ, ಅಮ್ಮ ನನ್ ಮೇಲೆ ಚಡ್ಡಿ ಬಿಟ್ಟು ಬೇರೆ ಬಟ್ಟೆ ಹಾಕೊಂಡಿದೆ ಅಂದ್ರೆ ಬೆಂಕಿ ಹೊತ್ಕೊಳತ್ತೆ ತಾಯಿ ಅನ್ನೋರು. ಇವ್ರು ಏನೋ ಡೈಲಾಗ್ ಹೊಡಿತಾ ಇದಾರೆ ಬಿಡು ಅಂತ ಅನ್ಕೊಳ್ತಾ ಇದ್ದೆ ಅವಾಗ. ಹೊಸ್ದು, ನಾನು ಇನ್ನೂ ಚಿಕ್ಕವಳು, ನನ್ಗೇನು ಗೊತ್ತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆ ಕುಟುಂಬದ ಸದಸ್ಯರ ಜೊತೆ ನನಗೆ ತುಂಬಾ ಒಡನಾಟ ಉಂಟಾದಾಗ ಅವರು ಆ ಅನುಭವಗಳನ್ನ ಪಡ್ಕೊಂಡಿರ್ತಕ್ಕಂಥ ಪಳಿಯುಳಿಕೆಗಳದ್ದು ಸಾಕ್ಷಿ ಮುಂದಕ್ಕಿಟ್ರು. ಅವ್ರ ಮನೇಲಿ ಬಟ್ಟೆಗಳೆಲ್ಲ ಹೊತ್ಕೊಂಡು ಉರಿತಾ ಇದ್ದಿದ್ದು ಒಂದು ಬಾಕ್ಸ್, ಮರದ ಬಾಕ್ಸ್ ಇತ್ತು. ಅದು ಉರ್ದೋಗಿರೋದನ್ನ, ಅರ್ಧಂಬರ್ಧ ಸುಟ್ಟಿರೋದನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ. ಆ ರೀತಿಯಾಗಿ ಕೆಲವೆಲ್ಲ ಪ್ರೂಫ್ಗಳನ್ನ ತೋರಿಸಿ ಮತ್ತೆ ಬೇರೆ ಬೇರೆಯವರ ಅನುಭವಗಳನ್ನ ಹೇಳಿದ್ಮೇಲೆ ನಾನು ನಂಬಿದ್ದು. ಅಷ್ಟು ಪವರ್ಫುಲ್ ಆಗಿರುವಂತ ಪ್ಲೇಸ್. ನನಗೆ ಆವತ್ತು ಜನವರಿಯಲ್ಲಿ ಆ ಸೂರ್ಯಗ್ರಹಣದ ದಿನ, ಅಮಾವಾಸ್ಯೆ ದಿನ ಆ ಟೆಂಪಲ್ಗೆ ಹೋಗಿ ನಾನು ಧ್ಯಾನ ಮಾಡ್ಕೋಬೇಕು ಅನ್ನೋಂಥದ್ದು ನನಗೆ ತೀವ್ರವಾದಂತ ತುಡಿತಾ ಇತ್ತು. ಆದ್ರೆ ಮನೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ನನ್ಗೆ ಅವಕಾಶ ಆಗ್ಲಿಲ್ಲ. ಆದ್ರೆ ಇಲ್ಲಿ ನನಗಿತ್ತಲ್ಲ ಒಳಗಡೆ ಈ ಒಂದು ವಿಷಯನ ನಾನು ದಾಟ್ಲೇಬೇಕು, ಈ ಒಂದು ಸ್ಥಿತಿನ ನಾನು ದಾಟ್ಲೇಬೇಕು ಅನ್ನೋಂಥದ್ದು, ಅದು ನನ್ನನ್ನ ಮನೇಲಿ ಇರಕ್ ಬಿಡ್ಲಿಲ್ಲ. ಎಷ್ಟ್ರ ಮಟ್ಟಿಗೆ ನನ್ನನ್ನ ಹೆಂಗ್ ತಯಾರು ಮಾಡ್ತು ಅಂತಂದ್ರೆ, ಈ ಕೊರಳಲ್ಲಿ ಹಾಕೊಂಡಿರುವಂತದ್ದು ತಾಳಿ ಚೈನ್ ಆಗಿರ್ಬೋದು, ಬೆರಳಲ್ಲಿರೋ ಉಂಗುರ ಆಗಿರ್ಬೋದು, ಕಿವಿಯಲ್ಲಿರೋ ವಾಲೆ, ಏನೇನಿದೆ ನನ್ನ ಮೈ ಮೇಲೆ ಚಿನ್ನ, ಮೂಗುತಿ ತೆಗೆಯಕ್ಕಾಗ್ಲಿಲ್ಲ, ಕಾಲಲ್ಲಿರುವಂತ ಕಾಲುಂಗ್ರ ತೆಗೆಯಕ್ಲಿಲ್ಲ, ಅವೆರಡನ್ನ ಬಿಟ್ಬಿಟ್ಟು ಇನ್ನು ಉಳ್ದಿರೋದೆಲ್ಲ ತೆಗೆದು ಮನೆ ಮೇಲೆ ಪಿರಮಿಡ್ ಇದೆ, ಪಿರಮಿಡ್ ಒಳಗಡೆನೆ ಇಟ್ಬಿಟ್ಟು ಯಜಮಾನ್ರಿಗೂ ಹೇಳಿಲ್ಲ, ಮಕ್ಕಳಿಗೂ ಹೇಳಿಲ್ಲ, ಕಾಂಪೌಂಡ್ ಇಂದ ಹಾರಿ ಆಚೆಗೆ ಬಂದ್ವಿ. ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ, ನಾನು ದುಪ್ಪಟ್ಟ ಹಾಕೊಳ್ದೆ ನಾನು ಸಾಮಾನ್ಯ, ನಾನು ಹೊರಗಡೆ ಓಡಾಡಲ್ಲ. ಇದು ನನ್ನ ಮೈಂಡ್ ಸೆಟ್. ತಪ್ಪು ಒಪ್ಪು ಅನ್ನೋದಲ್ಲ, ಇದು ನನ್ನ ಮನಸ್ತತ್ವ. ಆವತ್ತು ನಾನು ನಾನು ಓಪನ್ ಆಗಿ ಹೇಳ್ತೀನಿ, ಡೇಟ್ ಆಗಿದ್ದೀನಿ, ಸೆಕೆಂಡ್ ಡೇ. ಅದ್ರ ಜೊತೆಗೆ ನೈಟಿ ಹಾಕೊಂಡಿದೀನಿ. ಬಟ್ಟೆಗಳು ಚೆನ್ನಾಗಿರೋದು ಹಾಕೋಬೇಕು ಅನ್ನೋದು ಕೂಡ ನನಗೆ ಏನ್ರಲ್ಲೂ ಆಸಕ್ತಿ ಇಲ್ಲ. ನಾನು ಅದನ್ನ ದಾಟ್ಬೇಕು ಅನ್ನೋದು ಬಿಟ್ರೆ ಅಷ್ಟ್ರ ಮಟ್ಟಿಗೆ ನನ್ನ ಸ್ಥಿತಿ ತಯಾರಾಗಿತ್ತು. ಹರಿದೋಗಿರುವಂತ ನೈಟಿಯಲ್ಲಿ ದುಪ್ಪಟ್ಟ ಹಾಕೊಳ್ದಂಗೆ, ಕಾಲಿಗೆ ಚಪ್ಪಲಿ ಇಲ್ದಂಗೆ ರಾತ್ರಿ 10:20ಕ್ಕೆ ಕರೆಕ್ಟ್ ಆಗಿ ಕಾಂಪೌಂಡ್ ಅನ್ನ ಹಾರಿದ್ದೀನಿ. ಮೊಬೈಲ್ ಕೈಯಲ್ಲಿಲ್ಲ, ಟಾರ್ಚ್ ಇಲ್ಲ, ಏನೂ ಇಲ್ಲ, ಕಾಡ್ಗತ್ಲು. ನಮ್ಮ ಮನೆ ಹಿಂಭಾಗದಲ್ಲಿ BJS ಸ್ಕೂಲ್ಗೆ ಹೋಗೋದಕ್ಕೆ ಒಂದು ಕಾಲ್ದಾರಿ ಇತ್ತು. 2 ವರ್ಷಗಳ ಹಿಂದೆ ಆ ರೂಟಲ್ಲಿ ಓಡಾಡಿದ್ದೆ. ಇವಾಗ ಆ ರೂಟ್ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ. ಅದು ರೂಟ್ ಇದೆ ಅನ್ನೋದು ಮಾತ್ರ, ಕಾಲ್ದಾರಿ ಇದೆ ಅನ್ನೋದು ಗೊತ್ತಿತ್ತು. ಆ ಕಡೆ ಹೊರಟು ಬಿಟ್ಟೆ. ಆ ಕಡೆ ಹೋಗ್ತೀನಿ, ಎಲ್ಲ ಬೆಳೆಗಳು ಬೆಳೆದ್ಬಿಟ್ಟಿದ್ದಾರೆ, ಎಲ್ಲ ಏನು ಬೇಲಿ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಮುಳ್ಳಿನ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಯಾವ ಮಟ್ಟದಲ್ಲಿ ನನ್ನ ಸ್ಥಿತಿ ಇತ್ತು ಅಂತಂದ್ರೆ, ಮುಳ್ಳುಗಳು ಚುಚ್ಕೊಳ್ಳಿ ಬಿಡು, ಇನ್ನೇನಾದ್ರೂ ಹುಳ ಹುಟ್ಟ ಇದ್ದು ಕಚ್ಚಲಿ ಬಿಡು, ಐ ಡೋಂಟ್ ಕೇರ್, ಐ ವಾಂಟ್ ಟು ಕ್ರಾಸ್ ಇಟ್ ಅಷ್ಟೇ. ಜಡೆ ಮಲ್ಲಪ್ಪ, ನಾನು ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ, ಉಳಿಸ್ತೀಯೋ ಅಳಿಸ್ತೀಯೋ ಏನಾದ್ರೂ ಮಾಡ್ಕೋ, ಐ ಡೋಂಟ್ ಕೇರ್, ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಇಟ್ಸ್ ಯುವರ್ ಇಶ್ಯೂ ಅಂತ ಅನ್ಬಿಟ್ಟಿದೆ. ಹೋಗಕ್ ಶುರು ಮಾಡಿದೆ ಮಾಸ್ಟರ್ಸ್. ಕಾಲ್ಗೆ ಏನೇನೋ ಚುಚ್ತಾ ಇದೆ, ಆದ್ರೆ ಒಂದು ಚೂರು ನೋವಾಗ್ತಾ ಇಲ್ಲ. ಕಾಲ್ಗೆ ಮುಳ್ಳುಗಳು ಚುಚ್ಚಿದ್ರು ನೋವಾಗ್ತಾ ಇಲ್ಲ. ಬಟ್ಟೆನ ಹಿಡ್ಕೊಳ್ತಾ ಇದೆ ಮುಳ್ಳುಗಳು, ಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ಆ ಬೇಲಿ ಗಿಡಗಳು. ಆದ್ರೆ ಬಟ್ಟೆ ಹರಿದ್ರು ಕೂಡ ನನ್ ಚರ್ಮಕ್ಕೆ ಒಂಚೂರು ನೋವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆ ಡಿವೈನ್ ನನ್ನನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದೆ. ಆ ಕತ್ಲಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಯಾವ್ದೋ ರೂಟ್ಗೆ ಹೋಗಿದ್ದೀನಿ, ಎಲ್ಗೋ ಹೋಗಿದ್ದೀನಿ, ಮತ್ತೆ ಬಂದು ಮತ್ತೆ ಹೆಂಗಿಂಗೋ ಸುತ್ತಾಡ್ಕೊಂಡು ಮತ್ತೆ ಮೈನ್ ರೋಡ್ ಬಂದಿದ್ದೀನಿ. ಅವಾಗ ಕರೋನಾ ಆಗಿದ್ರಿಂದ ಕೆಲವು ಹಾಸ್ಪಿಟಲ್ಸ್ ಮಾತ್ರ ಓಪನ್ ಇತ್ತು. ಯಾರೋ ಇಬ್ರು ಜೆಂಟ್ಸ್ ನಾನು ಹೋಗ್ತಾ ಇರೋದನ್ನ ನೋಡಿ ನನ್ನ ಹಿಂದೆ ಬರ್ತಾ ಇದ್ದಾರೆ. ನನ್ಗೆ ಅರ್ಥ ಆಯ್ತು, ಜೆಂಟ್ಸ್ ಇಬ್ರಲ್ಲ 20 ಜನ ಬಂದ್ರು, ಐ ಡೋಂಟ್ ಕೇರ್, ಏನಾದ್ರೂ ಮಾಡ್ಕೊ ನಿನ್ನಿಷ್ಟ ಅಂತ ಅನ್ಬಿಟ್ಟು ಹಂಗೆ ಮೊಂಡಕ್ ಬಿದ್ದು ಹೋಗ್ತಾ ಇದ್ದೀನಿ. ಯಾವ್ದು ಏನು ಇಲ್ಲ, ನಾಯಿಗಳು ಬೊಗಳ್ತಾ ಇದೆ, ನನ್ನ ಹತ್ರಕ್ ಬರುತ್ತವೆ, ಅದಕ್ಕೆ ಹತ್ರಕ್ ಕೂಡ ಬರಕ್ ಆಗ್ತಾ ಇಲ್ಲ, ಅವು ಪಾಡಿಗೆ ಅವು ಹಂಗೆ ಹೊಟ್ಟೋಗ್ತಾ ಇದಾವೆ. ನಾಯಿಗಳಿಗೂ ಜಗ್ಗೋಂಗಿಲ್ಲ, ಮುಳ್ಳುಗಳಿಗೂ ಜಗ್ಗೋಂಗಿಲ್ಲ. ಮತ್ತೆ ಆ ಕರೋನಾ ಟೈಮಲ್ಲಿ ಎಲ್ಲಾರು ಓಡಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ರಸ್ತೆಯಲ್ಲಿ ಅಲ್ಲಿ ಯಾರು ಓಡಾಡ್ಬಾರ್ದು ಅಂತ ಅಗದ್ಬಿಟ್ಟಿದ್ದಾರೆ. ದೊಡ್ಡದಾಗಿ ಕಾಲುವೆ ಮಾಡ್ಬಿಟ್ಟಿದ್ದಾರೆ. ಡಿಸ್ಟೆನ್ಸ್ ಜಾಸ್ತಿ ಇದೆ, ಆಳನೂ ಜಾಸ್ತಿ ಇದೆ. ಗೊತ್ತಾಗಿಲ್ಲ, ಮುಂದಕ್ಕೆ ಹೋಗೋದಿಕ್ಕೆ ಜಂಪ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ನಾನು? ಇಳಿದೆ ನಾನು ಆ ಒಂದು ಗುಣಿಯೊಳಗೆ ಇಳದ್ ಬಿಟ್ಟು ಹಂಗೇನೆ ಸಾಹಸ ಮಾಡ್ಕೊಂಡು ಹತ್ಕೊಂಡು ಹೋದೆ. 11 ಕಿಲೋಮೀಟರ್ ಆಗತ್ತೆ ನಮ್ಮ ಮನೆಯಿಂದ ಜಡೆ ಮಲ್ಲಪ್ಪನ ದೇವಸ್ಥಾನಕ್ಕೆ. ರಾತ್ರಿ
10:20ಕ್ಕೆ ಮನೆ ಬಿಟ್ಟವಳು ರಾತ್ರಿ ಎಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗಿದ್ದೀನೋ ಗೊತ್ತಿಲ್ಲ. ಆ ಒಂದು ಅನುಭವ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಅನುಭವ. ರಾತ್ರಿ ಒಬ್ಳೇನೆ ಆ ರೀತಿಯಾಗಿ ನಡೆದಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಎದುರುಗಡೆ ಏನೇನೋ ವೆಹಿಕಲ್ಸ್ ಬರ್ತಾ ಇದೆ, ವೆಹಿಕಲ್ಸ್ ಬಂದ್ರು ಜುಮ್ ಅನ್ನೋಂಗಿಲ್ಲ, ಯಾವ್ದಕ್ಕೂ ಜಗ್ಗೋಂಗಿಲ್ಲ, ಯಾವ್ದಕ್ಕೂ ಬಗ್ಗೋಂಗಿಲ್ಲ, ಆ ರೀತಿಯಾಗಿರೋಂಥ ಸ್ಥಿತಿಯಲ್ಲಿ ಹಂಗೂ ಹಿಂಗೂ ದೇವಸ್ಥಾನದ ಹತ್ರಕ್ಕೆ ಹೋದೆ ಮಾಸ್ಟರ್ಸ್. ಅಲ್ಲಿ ನಾನ್ ಬಂದಿದ್ದೀನಿ ಅಂತೇನು ಡೋರ್ ಓಪನ್ ಮಾಡಿ ಕಾಯ್ತಾ ಇರತ್ತ ದೇವಸ್ಥಾನದ್ದು? ಇಲ್ಲ ತಾನೆ. ಹಂಗೂ ಹಿಂಗೂ ಡೇಟ್ ಆಗಿದ್ರು ಕೂಡ ನಾನ್ ಬರ್ತಾ ಇದ್ದೀನಿ ಕಣಯ್ಯ ನಿನ್ ಹತ್ರಕ್ಕೆ, ಸುಟ್ಟಾಕ್ ಬಿಡ್ತೀಯ? ನಾನು ಸುಟ್ಟಾಕು, ನನಗೆ ಅದೇ ಬೇಕು ಅದೇ ಬೇಕು ಅಂತ ಇಷ್ಟರ ಮಟ್ಟಿಗೆ ಮೊಂಡಗ್ ಬಿದ್ದು ಹೋಗಿದ್ದೀನಿ. ಆ ಕಡೆ ಒಂದು ಚೂರ್ ಮೈಲ್ಗೆ ತಗಲೋಂಗಿಲ್ಲ ಅಂತ ಅಷ್ಟೆಲ್ಲ ಜನ ಹೆದರುವಂತವ್ರು, ನಾನು ಆ ಕಂಡೀಷನ್ ಅಲ್ಲಿ ಇದ್ರು ಕೂಡ ಹೋಗಿದ್ದೀನಿ. ಹೋಗ್ತಾ ಇದ್ದಂಗೆನೆ ಮಾಸ್ಟರ್ಸ್, ಎಂತ ಗುಡುಗು ಮಿಂಚು ಮಳೆ ಬಂತು ಗೊತ್ತಾ, ಎಂತ ಗಾಳಿ ಬೀಸ್ತು ಗೊತ್ತಾ, ಏನಕ್ಕೂ ಜಗ್ಗೋಂಗಿಲ್ಲ. ಆಮೇಲೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಹಂಗೂ ಹಿಂಗೂ ಮತ್ತೆ ಎದುರು ಮನೆಯವರು ಇದ್ರು, ಅವರು ಮೇಡಮ್ ನಡೀರಿ ನಾವ್ ಮನೆಗ್ ಬಿಟ್ಟು ಬರ್ತೀವಿ ಅಂತ. ಏನ್ ಇಷ್ಟೊತ್ನಲ್ಲಿ ಬಂದಿದೆ ಅಂದ್ರೆ, ಇಲ್ಲ ನಾನು ರಾತ್ರಿನೇ ಬಂದೆ, ಇನ್ನ ಏನು ಹೇಳೋಂಗಿಲ್ವಲ್ಲ, ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ, ಇಂಥ ಕಂಡೀಷನ್ ಅಲ್ಲಿ ಇದ್ದೀನಿ ಅಂತ. ನಾನು ಧ್ಯಾನ ಮಾಡ್ಕೋಬೇಕು ಅಂತ ಬಂದಿದ್ದೆ, ದೇವಸ್ಥಾನ ಬಾಗ್ಲು ತೆಗ್ಸೋದಕ್ಕೆ ನೀವೆಲ್ಲ ಮಲಗಿದ್ರಿ, ತೊಂದರೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾನು ಹಾಗೆ ಕೂತ್ಕೊಂಡಿದ್ದೆ, ನಮ್ಮ ಯಜಮಾನ್ರು ಬಿಟ್ಟು ಹೋದ್ರು ಅಂತ ಈ ರೀತಿಯಾಗಿ ಏನೋ ಒಂದು ಕತೆ ಹೇಳಿ ಆ ಮೊಮೆಂಟ್ ಅನ್ನ ಅಲ್ಲಿ ಸಂದರ್ಭನ ಬ್ಯಾಲೆನ್ಸ್ ಮಾಡಿ ಮತ್ತೆ ಆ ಮನೆಯವರೇ ನನ್ನ ಮತ್ತೆ ಮನೆಗೆ ಬಿಟ್ಟು ಬಂದ್ರು. ಈ ರೀತಿಯ ಮತ್ತೆ ಅಲ್ಲಿಂದ ಮುಂದಕ್ಕೆ ನನ್ನಲ್ಲಿ ಆ ಸ್ಥಿತಿಗಳು ಬರ್ಲಿಲ್ಲ. ನನಗೆ ಡಿವೈನ್ ಬ್ಲೆಸ್ ಮಾಡಿತು. ಆ ಒಂದು ಕೋಪ, ದ್ವೇಷ, ಆ ಒಂದು ಕೆಚ್ಚು, ಆ ಒಂದು ಹೊಟ್ಟೆ ಕಿಚ್ಚು ಏನಿತ್ತು ಎಲ್ಲ ವಾಶ್ ಆಗಿತ್ತು. ನಾನ್ ರಿಪೀಟೆಡ್ ಆಗಿ ಚೆಕ್ ಮಾಡ್ಕೊಳ್ಳುವಂಥದ್ದು ನನ್ನ ಸ್ವಭಾವ, ವೆದರ್ ಐ ಹ್ಯಾವ್ ಕ್ಲೆನ್ಸ್ಡ್ ಆರ್ ನಾಟ್. ನಾನು ಇದರಿಂದ ನಾನು ಆಚೆಗೆ ಬಂದಿದ್ನ ಇಲ್ವಾ? ರಿಪೀಟೆಡ್ ಆಗಿ ನಾನು ಆ ವ್ಯಕ್ತಿನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ. ನೋಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಇಲ್ಲ, ನಿರ್ಭಾವ ಸ್ಥಿತಿ, ನಿರ್ವಿಕಾರ ಸ್ಥಿತಿಗೆ ಬಂದಿದ್ದೆ. ಆವಾಗ ತೃಪ್ತಿ ಆಯ್ತು ಅಷ್ಟೇ. ಮತ್ತೆ ನಾರ್ಮಲ್, ಕ್ವೈಟ್ ನಾರ್ಮಲ್ ನನ್ ಬದುಕು ನಡೀತಾ ಇದೆ. ನಾನ್ ಪಿರಮಿಡ್ ಅಲ್ಲಿ ಒಡವೆ ಎಲ್ಲ ಚಿನ್ನದೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ ಅನ್ನೋದು ಯಜಮಾನ್ರಿಗೆ ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ. ಅವ್ರ ನಮ್ಮ ಮನೆ ಹತ್ರ ಬಿಟ್ರು, ಅವ್ರು ಹೊಟ್ಟೋದ್ರು. ಮತ್ತೆ ಕಾಂಪೌಂಡ್ ಹಾರಿ ಒಳಗ್ ಬಂದಿದ್ದೀನಿ. ಮತ್ತೆ ಪಿರಮಿಡ್ ಒಳಗಡೆ ಹೋಗಿ ತಾಳಿ ಚೈನ್ ಹಾಕೊಂಡು ಉಂಗುರ ಹಾಕೊಂಡು ಮಾಮೂಲಿ ಯಥಾ ಪ್ರಕಾರ ನಾರ್ಮಲ್ ಆಗಿ ಕೆಳಗಡೆಗೆ ಇಳಿದ್ ಬಂದಿದ್ದೀನಿ. ಈ ರೀತಿಯಾಗಿ ನಮ್ಮಲ್ಲಿ ಆ ಧೈರ್ಯ ಅನ್ನೋಂಥದ್ದು ಯಾವ ಮಟ್ಟಕ್ಕೆ ಬೇಕಾದ್ರೂ ನಮ್ಮನ್ನ ಹೇಳೋ ಹಾಗೆ ಅದು ನಮ್ಗೆ ಧೈರ್ಯವನ್ನ, ಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನ ಕೊಡ್ತಾ ಇರುತ್ತೆ. ನಾವು ಹೆಣ್ಮಕ್ಳು ಸ್ವಲ್ಪ ಹಿಂಗ್ ಹೊರಗಡೆ ಬೆಳಗಿನ ಜಾವ ಬೇಗ ಎದ್ದು ವಾಕಿಂಗ್ ಹೋಗ್ಬೇಕಂದ್ರೇನೆ ಒಬ್ಬೊಬ್ರೆ ಓಡಾಡ್ಬೇಡ್ರಿ ಅಂತ ಯೋಚನೆ ಮಾಡುವಂತ ಕಾಲ ಇದು. ತಪ್ಪಿಲ್ಲ, ಕಲಿಗಾಲ, ಕಲಿಯುಗ. ಈಗಿರುವಂತ ವಾತಾವರಣಗಳು, ವ್ಯಕ್ತಿಗಳು, ಸನ್ನಿವೇಶ, ಸಂದರ್ಭಗಳು, ಮನಸ್ತತ್ವಗಳು ಅಂತದ್ದಾಗಿದೆ. ನಾವು ಯೋಚನೆ ಮಾಡ್ಲೇಬೇಕು. ನಾನೇನೋ ಈ ತರ ಮೊಂಡಗ್ ಬಿದ್ದು ಹೋಗಿದ್ದೀನಿ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಬೇರೆ, ಅಲ್ಲಿರ್ತಕ್ಕಂಥ ಸಿಸ್ಟಮ್ ಬೇರೆ. ಅದು ಆ ರೀತಿಯಾಗಿ ಸಾಧ್ಯ ಆಯ್ತು. ಎಲ್ಲರೂ ನಾನು ಹಂಗೆ ಹೋಗ್ತೀನಿ ಅಂತಂದ್ರೆ ನೀವೇನಾದ್ರೂ ಹೆಜ್ಜೆ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹೆಜ್ಜೆ ಹಾಕಿ ಅಷ್ಟೇ. ಇದು ನಮ್ಮ ಅರಿವಿಗೆ, ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಜಸ್ಟ್ ನಾನು ನನ್ನ ಅನುಭವದ ವಿಚಾರವನ್ನ ಹೇಳಿರುವಂತದ್ದು. ಯಾಕೆ ಅಂತಂದ್ರೆ ಇದು ಅವಶ್ಯಕತೆ ಇದೆ, ಇದು ನಮ್ಗೆ ಅರ್ಥ ಆಗ್ಬೇಕಾಗಿದೆ. ಧ್ಯಾನ ನಮ್ಗೆ ಎಷ್ಟು ಧೈರ್ಯ ಕೊಡುತ್ತೆ, ಎಷ್ಟು ಆತ್ಮವಿಶ್ವಾಸವನ್ನ ತುಂಬುತ್ತೆ, ಎಷ್ಟು ಕ್ಲಾರಿಟಿ ಕೊಡುತ್ತೆ ಅನ್ನುವಂಥದ್ದಕ್ಕೆ ನನ್ನ ಜೀವನದ ಈ ಅನುಭವ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹಂಚ್ಕೊಂಡಿದ್ದು ಇದು ಮಾಸ್ಟರ್ಸ್. ಈ ರೀತಿಯಾಗಿ ಧೈರ್ಯ, ಅಧೈರ್ಯ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ತನ್ನದೇ ಆಗಿರ್ತಕ್ಕಂಥ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಆದ್ರೆ ಧ್ಯಾನ ಅನ್ನುವಂಥ ಮಾರ್ಗದಲ್ಲಿ ನಾವಿದ್ದಾಗ, ಆತ್ಮಜ್ಞಾನವನ್ನ ತಿಳ್ಕೊಳ್ಳುವಂತ ಮಾರ್ಗದಲ್ಲಿ ನಾವಿದ್ದಾಗ, ಆಗ ಇವ್ ನಕಾರಾತ್ಮಕವಾಗಿರುವಂಥದ್ದು ಯಾವುದು ಕೂಡ ನಮ್ಮ ಮೇಲೆ ಆಧಿಪತ್ಯವನ್ನ ಅದು ಹೊಂದೋದಿಕ್ಕೆ ಸಾಧ್ಯ ಇಲ್ಲ. ಅವನ್ನ ನಮ್ಮ ಕಂಟ್ರೋಲ್ ಅಲ್ಲೇ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಉದಾಹರಣೆ ಅದು ಹೆಂಗಿರುತ್ತೆ ಅಂತಂದ್ರೆ, ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಇರ್ತಾನಲ್ಲ, ನೆತ್ತಿ ಮೇಲೆ ಇದ್ದಾಗ್ಲೂ ಕೂಡ ನಮ್ಮ ನೆರಳು ನಮ್ ಜೊತೆ ಇದ್ದೇ ಇರುತ್ತೆ. ಅದು ಯಾವತ್ತಾದ್ರೂ ನೆರಳು ಬಿಟ್ಟೋಗಿರೋದಿದ್ಯಾ? ಇಲ್ಲ ತಾನೆ. ನೆತ್ತಿ ಮೇಲೆ ಸೂರ್ಯ ಇದ್ದಾಗ ನೆರಳು ಎಲ್ಲಿರುತ್ತೆ? ನಮ್ಮ ಪಾದಗಳ ಕೆಳಗಡೆ ಇರುತ್ತೆ ತಾನೆ. ಆ ರೀತಿಯಾಗಿ ಈ ಎಲ್ಲ ಅರಿಷಡ್ ವರ್ಗಗಳು ಅಥವಾ ನಕಾರಾತ್ಮಕತೆ ಅನ್ನುವಂಥದ್ದು ಏನಿರುತ್ತೆ ಅದೆಲ್ಲವೂ ಕೂಡ ನಮ್ಮ ಪಾದಗಳ ಕೆಳಗಡೆ ಅಥವಾ ನಮ್ಮ ಅಧೀನದಲ್ಲಿ, ನಮ್ಮ ಹಿಡಿತದಲ್ಲಿ ಇರುತ್ತೆ. ಅವು ನಿಸ್ತೇಜವಾಗಿ ಇರುತ್ತೆ. ಆ ರೀತಿಯಾಗಿ ಅವುಗಳನ್ನ ನಾವು ತಯಾರು ಮಾಡ್ಕೋಬಹುದು. ಇದು ಮಾಸ್ಟರ್ಸ್ ಈ ಒಂದು ಧೈರ್ಯ, ಅಧೈರ್ಯ ಅನ್ನುವಂಥ ಪರಿಕಲ್ಪನೆಗಳಲ್ಲಿ ನಾವು ಈ ಒಂದು ಕೋನದಲ್ಲಿ ಅರ್ಥ ಮಾಡ್ಕೋಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಈ ಮಹಾವತಾರ್ ಫೌಂಡೇಶನ್ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ವೇದಿಕೆಯ ತೆರೆ, ಮುಂದೆ ತೆರೆ, ಹಿಂದೆ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಆ ಎಲ್ಲ ಪರಮಾತ್ಮ ಸ್ವರೂಪರಿಗೆ ಮತ್ತೆ ರಂಗನಾಥ್ ಸರ್ ಅವರಿಗೆ ವಿಶೇಷವಾಗಿ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ
ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೇಳಿಸ್ಕೊಳ್ಳೋರು ಇರೋದಿಕ್ಕೇನೆ ನಾನು ಹೇಳೋದಿಕ್ ಸಾಧ್ಯ ಆಗ್ತಾ ಇರೋದು. ನೀವೇ ಕೇಳಿಸ್ಕೊಳ್ಳೋರು ಇಲ್ಲ ಅಂದ್ರೆ ನಾನು ಯಾರಿಗಪ್ಪ ಹೇಳ್ಬೇಕು? ಹೇಳೋದಿಕ್ಕೆ ಅವಕಾಶ ಇಲ್ಲ ಅಲ್ವಾ? ಸೊ ಕೇಳಿಸ್ಕೊಳ್ಳೋದಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಎಲ್ಲ ಪರಮಾತ್ಮ ಸ್ವರೂಪರು ನಿಮಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಎಸ್, ಸೂಪರ್ ಮ್ಯಾಮ್. ಇವತ್ ಕ್ಲಾಸು ಅದ್ಭುತ ಅಂತ ಹೇಳ್ಬೋದು. ಎಂತೆಂತ ಅನುಭವಗಳನ್ನ ಹೇಳ್ಕೊಂಡ್ರಿ. ಇವತ್ತು ಭೂತ ಮತ್ತೆ ಭವಿಷ್ಯತ್, ವರ್ತಮಾನ ಅಥವಾ ಮತ್ತೆ ಆತ್ಮ ಗೌರವ, ನಂಬಿಕೆ ಮತ್ತು ಆತ್ಮವಿಶ್ವಾಸ, ಶಾಂತಿ ಮತ್ತು ಭ್ರಾಂತಿ, ಮಾರ್ಗ ಮತ್ತೆ ಧೈರ್ಯ ಮತ್ತೆ ಅಧೈರ್ಯದ ಬಗ್ಗೆ ಅದ್ಭುತವಾಗಿ ಕ್ಲಾಸ್ ಅನ್ನ ಮೂಡಿ ಬಂತು. ಅದೇ ರೀತಿ ನೀವು ಯಾವ ರೀತಿ ಒಂದು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಅದೇ ರೀತಿ ಧೈರ್ಯ ಅನ್ನೋದು ಮಾಡಿದ್ರೆ ಏನ್ ಬೇಕಾದ್ರೂ ನಾವು ಸಾಧಿಸಬಲ್ಲೆವು ಅಂತಂದೇಳಿ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ಸ್ವಂತ ಅನುಭವ, ಇದು ಬೇರೆ ಎಲ್ಲದೋ ತಗೊಂಬಂದು ಹೇಳ್ತಾ ಇಲ್ಲಿ ಸ್ವಂತ ಅನುಭವನ ಮನಮುಟ್ಟುವ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಯಾರಿಗಾದ್ರೂ ಪ್ರಶ್ನೆಗಳಾಗಿರ್ಬೋದು, ನಿಮಗೆ ಎಷ್ಟೋ ಜನ ಮಾಸ್ಟರ್ಸ್ಗೆ ಪ್ರಶ್ನೆಗಳು ಸಿಕ್ಕಿರ್ಬೋದು. ಇಲ್ಲಿ ನನಗೆ ಇವತ್ತು ಧ್ಯಾನಕ್ಕೆ ಬಂದಿದ್ದೀನಿ, ನನ್ಗೆ ಇವತ್ತೇ ಎಲ್ಲ ಸಿಕ್ಬಿಡ್ಬೇಕು, ನಾನು ನೆನ್ನೆ ಬಂದಿದ್ದೀನಿ ಮೊನ್ನೆ ಬಂದಿದ್ದೀನಿ ಎಲ್ಲವೂ ನನಗೆ ಸಿಕ್ಬಿಡ್ಬೇಕು ಅಂತ ತುಂಬಾ ಮಾಸ್ಟರ್ಸ್ ತುಡಿತ ಬಹಳ ಇರುತ್ತೆ. ಅಂತವ್ರಿಗೆಲ್ಲ ಇವತ್ತು ನೀವು ಉತ್ತರ ಕೊಟ್ಟಿದ್ರಿ ಅಂತ ನಾನ್ ಹೇಳ್ತೀನಿ ಮ್ಯಾಮ್. ಯಾಕೆಂದ್ರೆ ಎಲ್ಲಾ ಮಾಸ್ಟರ್ಸ್ ಪ್ರತಿದಿನ ಯಾರಾದ್ರೂ ಒಂದು ವೇದಿಕೆಯಲ್ಲಿ ಹೇಳ್ತಿರ್ತಾರೆ, ಮಾಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಒಂದು ಉತ್ತರ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ಯಾರಿಗಾದ್ರೂ ಪ್ರಶ್ನೋತ್ತರ ಇದ್ರೆ. ಮೇಡಮ್ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಎಸ್, ಯಶೋಧ ಮ್ಯಾಮ್ ಮಾತಾಡಿ. ನಮಸ್ತೆ. ನೀವು ಹ್ಯಾಂಡ್ ರೈಸ್ ಮಾಡಿ ಅಂತ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕೈ ನಿಂಗ್ ಮೇಲ್ ಕೆತ್ತಿದ್ರೆ ಗೊತ್ತಾಗಲ್ಲ, ಬೇಗ ಸಿಗೋದು ಕಷ್ಟ. ಓಕೆ ಮ್ಯಾಮ್, ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ನಾಗಂಬಿಕಾ ಮೇಡಮ್. ನಮಸ್ತೆ ಮೇಡಮ್. ಹೆಣ್ಣು ಅಂತಂದ್ರೆ ನಿಮ್ಮನ್ನ ನೋಡಿ ಕಲಿಬೇಕು ಮೇಡಮ್. ನಿಜ, ಖಂಡಿತ. ಎಲ್ಲಾರ ಜೀವನದಲ್ಲೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಅನುಭವಿಸಿರ್ತೀವಿ ಮೇಡಮ್. ಯಾರು ಸುಖವಾಗಿ ಬಂದಿರಲ್ಲ ಹೆಣ್ಮಕ್ಳು, ನಾನ್ ಕಂಡಿರಂಗೆ ಎಲ್ಲಾರು ಯಾವ್ದಾದ್ರು ಒಂದ್ ಕಷ್ಟ ಅನುಭವಿಸಿರ್ತೀವಿ. ಆ ಧೈರ್ಯ ಕಲಿಬೇಕು ಅಂತಂದ್ರೆ ಇಂಥ ನಿಮ್ ಸ್ವಾಧ್ಯಾಯಗಳೆಲ್ಲ ಬೇಕು ಮೇಡಮ್ ನಮಗೆ. ಇದನ್ನ ಕೇಳಿಸ್ಕೊಂಡಾಗ್ಲೇ ಧೈರ್ಯವಾಗಿ ಹೆಜ್ಜೆ ಹಾಕ್ಲಿಕ್ಕೆ ಆಗೋದ್ ನಮಿಗೂ ಕೂಡ ಬೇಕು ಮೇಡಮ್. ಇನ್ನೂ ಬೇಕು, ಸಾಕಾಗಲ್ಲ ಇಷ್ಟು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಮಾತು ಮತ್ತಷ್ಟು ಶಕ್ತಿಯನ್ನ, ಪ್ರೇರಣೆಯನ್ನ ತುಂಬ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಫಿಲಂ ನೋಡ್ಬೋದು ಮೇಡಮ್, ಪರ್ದೆ ಮೇಲೆ ಅಷ್ಟೇ ನೋಡ್ತೀವಿ. ಇದು ಅನುಭವ ಕೇಳಿದಾಗ ಮನ ತಟ್ಟಾಗುತ್ತೆ ಮೇಡಮ್. ಇಲ್ಲಿ ತಟ್ಟುತ್ತೆ ಮೇಡಮ್, ಇಲ್ಲಿಗೆ ತಟ್ಟುತ್ತೆ, ಇಲ್ಲಿಗೆ ತಟ್ಟುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಷ್ಟೇ ಮೇಡಮ್, ಇನ್ನೇನು ಹೇಳಕ್ ಆಗ್ತಿಲ್ಲ ನನ್ಗೆ. ಇವತ್ತಿನ ಕ್ಲಾಸೇ ಆಗಿತ್ತು. ಎಲ್ಲವನ್ನು ಮೌನವಾಗಿ ಹಿಂಗ್ ಗದ್ದಕ್ ಕೈ ಕಟ್ಕೊಂಡ್ ಹಿಂಗೆ ಕೇಳ್ತಾ ಇದೀವಿ ಮೇಡಮ್ ಕ್ಲಾಸ್. ಅಷ್ಟು ಅದ್ಭುತವಾಗಿ ಹೌದಾ? ವೈಬ್ರೇಷನ್ ಬರ್ತಿದೆ ಮೇಡಮ್, ತಲೆಯಿಂದ ವೈಬ್ರೇಷನ್ ಬರ್ತಿದೆ ನನ್ಗೆ. ಮೇಡಮ್ ಇಲ್ಲಿ ಇನ್ನೊಂದು, ನೀವು ತಲೆಯಿಂದ ವೈಬ್ರೇಷನ್ ಬರ್ತಾ ಇದೆ, ರೋಮಾಂಚನ ಆಗ್ತಾ ಇದೆ ಅಂದ್ರೆ ಮನಸ್ಸಿನಿಂದ ಇಲ್ಲಿಂದ ಮಾತಾಡಿದ್ರೆ ಅದ್ ಅಷ್ಟಕ್ಕೆ ಹೊಟ್ಟೋಗುತ್ತೆ ಮೇಡಮ್. ಆದ್ರೆ ಆತ್ಮದ ಮೂಲದಿಂದ ಬಂದಾಗ ಅದು ಸತ್ಯವಾಗಿರುವಂತದ್ದು ಆಗಿದ್ದಾಗ ಅದರಿಂದ ಬರುವಂತ ವೈಬ್ರೇಷನ್ಸ್ ಹಿಂಗೆಲ್ಲ ನಡೆಸುತ್ತೆ ಮೇಡಮ್. ಇದು ನನಗೂ ಅನುಭವ ಇರುವಂತದ್ದು. ಬೇರೆಯವರ ಸತ್ಯದ ಅನುಭವದ ವಿಚಾರಗಳನ್ನ ಅಲ್ಲಿ ಕೇಳಿಸ್ಕೊಂಡಾಗ, ತಿಳ್ಕೊಂಡಾಗ ನಾನು ಹಂಗೇನೆ ಟ್ರಾನ್ಸ್ಗೆ ಹೋಗುವಂಥದ್ದು ನಡೀತಾ ಇತ್ತು ಮೇಡಮ್. ನೀವು ಹೇಳ್ತಾ ಇದ್ರೆ ನನ್ಗೆ ಹಿಂದಿನ ಅನುಭವಗಳು ನೆನಪಾಗ್ತಾ ಇದೆ. ಥ್ಯಾಂಕ್ ಯು ಯಶೋಧ ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮತ್ತೆ ಯಾರಿಗಾದ್ರೂ ಪ್ರಶ್ನೋತ್ತರ? ಮಾಸ್ಟರ್ಸ್, ನಿಮ್ಮ ಕ್ಲಾಸ್ ಹೇಗಿತ್ತು ಅಂತ ಮೇಡಮ್ಗೆ ಒಂದು ಕೃತಜ್ಞತೆ ತಿಳಿಸ್ಲಿಕ್ಕೋಸ್ಕರನಾದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮ್ಯಾಮ್ ಜ್ಯೋತಿ ಮ್ಯಾಮ್ ನಮಸ್ತೆ, ಮಾತಾಡಿ ಮ್ಯಾಮ್. ಎಸ್ ಮೇಡಮ್, ಎಸ್ ಮೇಡಮ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ಮತ್ತೆ ಸೂರ್ಯನಾಗಾಂಬಿಕಾ ಮೇಡಮ್ಗೆ, ಮತ್ತೆ ಗೀತಾ ಮೇಡಮ್ ಆಗಿರ್ಬೋದು, ರಂಗನಾಥ್ ಮಾಸ್ಟರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಎಲ್ಲ ನನ್ನ ಹಾಸ್ಟೆಲ್ ಮಾಸ್ಟರ್ಸ್ಗೆ ನನ್ನ ಹೃದಯಪೂರ್ವಕ ನಮನಗಳು. ಮೇಡಮ್, ಇವತ್ತು ಕ್ಲಾಸು ನಾನು ಒಂದು ಕ್ಲಾಸ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತು ಭಿನ್ನವಾಗಿ ಆಲೋಚಿಸುವಂತ ಪಾರ್ಟ್ 2 ಅಲ್ಲಿ ಅದ್ಭುತವಾಗಿತ್ತು ಮೇಡಮ್.
ಪ್ರತಿಯೊಂದು ಭೂತ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಅಂದ್ರೆ ಹಿಂದೆ ಆಗಿರೋದ್ ಬಗ್ಗೆನೂ ಯೋಚನೆ ಮಾಡ್ಕೊಂಡು ನಾವು ಕೊರಗ್ತಾ ಇರ್ತೀವಿ. ಮುಂದೆ ಈಗಾಗ್ಬೋದೇನೋ ಅಂತ ಕೊರಗಿ ಸಾಯ್ತಾ ಇರ್ತೀವಿ. ಪ್ರೆಸೆಂಟ್ ಇರೋಂತ ಒಂದು ಸಣ್ಣ ಸಣ್ಣ ಪಾಯಿಂಟ್ಗಳಲ್ಲಿ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅದರಲ್ಲೇ ಖುಷಿ ಪಟ್ಕೊಂಡು ಹೋದ್ರೆ ನಮ್ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಮತ್ತೆ ಧೈರ್ಯ ಅನ್ನೋದ್ರೆ, ಆ ಧೈರ್ಯ ಅನ್ನೋದು ಎಲ್ಲಿ ಬಂತು ಮೇಡಮ್? ಮನೇಲಿ ಒಬ್ರೇ ಇದ್ದಾಗ ನಾನು ತುಂಬಾ ಪುಕ್ಲಿ, ಮುಂಚೆಯಿಂದನೂ ತುಂಬಾ ಪುಕ್ಲಿ ನಾನು. ಅಪ್ಪ ಅಮ್ಮನ್ ಬಿಟ್ಟು ಇರ್ತಿದ್ದ ಅಂತಳಲ್ಲ, ಇಲ್ಲಿ ಮನೆಗೂ ಸಮೇತ ಒಬ್ಳೆ ಗಿರ ಸುತ್ತಂತ ಮನಸ್ಥಿತಿ ಅವಳು ನನಗೆ. ಯಾರ ಜೊತೆಲಿ ಇದ್ದೇ ಇರ್ಬೇಕು. ಆ ಧೈರ್ಯ ಅನ್ನೋದು ತಂದ್ಕೋಬೇಕು ನಾವು. ಆ ಧ್ಯಾನದ ಮುಖಾಂತರ ಮಾಡಿದ್ರೆ ನಾವು ಧೈರ್ಯನ ಸಂಪಾದನೆ ಮಾಡ್ಕೋಬಹುದು, ಒಳ್ಳೆ ಜ್ಞಾನನ ಸಂಪಾದನೆ ಮಾಡ್ಕೋಬಹುದು, ನೆಗೆಟಿವ್ಸ್ ನ ಆಚೆ ಹಾಕ್ಬೋದು. ಯಾವೂ ಕೂಡ ನಮ್ಮ ಹತ್ರಕ್ ಬರಲ್ಲ. ನಿಮ್ಮ ಸ್ವಂತ ಒಂದು ಸ್ಟೋರಿಗಳ ಮುಖಾಂತರ ನಮಗೆ ಧೈರ್ಯವಾಗಿರೋಂಥದ್ದು ಯಾವ ತರ ಇರಬೇಕು, ಅದು ಹೇಗೆ ನಾವು ಅದಕ್ಕೆ ಅಡ್ಜಸ್ಟ್ ಆದಾಗ, ಅಂದ್ರೆ ಧೈರ್ಯ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಯಾವ ರೀತಿ ನಾವು ಸಾಧನೆ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರೆ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೂರ್ಯ ನಾಗಾಂಬಿಕಾ ಮೇಡಮ್. ನಿಮ್ಗೆ ಕೇಳ್ತಾ ಇದ್ರೆ ಇನ್ನು ಕೇಳ್ತಾ ಇರೋಣ ಅನ್ನೋಂತ ಮನಸ್ಥಿತಿ ಇತ್ತು. ಇಷ್ಟು ಬೇಗ ಮುಗಿದೋಯ್ತಾ ಅಂತ ಅನ್ನಿಸ್ತಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಜ್ಯೋತಿ ಮೇಡಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ರೂಪಾ ಗಣೇಶ್ ಮ್ಯಾಮ್ ನಮಸ್ತೆ, ಮಾತಾಡಿಮಾ. ನಮಸ್ತೆ. ಸುವರ್ಣಾಂಬಿಕಾ ಮೇಡಮ್ಗೆ ತುಂಬಾ ಸೂರ್ಯನಾಗಾಂಬಿಕಾ ಮೇಡಮ್. ಎಸ್ ಮ್ಯಾಮ್. ಸುವರ್ಣಾಂಬಿಕಾ ಅಂತ ಅವ್ರ ಮಾತು ನಿನ್ನೆನೂ ಕೇಳ್ದೆ, ನಾನು ಇವತ್ತು ಕೇಳ್ದೆ. ಅದು ತುಂಬಾ ಅವ್ರ ಮಾತಲ್ಲೇ ಒಂದು ಏನಿದೆ ಅಂದ್ರೆ, ಅವ್ರು ಮಾತಾಡ್ಬೇಕಾದ್ರೆ ಅದ್ರಲ್ಲೇ ಒಂದು ಛಲ ಇದೆ ಅವರಲ್ಲಿ, ಏನೋ ಒಂದು ಗತ್ತಿದೆ, ಧೈರ್ಯ ಇದೆ. ನೆನ್ನೆನೆ ಗೊತ್ತಾಯ್ತು. ಅದ್ರಲ್ಲೂ ಇವತ್ತೊಂದು ಎಕ್ಸ್ಪ್ಲೈನ್ ಕೊಟ್ರು ನನಗೆ. ಇತ್ತು ಒಂಥರ ಬಂಡು ಧೈರ್ಯ ಇತ್ತು, ಈ ತರ ಬಂಡು ಧೈರ್ಯದಲ್ಲಿ ನಾನು ಹೋದೆ, ನಾನು ಈ ತರ ಆಯ್ತು ಅಂತ. ಅಷ್ಟು ಅವ್ರ ಮಾತಲ್ಲೇ ಒಂದು ಕಾನ್ಫಿಡೆನ್ಸ್ ಇದೆ. ನಿಜವಾಗ್ಲೂ ಅಂತಾರ ಒಂದು ಅಮ್ಮಂದಿರ ಒಂದು ಆಶೀರ್ವಾದ ನಮ್ಗೆ ಬೇಕು. ನನಗೇನು ಒಂಥರ ಅದು ಅವ್ರು ಕೇಳಿದಾಗ ಲಾಸ್ಟಿಗೆ ಯಶೋಧ ಅವರು ಮಾತಾಡಿದ್ರು ಫಸ್ಟ್ ಇದ್ರಲ್ಲಿ, ಅವರೇ ಫಸ್ಟ್ ಮಾತಾಡಿದಾಗ ಅದೇನೋ ಒಂಥರ ಕಣ್ಣಲ್ಲೇ ಒಂಥರ ನೀರ್ ಬಂದಂಗ ಆಯ್ತು. ಅದು ಆನಂದ ಬಾಷ್ಪನೋ ದುಃಖನೋ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಈಗ್ಲೂ ಸಹ ಎಷ್ಟೋ ಹೆಣ್ಮಕ್ಳು ಸಹ ಒಂದ್ ಸ್ವಲ್ಪ ಧೈರ್ಯದಲ್ಲೇ, ಒಂದ್ ಸ್ವಲ್ಪ ಸಾಂಸಾರಿಕ ಜಂಜಾಟದಲ್ಲಿ ಧೈರ್ಯದಲ್ಲೇ ಇದ್ದಾರೆ. ಇದರಲ್ಲಿ ಈ ತರದೊಂದು ಪ್ರವಚನಗಳು, ಈ ತರ ಒಂದು ಸತ್ಸಂಗ, ಈ ತರ ಒಂದು ಅಮ್ಮಂದಿರ ಒಂದು ಮಾರ್ಗದರ್ಶನದಿಂದ ಎಷ್ಟೋ ಹೆಣ್ಮಕ್ಳುಗಳಿಗೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಅವ್ರು. ತುಂಬಾ ಒಂಥರ ಮೋಟಿವೇಶನ್ ಇದ್ದಂಗೆ ಅವ್ರ ಸ್ಪೀಚ್. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಕಾರ್ಯಕ್ರಮ. ಎಸ್, ಥ್ಯಾಂಕ್ ಯು ಮ್ಯಾಮ್ ರೂಪಾ ಗಣೇಶ್ ಮ್ಯಾಮ್. ಗೀತಾ ರವಿ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಶ್ರೀರಾಂಬಿಕಾ ಮೇಡಮ್ ಹೇಳಿದ್ದು. ಎಂತವ್ರಿಗೂ ಧೈರ್ಯದಿಂದ ಮುಂದೂಗಬೇಕು. ಅನುಭವ ಅನ್ನೋದು ಒಳ್ಳೆ ಪಾಠ ಕಲಿಸುತ್ತೆ. ಅವ್ರು ಹೇಳಿ ಒಂದೊಂದು ಮಾತು ಕೇಳ್ತಾ ಇದ್ರೆ ಎಷ್ಟು ಕಷ್ಟಪಟ್ಟು ಮುಂದ್ಗಡೆ ಬರ್ಬೋದು, ಎಷ್ಟು ಧೈರ್ಯ ತಂದ್ಕೋಬಹುದು ಅನಿಸುತ್ತೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಎಲ್ಲಾ ಮಾಸ್ಟರ್ಗಳಿಗೂ ಥ್ಯಾಂಕ್ಸ್. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಸಹಾಯ ಮಾಡೋರ್ಗಳಿಗೂ ಥ್ಯಾಂಕ್ಸ್. ತುಂಬಾ ಕೇಳಿ ತುಂಬಾ ಒಂಥರ ಮನಸ್ಸಿಗೆ ಧೈರ್ಯ ಬಂತಮ್ಮ. ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಗೀತಾ ರವಿ ಮ್ಯಾಮ್. ಸೂರ್ಯನಾಗಾಂಬಿಕೆ ಮೇಡಮ್ಗೆ ಒಂದು ರಿಕ್ವೆಸ್ಟ್. ಇದು ಭಿನ್ನವಾಗಿ ಆಲೋಚಿಸಿ ಇನ್ನೊಂದು ಕ್ಲಾಸ್ ಇದೆ, ಆ ಕ್ಲಾಸ್ ಮುಕ್ತಾಯ ಆದ್ಮೇಲೆ ನೆಕ್ಸ್ಟ್ ಒಂದು ನಿಮ್ಮ ಸ್ವಂತ ಅನುಭವವನ್ನ ಒಂದು ವೇದಿಕೆಗೆ ನೀವು ಹಂಚ್ಕೋಬೇಕು ಮ್ಯಾಮ್. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿ ಆಗ್ಬೇಕು. ಯಾಕಂದ್ರೆ ತುಂಬಾ ಧೈರ್ಯಶಾಲಿ ನೀವು. ಮಾತಲ್ಲಿ ಆಗಿರ್ಬೋದು, ಒಂದು ಮಾತಲ್ಲಿ ಗಡತ್ತಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮ್ದು ಮಾತಲ್ಲಿ. ಕನ್ನಡ ನೋಡಿ, ತೆಲುಗು ಇಂದ ಮ್ಯಾಮ್ ನಿಮ್ಗೆ ತೆಲುಗು ಅಲ್ಲ ಮ್ಯಾಮ್ ನಿಮ್ದು? ಹೌದು, ಕನ್ನಡನೂ ಮಾತಾಡ್ತೀನಿ. ತೆಲುಗು ಪ್ರಭಾವ ಜಾಸ್ತಿ ಇದೆ ನಮ್ಮ ಏರಿಯಾದಲ್ಲಿ. ಹೌದೌದು. ಅದ್ರಿಂದ ನೋಡಿ, ಕನ್ನಡಕ್ಕೆ ಈ ತರ ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ ಕನ್ನಡನ. ಹಾಗಾಗಿ ನೀವು ಒಂದು ವೇದಿಕೆಯಲ್ಲಿ ಬರ್ಬೇಕು ಮ್ಯಾಮ್. ನೀವು ಒಂದು ಸ್ವಂತ ಅನುಭವ ಹೇಳಿದ್ರಿಂದ ಇಲ್ಲಿ ಹೊಸ ಮಾಸ್ಟರ್ಸ್ಗೆ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗುತ್ತೆ ಮ್ಯಾಮ್. ಖಂಡಿತ ಮೇಡಮ್, ಖಂಡಿತ. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡೋರ ಇದ್ರ ಮಾಸ್ಟರ್ಸ್? ಮೇಡಮ್ ಇದಾರೆ, ಏನೋ ಪ್ರಶ್ನೆ ಆಗಿರ್ಬೋದು, ಕೇಳ್ಬೋದು ಮಾಸ್ಟರ್ಸ್. ಪುಷ್ಪಾಂಜಲಿ ಮೇಡಮ್. ಓಕೆ ಮ್ಯಾಮ್, ಓಕೆ ಮ್ಯಾಮ್. ಮ್ಯಾಮ್ ಮಾತಾಡಿ. ಪುಷ್ಪಾಂಜಲಿ ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ, ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಮೇಡಮ್ ಅವ್ರ ಮಾತು ಕೇಳ್ತಾ ಇದ್ದೆ, ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಅಷ್ಟು ಸ್ಪಷ್ಟ ಮಾತಾಡಕ್ಕೆ ಬರಲ್ಲ, ಎಷ್ಟು ನಿರರ್ಗಳವಾಗಿ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಬೆಳಿಗ್ಗೆ ಕ್ಲಾಸು ಮತ್ತೆ ಮಧ್ಯಾಹ್ನದ್ದು ಇದೆರಡು ಅಟೆಂಡ್ ಮಾಡ್ತೀನಿ. ನಂಗೆ ತುಂಬಾ ಖುಷಿ ಇದೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಲಕ್ಷ್ಮೀದೇವಿ ಪಂಡಿತ್ ಇದಾರೆ. ಎಸ್ ಮ್ಯಾಮ್, ನಮಸ್ತೆ, ಮಾತಾಡಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಸುರ ನಾಗರಾಂಬಿಕೆ ಅಂದ್ರೆ ನೀವು ನಿಜವಾಗ್ಲೂ ನಮ್ ಎಲ್ರಿಗೂ ಸುರಪಾನ ಮಾಡಿಸಿದಷ್ಟೇ ಆಗ್ತಾ ಇದೆ ಮೇಡಮ್. ನಮ್ಗೆ ಅಷ್ಟೊಂದು ಆನಂದ ಆಗ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಯ್ತು, ಎಲ್ಲ ರೋಮಾಂಚ ಆಗ್ತದೆ ಮೇಡಮ್. ಅದು ನೀವು ಬೇರೆ ಯಾವ್ದು ಹೇಳೋದಲ್ಲ, ನಿಮ್ಮ ಸ್ವ ಅನುಭವ ಹೇಳ್ತಿದಿರಲ್ಲ, ಅದನ್ನ ಕೇಳಿ ನಮ್ಗೆ ಮೈ ಎಲ್ಲ ರೋಮಾಂಚನ ಆಗ್ತದೆ ಮೇಡಮ್. ತುಂಬಾ ಖುಷಿ ಆಯ್ತು. ನಮ್ ಕಷ್ಟ ಬರ್ತದೆ ಮೇಡಮ್, ಅದನ್ನ ನಾವು ಹಂಗೆ ಇಟ್ಕೊಂಡಾಗ ನೀವ್ ಹೇಳಿದ್ದು ನಮ್ಗೆ ಖುಷಿ ಆಯ್ತು. ನಮ್ ಕಷ್ಟ ಬರ್ತದೆ, ನಾವ್ ಹಂಗೆ ಇಟ್ಕೊಂಡ್ ಕೂತ್ಕೊಂಡ್ ಏನಾಗಲ್ಲ, ಅದೇ ಮೈ ಚಳಿ ಬಿಟ್ಟು ಅದನ್ನೆಲ್ಲ ಹೊಡವಾಕಿ ಬಿಟ್ಟಾಕಿ ಓಡ್ತಾ ಇರ್ಬೇಕು. ನಮ್ಗೆ ಏನ್ ಬೇಕು ಅಂತ ತಗೋಬೇಕು ಅಂದ್ರೆ ಅದೆಲ್ಲ ಬಿಟ್ಟಾಕಿ ಕೊಡ್ಕೊಂಡು ಓಡ್ತಾ ಇರ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅದ್ಯಾವ್ದು ಧ್ಯಾನ ಅಂತ ಹೇಳಿ ನಾವ್ ಎಲ್ಲೆಲ್ಲ ಹೋಗ್ತೀವಿ ಹುಡಿಕೊಂಡು ಏನಾದ್ರು ಬೇಕು ಅಂತ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಎಲ್ಲೋದೇನು ನಾವ್ ಮತ್ತೆ ನಮ್ಮ ಮನಸ್ಸಿಗೆ ನಾವ್ ಬರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಹೇಳ್ತಲ್ಲ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳ್ತಲ್ಲ, ಹಂಗೆ ಎಲ್ಲರೂ ಹುಡ್ಕೊಂಡು ಹೋಗ್ತೀವಿ, ಎಲ್ಲಿದೆ ಎಲ್ಲ ಮನಃಶಾಂತಿ ನಮ್ಮ ಹತ್ರನೇ ಇದೆ, ನಾವೇ ಬರ್ಬೇಕು, ನಾವೇ ಧ್ಯಾನ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ರೋಮಾಂಚನ ಆಯ್ತು. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್ ನಂದೊಂದು ಪ್ರಶ್ನೆ ಮ್ಯಾಮ್. ನಂದು ಅನ್ನಕ್ಕಿಂತ ಹೆಚ್ಚಾಗಿ ದಿನಾ ಕ್ಲಾಸ್ ಮುಗಿದ್ಮೇಲೆ ಒಬ್ರು ಇಬ್ರು ಯಾರಾದ್ರೂ ನನಗ್ ಫೋನ್ ಮಾಡಿ ಕೇಳ್ತಿರ್ತಾರ ಮ್ಯಾಮ್, ನನ್ಗೆ ಹಂಗಾಗೈತಿ, ನನ್ ದಾನಕ್ ಬಂದು ಇಷ್ಟ ದಿನ ಆಗೈತಿ, ನನ್ಗೇನು ಅರ್ಥ ಆಗ್ತಿಲ್ಲ ಹಾಗೆ ಅಂತೇಳಿ. ಎಲ್ಲರಿಗೂನು ಒಂದು ಪ್ರಶ್ನೆಗೆ ನನ್ನ ಪರವಾಗಿ ಅವ್ರ ಪರವಾಗಿ ನಾನ್ ಪ್ರಶ್ನೆ ಕೇಳ್ತಿದ್ದೀನಿ ಮ್ಯಾಮ್. ಈ ಧ್ಯಾನಕ್ ಬಂದ್ಮೇಲೆ ಗೊತ್ತಾಗಿದೆ ಮ್ಯಾಮ್, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತೇಳಿ. ಪ್ರತಿಯೊಂದು ಫ್ಯೂಚರ್ ಪ್ಲಾನ್ ಅನ್ನೋದು ನಮ್ದೇ ಆಗಿದೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಮಕ್ಳು ಮನೆ ಎಲ್ಲದೂ ನಮ್ಮದೇ ಅನ್ನೋದ ಪ್ಲಾನ್ ಆಗಿದ್ರುನು ಧ್ಯಾನಕ್ ಬಂದಿದೀವಿ. ಧ್ಯಾನಕ್ ಬಂದ ಆದ್ಮೇಲೂ ಸಹ ಈ ಕೆಲವೊಂದು ಮಾಸ್ಟರ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ನಾನು ಅಷ್ಟ್ ದಿನ ಆಯ್ತು ಧ್ಯಾನಕ್ ಬಂದು, ನನ್ಗೇನೋ ಅನ್ಕೊಂಡಿದ್ದೆ, ಅದ್ ಯಾವ್ದೋ ಆಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಮ್ಯಾಮ್. ಅದಕ್ಕೆ ನಿಮ್ ಕಡೆದ ಉತ್ತರ ಏನು ಮ್ಯಾಮ್? ಮೇಡಮ್, ನಾನು ಈ ವಿಚಾರನ ಹಿಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ. ನಾನು ಇವಾಗ ಏನೋ ಒಂದು ಬೇಕು ಅಂತ ಧ್ಯಾನ ಮಾರ್ಗಕ್ಕೆ ಬರೋದಿಕ್ಕೆ ಇದೇನಾದ್ರೂ ವ್ಯಾಪಾರನಾ? ಧ್ಯಾನ ಮಾರ್ಗ ಅನ್ನೋದು ವ್ಯಾಪಾರ ಮಾರ್ಗ ಅಲ್ಲ, ಸಾಧನೆಯ ಮಾರ್ಗ, ಸೆಲ್ಫ್ ರಿಯಲೈಸೇಷನ್ ಮಾರ್ಗ. ಈ ಧ್ಯಾನ ಮಾಡಿದಾಗ ಧ್ಯಾನನೇ ಸಿಗುತ್ತೆ ನಮ್ಗೆ. ಧ್ಯಾನ ಅಂದ್ರೆ ಧೀ ಪ್ಲಸ್ ಯಾನ. ಧ್ಯಾನ ಧೀ ಅಂತಂದ್ರೆ ಸೂಕ್ಷ್ಮ ಶರೀರಾದಿ ಸಮೂಹ, ಯಾನ ಅಂತಂದ್ರೆ ಪ್ರಯಾಣ. ಸೂಕ್ಷ್ಮ ಶರೀರಾದಿ ಸಮೂಹದೊಂದಿಗೆ ಮಾಡುವ ಪ್ರಯಾಣ ಧ್ಯಾನ. ಅಂದ್ರೆ ಏನು? ಈ ಫಿಸಿಕಲ್ ಲೆವೆಲ್ಗೆ ಬಿಯಾಂಡ್, ಇದು ಬಿಯಾಂಡ್ ದ ಫಿಸಿಕಲ್ ಲೆವೆಲ್, ಈ ಭೌತಿಕತೆಗೆ ಅತೀತವಾಗಿರ್ತಕ್ಕಂತ ಒಂದು ಸ್ಥಿತಿಗೆ ಹೋಗೋದಿಕ್ಕೆ ಧ್ಯಾನ ಇರುವಂತದ್ದು. ಆ ರೀತಿಯಾಗಿ ಆ ಒಂದು ಧ್ಯಾನದಲ್ಲಿ ನಮ್ಮನ್ನ ನಾವು ರಿಯಲೈಸ್ ಆಗುವಂತದ್ದು ಇರುತ್ತೆ. ಭಗವಂತ ಅನ್ನುವಂತ ಪರಿಕಲ್ಪನೆ ಏನಿದೆ, ದೇವ್ರು ಅನ್ನುವಂತ ಪರಿಕಲ್ಪನೆ ಏನಿದೆ, ಅದ್ರ ಜೊತೆ ಕನೆಕ್ಟ್ ಆಗುವಂತದ್ದಿರುತ್ತೆ. ನನಗ್ ದೇವ್ರು ಬೇಕು, ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕು, ನಾನೇ ದೇವ್ರು ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಅಂತ ನಂಗೆ ತಿಳ್ಕೊಬೇಕು. ಈ ಕೋನದಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗೋದಿಕ್ಕೆ, ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳೋದಿಕ್ಕೆ ಧ್ಯಾನ ಮಾರ್ಗದಲ್ಲಿ ನಾವು ನಡಿಬೇಕೆ ಹೊರತು, ಈ ಕೋರಿಕೆ ನೆರವೇರುತ್ತಂತೆ ಅದು ನೆರವೇರುತ್ತಂತೆ ಅಂತ ನಾವು ಬರೋದು ಅದು ಸರಿಯಲ್ಲ ಅನ್ನುವಂಥದ್ದು ಪತ್ರಿಜಿಯವರೇನೆ ಹೇಳಿರ್ತಕ್ಕಂಥದ್ದು. ಪತ್ರಿಜಿ ಪ್ರಬೋಧನೆಗಳು ಪುಸ್ತಕ ಟ್ರಾನ್ಸ್ಲೇಷನ್ ಮಾಡುವಂತ ಸಮಯದಲ್ಲಿ ಧ್ಯಾನ ಇದೆಲ್ಲ ಕೊಡುತ್ತೆ ಅಂತ ಹೇಳಿದ್ದಾರೆ, ಮತ್ತೆ ಧ್ಯಾನವನ್ನ ಇದಕ್ಕೋಸ್ಕರ ಬರ್ಬೇಕು ಅಂತ ಹೇಳಿದಾರೆ, ಮತ್ತೆ ಇದಕ್ಕೋಸ್ಕರ ಬರ್ಬೇಡ್ರಿ ಅಂತಾನು ಹೇಳಿದ್ದಾರೆ. ಅಂದ್ರೆ ನಾವು ಏನಾದ್ರೂ ಇಂಥದ್ದು ಧ್ಯಾನ ಮಾಡಿದಾಗ ಇದ್ ಸಿಗುತ್ತೆ ಅದ್ ಸಿಗುತ್ತೆ ಅಂತಂದ್ರೆ ಸಹಜವಾಗಿ ಸಿಗ್ತಾ ಇರುತ್ತೆ, ಸಹಜವಾಗಿ ಸಿಗುತ್ತೆ. ಆದ್ರೆ ಇದು ಸಿಗುತ್ತಾ ಇಲ್ವಾ, ಎಷ್ಟು ಸಿಗುತ್ತೆ, ಯಾವಾಗ ಸಿಗುತ್ತೆ, ಹೆಂಗ್ ಸಿಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಬೇಕಾಗಿಲ್ಲ. ನಾವು ಧ್ಯಾನವನ್ನ ಧ್ಯಾನಕ್ಕಾಗಿ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪತ್ರಿಜಿಯವರು. ಸೊ ಕೆಲವ್ರು ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಅನ್ಕೊಂಡಿದ್ದಾಗ್ಲೇ ಇಲ್ಲ ಅಂತಂದ್ರೆ
ನಾವ್ ಅನ್ಕೊಂಡಿದ್ದು ಆಗ್ಲಿಲ್ಲ ಅಂತಂದಾಗ ಅದ ಆಗದೆ ಇರೋಷ್ಟು ಬ್ಯಾಗ್ ಲೋಡ್ ನಮ್ಮಲ್ಲಿ ಇದೆ ಅಂತ ಅರ್ಥ. ಕರ್ಮಗಳ ಬ್ಯಾಗೇಜ್ ನಮ್ಮಲ್ಲಿ ಇದೆ ಅಂತ ಅರ್ಥ. ಅಷ್ಟೊಂದು ಬ್ಯಾಗೇಜ್ ತುಂಬಿಕೊಂಡು ನಾನೇನೋ ಅರ್ಧ ಗಂಟೆನೋ 1 hour ಅಥವಾ 3 hours ನಾನು ಮೆಡಿಟೇಷನ್ ಮಾಡ್ಬಿಟ್ರೆ ನಾನು ಅನ್ಕೊಂಡಿರೋದೆಲ್ಲ ಆಗ್ಬಿಡುತ್ತೆ ಅಂತಂದ್ರೆ ಇದು ಆಧ್ಯಾತ್ಮಿಕ ಮಾರ್ಗ. ಪ್ರಾಪಂಚಿಕವಾಗಿ ನಾವು ಏನೋ 10 ರೂಪಾಯಿ ಕೊಟ್ರೆ ಇನ್ನೆಷ್ಟೋ ನನ್ಗೆ ಬೇಕಾಗಿರೋದು ಬರುತ್ತೆ, 1 ರೂಪಾಯಿ ಬಂಡವಾಳ ಹಾಕಿದ್ರೆ 10 ರೂಪಾಯಿ ಲಾಭ ಬರುತ್ತೆ ಅನ್ನೋದಕ್ಕೆ ಇದು ವ್ಯವಹಾರದ ಮಾರ್ಗ ಅಲ್ಲ, ಸೆಲ್ಫ್ ರಿಯಲೈಸೇಷನ್ ಮಾರ್ಗ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಸರಿ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ನನ್ಗೆ ಸಿಗ್ಬೇಕಾಗಿರೋ ಏನೂ ಸಿಕ್ಕಿಲ್ಲ, ಏನೂ ಬದಲಾಗಿಲ್ಲ ಅಂತಂದ್ರೆ ನೀನ್ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಸಾಲದು ಅಂತ ಅರ್ಥ. ಆ ಪ್ರಯತ್ನ ಅಲ್ಲಿ ಸಫಲ ಆಗ್ಬೇಕು ಅಂತಂದ್ರೆ ಇನ್ನ ಅದೆಷ್ಟು ಬ್ಯಾಗೇಜ್ ಇರ್ಬೇಕು ಅಲ್ಲಿ. ಉದಾಹರಣೆಗೆ ಒಂದು ಡ್ರೈನೇಜ್ ಮೋರಿ ಚೆನ್ನಾಗಿ ಎಲ್ಲ ಅದು ಇದು ಕಸ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ, ನೀರ್ ಮುಂದಕ್ಕೆ ಹೋಗ್ತಾ ಇಲ್ಲ. ಆ ಮೋರಿ ಆ ಚರಂಡಿ ಕ್ಲೀನ್ ಆಗ್ಬೇಕು. ಚರಂಡಿ ಕ್ಲೀನ್ ಆಗ್ಬೇಕು ಅಂತ ನಾನು ಅದನ್ನ ಒಂದು ಚಿಕ್ಕದು ಕಡ್ಡಿ ಕುಳ್ಳೆ ತಗೊಂಡು ಹಿಂಗೆ ತಿವಿದ್ರೆ ಅಲ್ಲಿರುವಂತದ್ದು ಅದು ಇದು ಎಲ್ಲ ದೊಡ್ಡದಾಗಿ ತೂಕವಾಗಿರೋದು ಬಿದ್ದಿದೆ. ಚಿಕ್ಕ ಕಡ್ಡಿ ಪುಳ್ಳೆಗೆ ಅದು ಮುಂದಕ್ಕೆ ಹೋಗುತ್ತಾ, ಕ್ಲಿಯರ್ ಆಗತ್ತಾ? ಅಥವಾ ನೀರ್ ತಗೊಂಡ್ ಉಗ್ಗುತ್ತೀನಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ತಗೊಂಡ್ ಹಿಂಗೆ ನಾನ್ ನೀರ್ ಉಗ್ಗುತ್ತಾ ಇದ್ರೆ ಆ ಚರಂಡಿಯಲ್ಲಿ ಕಟ್ಕೊಂಡಿರೋದೆಲ್ಲ ಮುಂದಕ್ಕೆ ಹೋಗುತ್ತಾ? ಇಲ್ಲ ತಾನೆ. ಆ ಚರಂಡಿಯಲ್ಲಿ ಇರೋದು ಕದಲ್ಬೇಕು, ಅದು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂತ ಎಫರ್ಟ್ ನಾವು ಹಾಕ್ಬೇಕು. ಅಲ್ಲಿರುವಂತ ಕಲ್ಲು ಮಣ್ಣು ಏನ್ ಸಿಕ್ಕಾಕೊಂಡಿದೆ ಅದಕ್ಕಿಂತಲೂ ಗಟ್ಟಿಯಾಗಿ ನಾವು ಪ್ರಯತ್ನ ಹಾಕುವಂಥದ್ದು. ಅದಕ್ಕಿಂತಲೂ ಗಟ್ಟಿಯಾಗಿರುವಂತ ರಾಡ್ ತಗೊಂಡು ನಾವು ಅದನ್ನೆಲ್ಲ ತಿವಿದು ಮುಂದಕ್ಕೆ ತಳ್ಳಬೇಕು. ಆ ಫೋರ್ಸ್ ಇಂದ ಬರುವಂತ ನೀರನ್ನ ಅಲ್ಲಿ ಉಗ್ಗಿದಾಗ ಅವಾಗ ಅದು ಮುಂದಕ್ಕೆ ಹೋಗೋದಿಕ್ಕೆ ಅವಕಾಶ ಆಗುತ್ತೆ, ಕಟ್ಕೊಂಡಿರೋದು ಕ್ಲಿಯರ್ ಆಗೋದಿಕ್ಕೆ ಅವಕಾಶ ಆಗತ್ತೆ, ಆ ಕಸ ಎಲ್ಲ ಹರಿದೋಗೋದಿಕ್ಕೆ ಅವಕಾಶ ಆಗತ್ತೆ. ನಾವು ಮಾಡೋ ಪ್ರಯತ್ನ ಇಷ್ಟು, ಬೇಕಾಗಿರೋದು ಇಷ್ಟು ಅಂತಂದಾಗ ಅದ್ ಹೆಂಗ್ ಬರುತ್ತೆ? ಇವೆಲ್ಲ ಕೂಡ ಸೂಕ್ಷ್ಮಗಳು. ಈ ಆಧ್ಯಾತ್ಮಿಕ ಮಾರ್ಗವನ್ನ ವ್ಯವಹಾರಕ್ಕೆ ಅಂತ ಅನ್ಕೋಬೇಡ್ರಿ. ನೀವು ಬೇಕು ಅಂದ್ರು ಬೇಡ ಅಂತಂದ್ರು ನೀವು ಮಾಡುವಂತ ಪ್ರಯತ್ನಕ್ಕೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಏನ್ ಸಿಗ್ಬೇಕು ಅದು ಖಂಡಿತ ಸಿಗ್ತಾ ಇರುತ್ತೆ. ನಿಮ್ಮ ಪ್ರಯತ್ನ ಎಷ್ಟಿದೆ, ಪ್ರಾಮಾಣಿಕ ಪ್ರಯತ್ನ ಎಷ್ಟಿದೆ ಅದು ಅಲ್ಲಿ ಕೌಂಟ್ ಆಗೋದು. ನಾನ್ ದಿನಕ್ಕೆ 5 hours ಧ್ಯಾನ ಮಾಡ್ತೀನಿ, 10 hours ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನಕ್ಕೆ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನನ್ನ ಮಗ ಹಿಂಗ್ ಮಾಡ್ತಾನೆ, ನನ್ ಸೊಸೆ ಹಂಗ್ ಮಾಡ್ತಾಳೆ, ಈಗ ನನ್ ವ್ಯವಹಾರ ಹಿಂಗೆ, ನನ್ ವ್ಯಾಪಾರ ಹಂಗೆ, ಅದು ಅವ್ರಂಗೆ ಇವ್ರಿಂಗೆ, ಅವನ್ ಹಿಂಗ್ ಮಾಡ್ತಾನಂತೆ, ಅವನಿಂದ ಓಡೋದ್ಲಂತೆ, ನನ್ ಸೀರೆ ಇದು ಚೆನ್ನಾಗಿದೆ, ಇವ್ರು ಚೆನ್ನಾಗಿದೆ ಅಂತ ಬರೀ ಇವನ್ನೇ ನಾವು ಯೋಚನೆ ಮಾಡ್ಕೊಂಡು 10 hours ಕೂತ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ. ನನಗೆ ಯೋಚನೆಗಳು ಬರ್ತಾ ಇದೆ, ಇದೆಲ್ಲ ನನಗ್ ಬೇಕಾಗಿರೋದು ಅಂತ ಅದನ್ನ ಅತಿಗಮಿಸಿ ಅದನ್ನ ಡಾಮಿನೇಟ್ ಮಾಡಿ ಸೈಲೆನ್ಸ್ಗೋಸ್ಕರ ನಾವು ಉಸಿರಾಟನ ಗಮನಿಸುವಂಥದ್ದು, ಕೇವಲ ಉಸಿರಿನ ಜೊತೆನೆ ಇರೋವಂಥದ್ದು ಯಾವಾಗ ಸಾಧ್ಯ ಆಗುತ್ತೆ, ಉಸಿರಿನ ಜೊತೆನೆ ಇರುವಂತ ಸೈಲೆನ್ಸ್ ಸ್ಥಿತಿ ಎಷ್ಟು ಬರುತ್ತೆ ಅಷ್ಟೇ ನಮ್ದು ನಿಜವಾಗ್ಲೂ ಧ್ಯಾನ ಆಗಿದೆ ಅಂತ ಲೆಕ್ಕ. ಉಳ್ದಿರೋದೆಲ್ಲ ಕೂಡ ಆ ಒಂದು ಧ್ಯಾನ ಸ್ಥಿತಿಗೆ ಬರೋದಿಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ ಅಂತ ಅರ್ಥ. ಇದೆಲ್ಲ ಕೂಡ ಸೂಕ್ಷ್ಮಗಳು, ವ್ಯತ್ಯಾಸ ಇದೆ. ಫಸ್ಟ್ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಮಾಸ್ಟರ್ಸ್. ಸೊ ನೀವ್ ಎಷ್ಟು ಕ್ವಾಲಿಟಿ ಮೆಡಿಟೇಷನ್ ಮಾಡ್ತೀರಿ, ಆ ಒಂದು ಕ್ವಾಲಿಟಿಯಿಂದ ಎಷ್ಟು ಹೊತ್ತು ನೀವು ಮೆಡಿಟೇಷನ್ ಮಾಡ್ತೀರಿ ಅನ್ನೋದೇ ಇಂಪಾರ್ಟೆಂಟ್. ಆ ಕ್ವಾಲಿಟಿ ಅನ್ನುವಂಥದ್ದು ಅಲ್ಲಿರ್ಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ ನಾವು ಎಲ್ಲ ಕಸ ತುಂಬ್ಕೊಂಡ್ಬಿಟ್ಟು ಎಲ್ಲ ಹೊಲ್ಸಲ್ಲಿ ಬಿದ್ದು ಉರುಳಾಡ್ತಾ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇದೆಲ್ಲ ಕ್ಲಿಯರ್ ಆಗ್ಬೇಕು, ನನ್ನ ಕಷ್ಟಗಳೆಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ಇದಂಥದ್ದಲ್ಲ ಮಾರ್ಗ. ಇದು ಸೆಲ್ಫ್ ರಿಯಲೈಸೇಷನ್ ಮಾರ್ಗ. ನನ್ನಲ್ಲಿ ಕಸ ಇದೆ ಅಂತ ನಮ್ಗೆ ಅರ್ಥ ಮಾಡಿಸ್ತಾರೆ. ಆ ಕಸನ ನಾನು ಸ್ವಚ್ಛ ಮಾಡ್ಕೋಬೇಕು ಅಂತ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಆವಾಗ ಸಿಗಕ್ ಶುರುವಾಗತ್ತೆ ನಿಮ್ಗೆ ಫಲಿತಾಂಶಗಳು. ಇಲ್ಲ ಅಂತಂದ್ರೆ ಸಿಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಇದು ಕೆಲವು ಕೋನಗಳಲ್ಲಿ ಮಾತ್ರ ನಾನು ಇವಾಗ ಹೇಳಿರೋದು. ಇದ್ರ ಬಗ್ಗೆನೇ ನಾನು ಮಾತಾಡ್ಬೇಕು ಅಂದ್ರೆ ಒಂದು 10 days ಆದ್ರೂ ಕೂಡ ಮಾತಾಡ್ಬೋದು. ಅಷ್ಟು ವಿಚಾರಗಳಿದೆ, ಅಷ್ಟು ಕೋನಗಳಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಆಧ್ಯಾತ್ಮಿಕ ಮಾರ್ಗ ಏನಿದೆ ಅದು ವ್ಯಾಪಾರ ಅಲ್ಲ, ಅದು ಸೆಲ್ಫ್ ರಿಯಲೈಸೇಷನ್ ಮಾರ್ಗ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋ ಮಾರ್ಗ. ಎಷ್ಟು ಬದಲಾಗ್ತಾ ಇದೀವಿ ಅನ್ನೋದು ನಮಗ್ ನಾವೇ ಜಡ್ಜ್ ಮಾಡ್ಕೋಬಹುದು, ನಮಗ್ ನಾವೇ ಅನಲೈಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಗೀತಾ ಮೇಡಮ್. ನಿಮ್ ಪ್ರಶ್ನೆಯಿಂದ ಬಹಳಷ್ಟು ಜನ ಕೂತ್ಕೊಳ್ಳೋದೇನೋ ಅಂತ ಅನ್ನಿಸ್ತಾ ಇದೆ. ಎಸ್, ಸೂಪರ್ ಮ್ಯಾಮ್, ಸೂಪರ್. ನನಗೂ ಕೇಳಿದಾಗ ಹೇಳ್ತಿರ್ತೀನಿ ಮ್ಯಾಮ್, ನಾವು ಎಷ್ಟು ಧ್ಯಾನ ಮಾಡ್ತೀವೋ, ಈಗ ನೋಡಿ ಆರಾಮಾಗಿ ಸುಮ್ನೆ ಜಿನಿ ಅಂತ ಮಳೆ ಬಂದ್ರೆ ಅದಕ್ಕೆಲ್ಲ ಹೋಗಲ್ಲ, ಚರಂಡಿಗಿರ ಗಲೀಜು ಅದೆಲ್ಲ. ಅದೇ ಜೋರಾಗಿ ರಪ ಅಂತ ಮಳೆ ಬಂದ್ಬಿಟ್ರೆ ಎಲ್ಲ ಚರಂಡಿ ಕ್ಲೀನ್ ಆಗುತ್ತೆ. ಅದ್ ನೋಡಕ್ಕೂ ಎಷ್ಟೊಂಥರ ಆನಂದ, ಖುಷಿ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕ್ಲೀನ್ ಆತಲ್ಲ ಚರಂಡಿ ಅಂತ. ಸೇಮ್ ಡಿಟ್ಟು ಇದೇ ಒಂದು ಉದಾಹರಣೆಗೆ ನಾನು ಕೊಡ್ತಿರ್ತೀನಿ. ನೀವು ಅದೇ ಒಂದು ಉದಾಹರಣೆ ಕೊಟ್ರಿ, ತುಂಬಾ ಖುಷಿ ಆಯ್ತು.
ಮಾಸ್ಟರ್ಸ್ ಎಂತ ಅದ್ಭುತವಾದ ಪ್ರಶ್ನೆಗೆ ನಮ್ಮ ಮೇಡಮ್ ಎಷ್ಟು ಚೆನ್ನಾಗಿ ನಮ್ಗೆ ಗೊತ್ತಿರುತ್ತೆ, ಬಟ್ ಗೊತ್ತಿದ್ರು ಮತ್ತೆ ಒಂದು ಮರು ಪ್ರಶ್ನೆ ಹಾಕ್ತಿರ್ತೀವಿ ಮ್ಯಾಮ್ ನಾವು ಇಲ್ಲಿ. ಹೆಂಗೆ ಅಂತಂದ್ರೆ ನಾವು ಅತಿ ಹೆಚ್ಚು ನಾವು ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ನಮ್ಗೆ ಅದು ಧ್ಯಾನ ಮಾಡ್ತಾ ಇದ್ದೀವಿ, ಬಟ್ ಅಲ್ಲಿ ಏನು ನಾವು ಬಯಸ್ಬಾರ್ದು, ಅಲ್ಲಿ ಅಷ್ಟೇ ಸಿಗ್ತಾ ಹೋಗುತ್ತೆ ಅದು ಅಂತಂದ ಹೇಳಿ ನಾವು ಫಸ್ಟ್ ಅದ್ ತಿಳ್ಕೊಬೇಕಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್ ಮತ್ತೆ ಯಾರ್ದು ಪ್ರಶ್ನೆ ಇಲ್ಲಂದ್ರೆ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ ಮಾಸ್ಟರ್ಸ್. ತುಂಬಾ ಜನ ಮಾಸ್ಟರ್ಸ್ ಮೆಸೇಜ್ಗಳ ಮೂಲಕ ನಿಮಗೆ ಕೃತಜ್ಞತೆ ತಿಳಿಸ್ತಾರೆ ಮ್ಯಾಮ್. ಸೂಪರ್ ಕ್ಲಾಸ್ ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಕ್ಲಾಸ್ ಅಂತ ಕಳಿಸಿದ್ದಾರೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದೀರಾ, ಎಷ್ಟೋ ಮಾಸ್ಟರ್ಸ್ ಪ್ರಶ್ನೆಗೆ ಉತ್ತರ ಸಹ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಮೊದಲಿಗೆ ಧ್ಯಾನಕ್ಕೆ ನಮ್ಮ ಜ್ಯೋತಿ ಮೇಡಮ್ ಅದ್ಭುತವಾದ ಗೈಡ್ಲೈನ್ಸ್ ಮೂಲಕ ಧ್ಯಾನಕ್ಕೆ ಕೂರಿಸಿದ್ರು. ಮ್ಯೂಸಿಕ್ ಸಹ ನಮ್ಮ ಮಹೋತಾರ್ ಫೌಂಡೇಶನ್ ಸಿಬ್ಬಂದಿಗಳನ್ನು ಸಹ ಮ್ಯೂಸಿಕ್ ಹಾಕಿ ಧ್ಯಾನವನ್ನು ಮಾಡಿಸಿದ್ರು. ಅದೇ ರೀತಿ ಒಂದು ಪತ್ರಿಜಿ ವಾಣಿಕೆ ಮುಖಾಂತರ ನಮ್ಮ ಸೂರನಾಗಂಬಿಕಾ ಮೇಡಮ್ ನಾವು ವೆಲ್ಕಮ್ ಮಾಡಿದ್ವಿ. ಅದ್ಭುತವಾದ ಕ್ಲಾಸ್ ಅಂತಾನೆ ಹೇಳ್ಬೋದು. ನೀವು ಸಹ ಅಷ್ಟೇ ಶಾಂತ ರೀತಿಯಿಂದ ನಿಮ್ಮಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಅದೇ ರೀತಿ ಮೇಡಮ್ ಎಷ್ಟು ಚೆನ್ನಾಗಿ ಕ್ಲಾಸ್ನ ಹೇಳಿದ್ರು, ಅವ್ರ ಸ್ವಂತ ಅನುಭವಗಳನ್ನ ಹೇಳ್ಕೊಂಡ್ರು, ಅವನ್ನೆಲ್ಲರೂ ನಾವು ಕೇಳಿಸ್ಕೊಂಡಿದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿಯ ತನಕ ಅದ್ಭುತವಾದ ಕ್ಲಾಸ್ ನಡೀತು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಾಳೆ ಮತ್ತೆ ಸರಿಯಾದ ಸಮಯಕ್ಕೆ ಭೇಟಿಯಾಗೋಣ. ಅದೇ ರೀತಿ ಕ್ಲಾಸ್ ಮೇಡಮ್ದು ಸಹ ಇದೆ. ಸೋಮವಾರ, ನಾಳೆ ಭಾನುವಾರ ರಜೆ ಇದೆ, ಸೋಮವಾರ ಕ್ಲಾಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು.